ಬಂದ್ಬಿಟ್ಟೆ ಸರ್, ನಾನು ಬಂದ್ಬಿಟ್ಟೆ. ನಾನು ತಂದೆ ತಾಯಿ ಅವ್ರು ಚೆನ್ನಾಗಿ ನೋಡ್ಕೊಂತಾನೆ ಇದ್ದೆ, ಹೋಗ್ತಾ ಬರ್ತಾ ಇದ್ದೆ, ನೋಡ್ತಾ ಇದ್ದೆ. ಆಮೇಲೆ ತಮ್ಮವ್ರಿಗೆಲ್ಲ ಮದುವೆ ಆದ್ಮೇಲೆ ಕೈ ಬಿಟ್ಟೆ, ಅವ್ರು ಇನ್ಯಾವ್ರು ಸಾಕ್ತಾರೆ ಅಂತ. ಅವರು ಎಲ್ಲ ಡಿವೈಡ್ ಆದ್ರು. ತಮ್ಮ ಲಾಸ್ಟ್ ತಮ್ಮಗೆ ಎಲ್ಲ ಆಸ್ತಿ ಆಯ್ತು, ಅವ್ನೊಬ್ರು ನೋಡ್ಕೊಂಡು ಅವ್ರ ಜೊತೆಲೆ ಇದ್ದಾನೆ ಈಗಲೂ ಇದ್ದ ಕೊನೆ ತನಕ. ಈಗ ಹೇಗಿದೆ ಬದುಕು? ಹೆಂಡತಿ ಬದುಕು 12ನೇ ಕ್ಲಾಸ್ ಅಹಂಕಾರ ಇನ್ನೂ ಇದೆಯಾ? ಸೆಕೆಂಡ್ ಪಿ ಸಿ ಅಹಂಕಾರ ದುರಹಂಕಾರ ಭಯಂಕರ ಇದೆ ಸರ್. ಅಳಬೇಡಿ ಅಳಬೇಡಿ. ನಾನು ಯಾಕಪ್ಪ ಇದೀಗ, ನಾನು ನಿಮ್ಮನ್ನ ನೋಡಕ್ಕಿರೋ 1 ವರ್ಷ ಆಯ್ತು ಸ್ವಾಮಿ. ನಾನು ಕಾಲ್ ಮಾಡಿ ಸಾಕಾಗೋಯ್ತು, ನಿಮ್ ಕಾಲ್ ಸಿಕ್ಲಿಲ್ಲ. ನಿಮ್ಮ ಮಾತು ಕೇಳಿ ಇದನ್ನ ಆತ್ಮಹತ್ಯೆ ಮಾಡ್ಕೊಂಡು ಅಂತೇಳಿ ಕಾಯ್ತಾ ಇದೀನಿ. ದಯವಿಟ್ಟು ಆ ನಿರ್ಧಾರ ಬೇಡ. ಏನಾಯ್ತು? ಸರ್ ಹೌದಪ್ಪ, ನಮಸ್ತೆ ಸರ್. ಯಾರು ಹೇಳ್ಬೇಕಂತ ನಂಗೆ ಗೊತ್ತಾಗ್ತಿಲ್ಲ ಸರ್. ನನಗೆ ನನ್ನ ಪಾಲು ಸಿಕ್ತಂಗಾಗಿದೆ ನನಗೆ. ಒಳ್ಳೇದಾಗ್ಲಿ. ಸರ್ ಎಲ್ಲಿಂದ ಫೋನ್ ಮಾಡ್ತಿರೋದು? ಸರ್ ನಾನು ಚಿಕ್ಕಮಗಳೂರು ಡಿಸ್ಟಿಕ್. ಯಾಕೆ ತುಂಬಾ ಗಾಬರಿಲಿದ್ದೀರಿ? ಹೌದು ಸರ್, ತುಂಬಾ ಗಾಬರಿ ಇದ್ದೀನಿ. ಒಂದತ್ರ ಕೂತ್ಕೊಳ್ಳಿ. ಅದಕ್ಕೆ ಸರ್ ನೀವು ಸರ್ ನೀವು ಒಂದ್ ದಿವಸ ಕೇಳ್ಬೋದಾ? ಏನಪ್ಪ? ಒಂದ್ ದಿವಸ ನಿಮ್ಮ ಹತ್ರ ಕೇಳ್ಬೋದಾ? ನಿಮ್ಮ ಹತ್ರ ಒಂದ್ ದಿವಸ ಕೇಳ್ಬೋದಾ ಸರ್? ಖಂಡಿತ ಕೇಳಿ. ಸರ್ ನೀವು ಮಾಂಸ ನೀವು ತಿಂತೀರಾ ಸರ್? ಖಂಡಿತ ಚಿಕನ್ ತಿಂತೀನಪ್ಪ. ಅಲ್ಲ ಸರ್, ನನ್ ದೇವರು ಬಂದಿದ್ದೀನಿ. ದೇವರು ರೂಪದಲ್ಲಿರೋ ಅಂತ ಮಾನವರು. ಯಾಕೆ ಮಾಂಸದ ಬಗ್ಗೆ ಯಾಕೆ ಕೇಳಿದ್ರಿ? ಇಲ್ಲ ಸರ್, ನೀವು ಭಾರಿ ಒಂಥರ ನರ್ದಾರ ದೇವರು ಅಂತ ಹೇಳಿ ಹೇಳ್ಬಲ್ಲೆ ಸರ್. ನಾನು ಸಿದ್ಧಗಂಗೆ ಮಠದ ಸ್ವಾಮಿಗಳಿದಾರ ಸರ್. ಅಯ್ಯೋ ದೊಡ್ಡ ಮಾತು. ಆ ಮಟ್ಟಕ್ಕೆ ಖಂಡಿತ ಇಲ್ಲ. ಏನು ಭಗವಂತನ ಅನುಗ್ರಹದಿಂದ ಈ ಸೇವೆ ಮಾಡೋ, ಈ ಕೆಲಸ ಮಾಡೋ ಅವಕಾಶ ಸಿಕ್ಕಿದೆ. ನಿಮ್ಮಂಥವರ ಹಾರೈಕೆ, ನಿಮ್ಮಂಥವ್ರು ಕಿವಿ ಕೊಟ್ಟು ಕೇಳ್ತಿರಲ್ಲ, ಆ ಕಾರಣಕ್ಕಷ್ಟೇ. ಅದು ಬಿಟ್ಟರೆ ನಾನೇನೂ ದೊಡ್ಡದು ಮಾಡಿಲ್ಲ. ಪಾಪ ನಿಮಗೆ ನೀವು ನಿಮ್ಮ ಕೆಲಸದ ನಡುವೆನೂ ಸಮಯ ಕೊಡ್ತೀರಾ, ಕೇಳ್ತೀರಾ, ಅದು ನಿಮ್ಮ ದೊಡ್ಡತನ. ಬಟ್ ಆ ಮಹಾನುಭಾವರು ತ್ರಿವಿಧ ದಾಸೋಹಿಗಳಲ್ಲಿ ನಾವೆಲ್ಲಿ? ಆದರೆ ಬದುಕಿನ ಈ ಅವಕಾಶವನ್ನು ಅವರ ರೀತಿ ಬದುಕಬೇಕು ಅನ್ನೋ ಒಂದು ಇಚ್ಛಾಶಕ್ತಿ ನಮ್ಮದು. ಇನ್ನು ಇಲ್ಲಿದ್ದೀವಿ, ನೋಡೋಣ. ಭಗವಂತನ ಇಚ್ಛೆ ಹೆಚ್ಚು ಶಕ್ತಿ ಕೊಟ್ಟರೆ ನಮ್ಮಿಂದಲೂ ಅಂತಹ ಕೆಲಸವನ್ನು ಮಾಡುವ ಪ್ರಯತ್ನವನ್ನಂತೂ ನಾವು ಮಾಡುವ. ನಿಮ್ಮ ದೊಡ್ಡ ಮಾತು, ಅದಕ್ಕೆ ನಾನು ಸದಾ ಆಭಾರಿ. ಹಲೋ. ಯಾಕೆ ನಿಮಗೆ ಹಾಗೆ ಅನ್ಸುತ್ತೆ? ಸರ್ ನಾನು ಮಂಜುನಾಥ್ ಅಂತ ಹೇಳಿ. ನನಗೆ ಈಗ 50 ವರ್ಷ ಸರ್. ನಾನು ಚಿಕ್ಕದಿಂದ ತುಂಬಾ ಬಡ ಕುಟುಂಬದಲ್ಲಿ ಬಂದನು ಸರ್. ನಾನು ತುಂಬಾ ಬಡ ಕುಟುಂಬ ಅಂದ್ರೆ ನಮ್ಮ ತಂದೆ ತಾಯಿಗೆ 8 ಜನ ಮಕ್ಕಳು, 2 ಜನ ಹೆಣ್ಣು, 6 ಜನ ಗಂಡು ಮಕ್ಕಳು. ನೀವೆಷ್ಟನೇವರು? ನಾನು 4 ಸರಿ. ಹಂಗಾಗಿ ಒಂದ್ಸರಿ ನಮ್ ತಾಯಿಗೆ ಕ್ಯಾನ್ಸರ್ ಆಗಿತ್ತು. ಅವಾಗ ನಮ್ಮ ಅಣ್ಣ 2 ಜನ ಮದುವೆ ಮಾಡಿದ್ದು, ಅವರು ಬೇರೆ ಹೋಗ್ಬಿಟ್ರು. ನಮ್ಮಪ್ಪ ದೊಡ್ಡ ಕುಡುಕ. ನನ್ನಿಂದೆಲ್ಲ ಸಣ್ಣ ತಮ್ಮದಿರೆಲ್ಲ ಸಣ್ಣ ಮಕ್ಕಳು. ನಾನು ತಾಯಿನ ಬೆಂಗಳೂರು, ಮಂಗಳೂರು ಅಲ್ಲೆಲ್ಲ ತೋರ್ಸ್ಬಿಟ್ಟು ಟ್ರೀಟ್ಮೆಂಟ್ ಮಾಡಿ ಮನೆಗೆ ಕರ್ಕೊಂಡ್ ಬಂದೆ ಸರ್. ತಾಯಿನ ಅಂದ್ರೆ ತಾಯಿನ ಅಂದೆ? ತಾಯಿ ಇವಾಗ ಇಲ್ಲ ಸರ್. ಅಲ್ಲ, ಟ್ರೀಟ್ಮೆಂಟ್ ಮಾಡಿ ಮನೆಗೆ ಕರ್ಕೊಂಡು ಬಂದಿದ್ ಯಾರನ್ನ? ತಾಯಿ ಸರ್. ತಾಯಿನ ಏನಾಗಿತ್ತು? ಅವ್ರಿಗೆ ಕ್ಯಾನ್ಸರ್ ಆಗಿತ್ತು ಸರ್. ಒಂದ್ ಗಡ್ಡೆ ತರ ಬಂದಿತ್ತು ಕ್ಯಾನ್ಸರ್. ಚಿಕ್ಕಮಗಳೂರು ಆಪರೇಷನ್ ಸಹ ಮಾಡಿಸ್ದೆ. ಬಟ್ ಅದು ಸರಿ ಹೋಯ್ತಾ? ಅದು ಬೆಂಗಳೂರು ಕರ್ಕೊಂಡೋಗಿ ಅಲ್ಲಿ ಸಾಕ್ ಟ್ರೀಟ್ಮೆಂಟ್ ಕೊಡ್ಬೇಕು ಅಲ್ಲಿಗೆ ಅಂತ ಹೇಳಿದ್ರು. ಕರ್ಕೊಂಡೋಗಿ ಅಲ್ಲಿ ಸಾಕ್ ಟ್ರೀಟ್ಮೆಂಟ್ ಕೊಟ್ರು ಕಿದ್ವಾಯಿ ಹಾಸ್ಪಿಟಲ್ ಅಲ್ಲಿ. ಅಲ್ಲಿ ನನ್ ದುಡ್ಡಿಲ್ದಲೆ ನಮ್ಮ ತಾಯಿಯ ಹಾಸ್ಪಿಟಲ್ ಮಲಗಿಸಿ ನಾನು ಪೇಪರ್ ತಗೊಂಡು ಪೇಪರ್ ಮೇಲೆ ಮರಳಲ್ಲಿ ಹೋಗಿ ಪೇಪರ್ ತಗೊಂಡು ಮಲಗ್ತಿದ್ದೆ ಸ್ವಾಮಿ. ಅಷ್ಟು ಕಷ್ಟಪಟ್ಟು ತಾಯಿಯ ಮತ್ತೆ ಅಲ್ಲಿಂದ ಕಿದ್ವಾಯಿ ಆಗಲ್ಲ ಅಂದ್ರು ಮತ್ತೆ ಮಂಗಳೂರು ಕರ್ಕೊಂಡು ಹೋದೆ ಸರ್ ನಾನು.
ಅಂದ್ರೆ ಅಷ್ಟು ಗಂಡು ಮಕ್ಕಳಲ್ಲಿ ತಾಯಿಯ ವಿಚಾರಕ್ಕೆ ತಲೆ ಹಾಕುವಂತ ಇನ್ಯಾರೂ ಇರ್ಲಿಲ್ವಾ ನಿಮ್ಮನ್ನು ಹೊರತುಪಡಿಸಿದ್ರೆ? ನನಗೆ ಅವಾಗ 18 ವರ್ಷ ಸ್ವಾಮಿ. ನನ್ನ ತಮ್ಮದರೆಲ್ಲ ಚಿಕ್ಕವರು. ಓಕೆ, ನೀವೇ ದೊಡ್ಡವರು. ಅಲ್ಲ, ಅಂದರು ದೊಡ್ಡರಿದ್ರು, ಅವ್ರ ಮದುವೆ ಆಗಿತ್ತು, ಬೇರೆ ಆಗಿದ್ರು. ಬಟ್ ತಂದೆ ಚಿಕ್ಕ ವಯಸ್ಸಲ್ಲಿ ತಂದೆ ಡ್ರಿಂಕ್ಸ್ ಫುಲ್ ಕುಡಿತಿದ್ರು. ಬಟ್ ಅವ್ರು ಈ ವಿಚಾರಕ್ಕೆ ಹೆಚ್ಚು ತಲೆ ಕೆಡಿಸ್ಕೊಳ್ತಿರ್ಲಿಲ್ಲ. ಅವ್ರು ತಲೆ ಕೆಡಿಸ್ತಿರ್ಲಿಲ್ಲ ಸ್ವಾಮಿ. ಅವ್ರ ಕೈಯಲ್ಲಿ ಕಾಸು ಇರ್ಲಿಲ್ಲ, ಕುಡಿಯೋದು ದಿವಸ ತಿರ್ಗೋದಷ್ಟೇ ಅವ್ರದ್ದು. ಅಂದ್ರೆ ಬದುಕಿದ್ರು ತಂದೆ ಇದ್ರು. ಆಮೇಲೆ ಅಣ್ಣರು ಸ್ವಲ್ಪ ದುಡ್ಡು ಕೇಳಿದ್ರೆ ಆಯ್ತು ಕೊಡ್ತೀವಿ ಅಂತ ಹೇಳಿರು. ಆಮೇಲೆ ಲಾಸ್ಟ್ ಟ್ರೀಟ್ಮೆಂಟ್ ಎಲ್ಲ ಮುಗಿದ್ಮೇಲೆ ನಾನು ಬಡ್ಡಿಗೆ ಅವ್ರು ಕೊಡ್ತಾರ ಬಡ್ಡಿ ಸಾಲ ತೆಗೆದು ತಮಗೆ ಹಾಸ್ಪಿಟ್ಲಿಗೆ ತೋರಿಸ್ತೆ ಸ್ವಾಮಿ. ಆಮೇಲೆ ಅಣ್ಣರು ಕೊಡ್ತೀವಿ ಅಂದ್ರೆ ಅವರು ಕೈ ಎತ್ಬಿಟ್ರು, ಕೊಡ್ಲಿಲ್ಲ. ಅಯ್ಯೋ. ಆಮೇಲೆ ನಾನು ಅಂತೂ ವಾಸಿ ಮಾಡ್ಕೊಂಡು ಮನೆ ಕರ್ಕೊ ಬಂದೆ ಸರ್. ಕರ್ಕೊ ಬಂದಾದ್ಮೇಲೆ ಚೆನ್ನಾಗಿ ಕ್ಯೂರ್ ಆಯ್ತು ಸರ್ ಅವ್ರಿಗೆ. ಚೆನ್ನಾಗಿ ಕ್ಯೂರ್ ಆಯ್ತು. ಕ್ಯೂರ್ ಆದ್ಮೇಲೆ ನನಗೆ ಅಡಿಗೆ ಮಾಡಕ್ಕಾಗಲ್ಲ, ಒಂದು ಹುಡುಗಿ ನೋಡು ಮದುವೆ ಮಾಡ್ಕ ಅಂತಂದ್ರು. ನನಗೆ ಈಗಲೇ ಬೇಡ, ನಿನಗೆ ಏನಕ್ಕೆ ಈಗಲೇ ಮದುವೆ, ನಾನು ನನ್ನ ಕಾಲ ಮೇಲೆ ನಾನು ನಿಂತಿಲ್ಲ, ನನಗೆ ಒಂದು ಸರಿಯಾದ ಆಸರೆ ಇಲ್ಲ, ನನಗೆ ಏನಕ್ಕೆ ಮದುವೆ ಅಂತೇಳಿ ನಾನು ನಿರ್ಲಕ್ಷ್ಯ ಮಾಡಿದೆ ಸ್ವಾಮಿ. ಹಂಗಾಗಿ ಅವರು ಇಲ್ಲ ಮಾಡ್ಲೇಬೇಕು, ನನ್ಗೆ ಅಡಿಗೆ ಮಾಡಕ್ಕಾಗಲ್ಲ, ಸಣ್ಣ ಸಣ್ಣ ಮಕ್ಕಳು ತಮ್ದಿರು ಅಂತೇಳಿ ಹೇಳಿರು. ಸರಿ ಅಂತ ನೀವು ನಾಯಿ ತಾಳಿ ಕಟ್ಟಿರುವೆ, ತೋರ್ಸಿರು, ತಾಳಿ ಕಟ್ತೀನಿ ನಾನು ಅಂತ ಹೇಳಿದ್ರೆ ಅವರೇ ತಾಯಿ ತಂದೆ ನೋಡಿರು, ಮದುವೆ ಮಾಡಿರು ಸ್ವಾಮಿ ನನಗೆ. ಅಂದ್ರೆ ತಂದೆಗೆ ಈ ವಿಚಾರದಲ್ಲಿ ಭಾಗವಹಿಸಿದ್ರ? ತಂದೆನೂ ಸೇರ್ಕೊಂಡ್ರು. ಅವರು ಬಲಾತ್ಕಾರ ಮಾಡಿ ಆಗು ಅಂತ ಹೇಳಿರು. ಅದು ಮುಂಚೆ ನಾನು ನಮ್ಮೂರಲ್ಲಿ ನನ್ಗೆ ಒಂದು ಹುಡುಗಿ, ನಾನು ಒಳ್ಳೆ ಬುದ್ಧಿ, ಇಲ್ಲಿ ಕುಡಿಯೋದಿಲ್ಲ, ಬೀಡಿ ಸೇರೋದಿಲ್ಲ, ಯಾವ ಜಟ್ಕ ಮಟ್ಕ ಯಾವ್ದು ನನ್ಗೆ ಅಭ್ಯಾಸ ಇಲ್ಲ ಸ್ವಾಮಿ. ಅರ್ಥಾತ್ ನೀವು 19 ವರ್ಷದಲ್ಲಿದ್ದಾಗ ಆಗಿದ್ದ ವಿಚಾರವನ್ನು ಹೇಳ್ತಾ ಇದ್ದೀರಲ್ಲ? ಹೌದು ಸ್ವಾಮಿ, ಹೌದು. 19 ವರ್ಷದ ಹುಡುಗನಲ್ಲಿ ನಮ್ಮ ಊರಲ್ಲೇ ಒಂದು ಹುಡುಗಿ ನನಗೆ ಇಷ್ಟಪಟ್ಟಿತ್ತು. ಅದು ನನಗೆ ಕೇಳ್ತು ಮದುವೆ ಆಗುವಂತ. ಇಲ್ಲ, ನಾನು ಆಗಲ್ಲ, ತಂದೆ ತಾಯಿ ಒಪ್ಪಿರ ನಾನು ಆಗ್ತೀನಿ ಅಂತಂದ್ರೆ, ತಂದೆ ತಾಯಿ ಅದನ್ನ ಬೇಡ, ಆ ಹುಡುಗಿ ಮದುವೆ ನಾವು ಸಾಯ್ತೀವಿ ಅಂದ್ರು ನಮ್ಮಮ್ಮ. ನಾನು ಸತ್ತೋಗ್ತೀನಿ, ಆ ಹುಡುಗಿ ಮದುವೆ ಮಾಡ್ಕೋಬೇಡ ಅಂದ್ರು. ಸರಿ ಆಯ್ತು, ನೀವು ತೋರಿಸ್ತಲೇ ಮದುವೆ ಆಗ್ತೀನಿ ಅಂತಂದ್ರೆ ಅವ್ರು ತಗೊಂಡೋಗಿ ತೋರಿಸ್ರಿ ಸರ್. ನನಗೆ ಕೊಡದಲ್ಲಿ ಹೆಣ್ಣು ನೋಡ್ಬಿಟ್ಟು ಮದುವೆ ಮಾಡ್ಬಿಟ್ರು. ಕೊಡಗು ಅಂತ ಸ್ವಾಮಿ, ಕೊಡಗು ಬಂದರ್ಪೇಟೆ. ಅಲ್ಲಿ ನಮ್ಮ ಅಕ್ಕನ ಕೊಟ್ಟಿದ್ದು. ಅಕ್ಕ ತೀರೋಗಿದ್ಲು. ಆ ಮಕ್ಕಳು, ಅಕ್ಕನ ಮಕ್ಕಳು ಚಿಕ್ಕ ಮಕ್ಕಳಲ್ಲ, ಅವ್ನು ನೋಡ್ಕೊಳ್ಳೋರು ಯಾರು ಇಲ್ಲ, ಇನ್ನು ಹೋಗ್ತಾ ಬರ್ತಾ ಇರ್ತೀವಿ, ಅಲ್ಲಿ ಸ್ನಾನ ಮಾಡಿರೆ ಅಂತೇಳಿ ಅಲ್ಲಿ ನಮ್ ತಂದೆ ತಾಯಿ ನೋಡಿ ಮದುವೆ ಮಾಡಿರು. ನಾನೇನ್ ಮಾಡಿದೆ, ನಮ್ ತಂದೆ ತಾಯಿ ನೋಡಿದಾರಲ್ಲ ಅಂತಂದ್ರೆ ನಾನು, ನೀವು ನೋಡಿರಿ, ನೀವು ಒಪ್ಪಿಗೆ ನೋಡಿರಿ, ನಿಮ್ ಒಪ್ಪಿಗೆ ಆಗೋದು ನನಗೆ ಒಪ್ಪಿಗೆ ಆದಂಗೆ ಅಂತ ನಾನು ಹುಡುಗಿ ಏನು ಕೇಳಲಿಲ್ಲ. ಹುಡುಗಿನೂ ಅವ್ರ ಹತ್ರ ಕೇಳಿಸ್ದೆ, ಹುಡುಗಿ ಒಪ್ಪಿಗೆ ಐತೆ ಅಂತ ಹೂ ಅಂತಂದ್ರು. ಅವ್ರ ಮನೆಯವರು, ಅವ್ರ ತಂದೆ ತಾಯಿ ಎಲ್ಲರೂ ಒಪ್ಕೊಂಡು ಹೂ ಅಂತಂದ್ರು. ಆಮೇಲೆ ಮದುವೆ ಆಗಿ ಬಂದಾಯ್ತು ಸ್ವಾಮಿ. ನಿಮಗೆ ಹೊಲ ಮನೆ ಎಲ್ಲ ಇತ್ತ? ಯಾರಿಗೂ ಸ್ವಾಮಿ? ನಿಮಗೆ? ನನಗೆ ಇರ್ಲಿಲ್ಲ ಸ್ವಾಮಿ. ನನಗೆ ಒಂದು ತಂದೆ 6 ಜನ ಗಂಡು ಮಕ್ಳಿಗೆ 2 ಎಕರೆ ಹೊಲ ಇತ್ತು ಅಷ್ಟೇ ಇದ್ದಿದ್ದು, ಜಾಸ್ತಿ ಜಮೀನು ಇರ್ಲಿಲ್ಲ. ಆಮೇಲೆ ಮದುವೆ ಮಾಡ್ಕೊ ಬಂದಾದ್ಮೇಲೆ ನಮ್ಮ ಮನೆಯವರು 1 ತಿಂಗಳು ನಮ್ಮ ತಾಯಿಗೆ ಜಗಳ ಮಾಡ್ಕೊಂಡು ಹೊರಗೆ ಬಂದ್ರು. ಜಗಳ ಮಾಡ್ಕೊಂಡು. ಯಾರು? ನಮ್ಮ ಹೆಂಡತಿ ಮಿಸ್ಸಸ್. ಓಕೆ, ಇದು ಮದುವೆ ಆದ್ಮೇಲೆ ಹೇಳ್ತಿರೋದು? ಮದುವೆ ಆದ್ಮೇಲೆ 1 ತಿಂಗಳಿಗೆ ನನ್ನ ಕರ್ಕೊಂಡು. ಯಾವ ಕಾರಣಕ್ಕೆ? ನಮ್ಮ ತಾಯಿ ನಮ್ಮ ಮನೆಯವರು ಅಡ್ಜಸ್ಟ್ ಆಗ್ತಿರ್ಲಿಲ್ಲ ಸ್ವಾಮಿ. ಹಂಗಾಗಿ ಹೊರಗಡೆ ಕರ್ಕೊಂಡು. ತಾಯಿಗೆ ಅಷ್ಟೊತ್ತಿಗೆ ಕ್ಯಾನ್ಸರ್ ಚಿಕಿತ್ಸೆ ಕೊಡಿಸಿದ್ರೆ ಅವರು ಗುಣ ಆಗಿ ಓಡಾಡ್ಕೊಂಡು ಚೆನ್ನಾಗಿದ್ರ ಅಥವಾ ಒಂದತ್ರ ಕೂತ್ಕೊಳ್ಳೋರ? ಇಲ್ಲ ಸ್ವಾಮಿ, ಭಾರಿ ಚೆನ್ನಾಗಿ ಕ್ಯೂರ್ ಆಗಿತ್ತು, ಒಳ್ಳೆ ಕ್ಲೀನ್ ಆಗಿದ್ರು. ಓಕೆ, ಸಹಜವಾಗಿ ಓಡಾಡ್ಕೊಂಡಿದ್ರು. ಸಹಜವಾಗಿ ಬಾರಿ ಚೆನ್ನಾಗಿ ಕೆಲಸ ಎಲ್ಲ ಚೆನ್ನಾಗಿ ಮಾಡ್ಕೊಂಡು ತುಂಬಾ ಚೆನ್ನಾಗಿದ್ರು ಸ್ವಾಮಿ. ಓಕೆ, ಬಟ್ ಇಲ್ಲಿ ನಿಮ್ಮ ಮದುವೆ ಆದ್ಮೇಲೆ ನೀವು, ನಿಮ್ಮ ಹೆಂಡತಿ, ಅಮ್ಮ ಅಪ್ಪ ಅಲ್ದೇನೆ ಬೇರೆ ಯಾರಿದ್ರು? ನಿಮ್ಮ ತಮ್ಮಂದಿರು ಎಷ್ಟು ಜನ? ತಮ್ಮಂದಿರು 4 ಜನ. ಓಕೆ, ನೀವು ತಮ್ಮಂದಿರು 4 ಜನ, ನೀವಲ್ದೆ? ನಾನಲ್ದೇ 3 ಜನ ತಮ್ಮಂದಿರು, ಒಬ್ಬಳು ತಂಗಿ. ಓಕೆ, ಅಂದ್ರೆ ಅವ್ರು 4 ಜನ, ನೀವು ಗಂಡ ಹೆಂಡತಿ ಇಬ್ರು, ಅಪ್ಪ ಅಮ್ಮ ಇಬ್ರು ಇದ್ವಿ. ಈ ಇಷ್ಟು ಜನಕ್ಕೆ ಅಕ್ಕಿ ಅಥವಾ ದಿನನಿತ್ಯದ ದಿನಸಿ ಎಲ್ಲ ಏನ್ ಮಾಡ್ತಿದ್ರ? ಅಂದ್ರೆ ನೀವು ಬೆಳೀತಾ ಇದ್ರ ಅಥವಾ ತರ್ತಾ ಇದ್ರ? ತರ್ಲಿಕ್ಕೆ ನಿಮ್ ದುಡಿಮೆ ಏನಿತ್ತು ಅಥವಾ ಅಣ್ಣ ಕೊಡಿಸ್ತಾ ಇದ್ನ? ಏನ್ ಕತೆ? ಅಂದ್ರೆ ಅಡಿಗೆಗೆಲ್ಲ ಏನ್ ಕತೆ ಇಷ್ಟೊಂದು ಜನಕ್ಕೆ? ಸ್ವಾಮಿ, ನಾನು ಮರ್ಗಾಸಿ ಅಂತ ಮಾಡ್ತಿದ್ದೆ ಸ್ವಾಮಿ. ಮರ್ಗಾಸಿ ಗೊತ್ತಲ್ಲ ಸ್ವಾಮಿ ನಿಮಗೆ? ಸಿಲ್ವರ್ ಮರ ಅಂತೇಳಿ ಅದನ್ನ ಹತ್ತಿ ಕಡಿಯೋದು. ಒಂದು 70-80 ಅಡಿ ಹೈಟ್ ಆಗಿರುತ್ತೆ. ಹೌದು ಹೌದು ಹೌದು. ಅಂದ್ರೆ ಸಪರೇಟ್ ಆಗಿ ಒಂದ್ ಕಡೆ ಹಾಕಿರ್ತಾರಲ್ವಾ?
ಅದನ್ನ ಸಪರೇಟ್ ಕಾಫಿ ತೋಟದಲ್ಲಿ ಮಾಡಿರ್ತಾರೆ ಸ್ವಾಮಿ, ಕಾಫಿ ತೋಟ ಗೊತ್ತಾಯ್ತು. ಅದ್ರಲ್ಲಿ ಮಾಡಿರ್ತಾರೆ. ನೀವು ಈ ಕಡೆ ಚಿಕ್ಕಬಳ್ಳಾಪುರ ಡಿಸ್ಟಿಕ್ ಅಲ್ಲಿ ಬಂದ್ರೆ ಕಾಫಿ ತೋಟದಲ್ಲಿ ಸಿಲ್ವರ್ ಇರುತ್ತೆ, ನೋಡ್ಬೋದು ಸ್ವಾಮಿ ನೀವು. ಅದ್ರ ಎಲೆಗಳು ಸ್ವಲ್ಪ ಕಡ್ಡಿ ಕಡ್ಡಿ ತರ ಇರ್ತಾವಲ್ಲ. ಹಾ ಹೌದು ಸ್ವಾಮಿ, ಕಟ್ಟಿ ಕಟ್ಟಿ ತರ ಇರುತ್ತೆ. ಅದನ್ನ ತಿಂದರು ನಾಟ ಚೆನ್ನಾಗಿ ಬರುತ್ತೆ ಅದ್ರ ಮರ ಕಡ್ದಾಗ. ಹೌದು, ನೋಡಿದೀವಿ. ಅಂತ ಮರನ ನಾನು ಮರಗಾಸಿ ಹೋಗ್ತಿದ್ದೆ ಸ್ವಾಮಿ. ಅವಾಗಲೇ 1000 ಚಿಲ್ಲರೆ ಸಂಬಳ ನನಗೆ ತಿಂಗಳಿಗೆ. ಇಲ್ಲ ದಿವಸಕ್ಕೆ. ಸೊ ಅಂದ್ರೆ ನಿಮ್ ದುಡಿಮೆ ಚೆನ್ನಾಗಿತ್ತು ಅಂತ. ದುಡಿಮೆ ಚೆನ್ನಾಗಿತ್ತು. ಅದು ನನ್ನ ಆರ್ಡ್ ಕೆಲಸ ಅಲ್ಲ, ಒಳ್ಳೆ ಕೆಲಸ ಮಾಡ್ತಿದ್ದೆ. ಡಬಲ್ ಹಾಜರು ನಾನು ದುಡಿತಿದ್ದು. ಮತ್ತೆ ನಿಮ್ಮೊಬ್ರು ದುಡಿಮೇಲೆ ಇಡೀ ಮನೆ ಸಾಕ್ತಿತ್ತ? ತಮ್ಮದವರೆಲ್ಲ ಚಿಕ್ಕರು. ಆಯ್ತು, ಒಳ್ಳೇದು. ನಿಮ್ಮ ಹೆಂಡತಿ ತಾಯಿಗೆ ಹೊಂದಾಣಿಕೆ ಆಗ್ಲಿಲ್ಲ, ಹೊರಗಡೆ ಬಂದ್ರು ಅಂದ್ರೆ ಯಾವ ತರ, ಬೇರೆ ಮನೆ ಮಾಡಿದ್ರು ಅಂತಲ್ಲ ಅಥವಾ ತವ್ರ ಮನೆಗೆ ಹೋದ್ರು ಅಂತಲ್ಲ? ಹೊರಗಡೆ ನಮ್ಮ ಅಪ್ಪನ 2 ಎಕರೆ ಜಾಗ ಇತ್ತು, ಹೊಲ ಇತ್ತು ಅನ್ನಲ್ಲ ಸ್ವಾಮಿ. ಅದ್ರಲ್ಲಿ 3 ಗುಂಟೆ ಜಾಗ ನನಗೆ ಕೊಟ್ರು ತಂದೆ. ಅಲ್ಲಿ ಹೋಗಿದ್ಬಿಡು ಅಂತ. ನನಗೆ ಒಂದ್ ಲೋಟನು ಕೊಡ್ಲಿಲ್ಲ ಸ್ವಾಮಿ, ಹಂಗೆ ಬರೀ ಕೈಯಲ್ಲಿ ಬಂದೆ. ದುಡಿಮೆ ಇದ್ದಿದ್ದೇ ನಿಮ್ಮೊಬ್ರದ್ದು, ನಿಮ್ಮನ್ನು ಆಚೆ ಕಳಿಸಿ ಅವ್ರೇನ್ ಮಾಡಿದ್ರು? ಅವರು ಆಮೇಲೆ ಇನ್ನ ತಮ್ಮ ಎಲ್ಲ ಇದ್ರಲ್ಲ ಸ್ವಾಮಿ, ಅವರು ಸ್ವಲ್ಪ ಒಂದು 17-18 ವರ್ಷ 20 ವರ್ಷಕ್ಕೆ ಬಂದ್ರ. ಅವ್ರು ಬಂದಾಗ ಅವರು ಸ್ವಲ್ಪ ಈ ಸಣ್ಣ ಪುಟ್ಟ ಕೆಲಸ ಮಾಡ್ಕೊಳ್ಳೋರು, ಅವರು ಸ್ವಲ್ಪ ಕೊಡೋರು ಆಮೇಲೆ. ಬಟ್ ನಿಮ್ಗೆ ಯೋಚನೆ ಬರ್ಲಿಲ್ವಾ, ಅಯ್ಯೋ ತಡಿಯಪ್ಪ, ಮಕ್ಕಳ ತಮ್ಮಂದಿರು ಇನ್ನು ಯಾವ ಕೆಲ್ಸಕ್ಕೂ ಅಷ್ಟು ದುಡ್ಡು ಅಂತವ್ರಲ್ಲ, ನಾನು ಹೋದ್ರೆ ಅಪ್ಪ ಇಂಥವನು, ತಡಿಯಪ್ಪ ಹೊರಗಡೆ ಹೋದ್ರು ಕೂಡ ಮನೇನು ಸ್ವಲ್ಪ ನೋಡ್ಕೊಳ್ಳೋಣ ಅಂತ ನೋಡ್ಕೊಂಡ್ರ ಅಥವಾ ಸಂಪೂರ್ಣವಾಗಿ ನೀವು ಹೊರಟೋಗ್ಬಿಟ್ರ? ಇಲ್ಲ ಸ್ವಾಮಿ, ನಾನು ಬಂದ್ಮೇಲೆ ನಾನು ಸ್ವಲ್ಪ ದುಡ್ಡು ಕೊಡ್ತಾ ಇದ್ದೆ ಹೊರಗಡೆ. ನಾನು ಮನೆಗೆ ಹೋಗೋಣ, ತಾಯಿ ತಂದೆ ಒಳಗೆ ಇರೋಣ ಅಂತ ಹೇಳಿದ್ರು. ನಮ್ಮ ಮನೆಯವರು ಇಲ್ಲ, ನಾನು ಸತ್ತೋಗ್ತೀನಿ, ಹಿಂಗಾಗ್ತೀನಿ, ನಾನು ಇರಲ್ಲ, ಅಲ್ಲಿ ಬರಲ್ಲ ಅಂತಂದ್ರು. ಆಮೇಲೆ ಸರಿ ಅಂತ ವಯಸ್ಸು ಸ್ವಲ್ಪ ದುಡ್ಡು ಕೊಡ್ತಾ ಇದ್ದೆ ನಾನು ಇಲ್ಲಿ ಮನೆಗೆ ಮೇಂಟೈನ್ ಮಾಡ್ಕೊಂಡಿದ್ದೆ. ಆಮೇಲೆ ಚಿಕ್ಕದೊಂದು ಮನೆನೂ ಮಾಡ್ಕೊಂಡು ಆಮೇಲೆ ಹಿಂಗೆ ಮಕ್ಕಳು 2 ಮಕ್ಕಳು ಆಯ್ತು ಸ್ವಾಮಿ. ಮಕ್ಕಳಾದ್ಮೇಲೆ ಓದಿ ಮಕ್ಕಳು. ನನ್ನ ಮಗ ಒಬ್ಬ ಇಂಜಿನಿಯರ್ ಮುಗಿಸಿದ್ದೇನೆ, ಮಗಳು BSc ನರ್ಸಿಂಗ್ ಮಾಡ್ತಿದ್ದಾಳೆ ಸ್ವಾಮಿ, ಫೈನಲ್ ಇಯರ್. ಅಂತೂ ನಾನ್ ಬಂದು ಇಲ್ಲಿ 5 ಎಕರೆ ಕಾಫಿ ತೋಟ ಮಾಡಿದೆ ಸ್ವಾಮಿ, ನನ್ನ ಸ್ವಂತ. ಒಂದ್ ನಿಮಿಷ, ಇಲ್ಲಿ ತಂದೆ ತಾಯಿ ಅವ್ರು ಹೊರಟು ಬಿಟ್ರ? ಅವರು ಆಮೇಲೆ ತೀರೋದ್ರು ಸ್ವಾಮಿ. ಅಂದ್ರೆ ತಂದೆ ಮೊದ್ಲು ಹೋದ್ರ, ತಾಯಿ ಮೊದ್ಲು ಹೋದ್ರು? ತಾಯಿ ಮೊದ್ಲು ಹೋದ್ರು. ಬಟ್ ಕೊನೆವರೆಗೂ ನಿಮ್ ಹೆಂಡತಿ ಅವರು ಸರಿ ಹೋಗಿದ್ ಕಾಣ್ಲಿಲ್ಲ? ಇಲ್ಲ ಸ್ವಾಮಿ, ಒಂದ್ ಸ್ವಲ್ಪ ಅಂಡರ್ಸ್ಟ್ಯಾಂಡಿಂಗ್ ಇರ್ಲೇ ಇಲ್ಲ. ಅವ್ರನ್ನ ಕಂಡುಬಿಟ್ರಂತೂ ತಿನ್ನೋರಂಗೆ ಹೊಡೆಯೋರಂಗೆ ಮಾಡೋರು, ಹೊಡೆಯಕ್ಕೆಲ್ಲ ಹೋಗೋರು. ನಿಮ್ ಹೆಂಡತಿ? ನಮ್ಮ ಹೆಂಡತಿ. ತಂದೆ ಕೂಡ ಕಾಯಿಲೆ ಬಂದು ಹೋದ್ರ ಅಥವಾ ಏನಾಯ್ತು ತಂದೆ ಕತೆ? ಅವರು ಶುಗರು ಓವರ್ ಆಗಿ ಅಲ್ಲಿ ತಮ್ಮ ಕಾಣಲಿಲ್ಲ. ಅವಾಗ ಶುಗರು ಓವರ್ ಆಗಿ ಹಾರ್ಟ್ ಅಟ್ಯಾಕ್ ತರ ಮಲಗಿದ್ರೆ ಸತ್ತು ಹೋದ್ರು ಸ್ವಾಮಿ. ಬಟ್ ಇವ್ರಿಗೆಲ್ಲ ಮದುವೆ ಆಗಿತ್ತಾ? ತಮ್ಮ ತಂಗಿ ಮದುವೆ ಆಗಿತ್ತು, ಆಮೇಲೆ ತಮ್ಮದು 2 ಜನ ಮದುವೆ ಆಗಿತ್ತು. ಬಟ್ ಇನ್ನು ಒಬ್ರು ಬಾಕಿ ಇದ್ರು? ಇನ್ನೊಬ್ರು ಬಾಕಿ ಇದ್ರು. ಆ ಟೈಮ್ಗೆ ಅಪ್ಪ ಅಮ್ಮ ಇಬ್ರು ಹೊರಟೋದ್ರು? ಹೌದು ಸ್ವಾಮಿ. ಉಳಿದಿರೋ ತಮ್ಮನಿಗೆ ಮದುವೆ ಈಗ ಮಾಡಿ? ತಮ್ಮಂದು ಮದುವೆ ಆಯ್ತು ಸ್ವಾಮಿ, ಅವ್ರು ಸತ್ತಾಗ. ಆಯ್ತು. ಈಗ ನಿಮ್ ತಾಯಿ ಹೋಗು ಕೊನೆ ಕ್ಷಣದವರೆಗೂ ನಿಮ್ ಹೆಂಡತಿ ಆಕೆಯೊಂದಿಗೆ ಚೆನ್ನಾಗಿರ್ಲಿಲ್ಲ? ಇರ್ಲಿಲ್ಲ ಸ್ವಾಮಿ. ಎಷ್ಟು ಜನ ನಿಮಗೆ? 2 ಜನ ಮಕ್ಕಳು, 1 ಗಂಡು 1 ಹೆಣ್ಣು. ಇಬ್ರು ದೊಡ್ಡವರೇ? ದೊಡ್ಡವರು. ಒಬ್ಬ ಮಗ ಇಂಜಿನಿಯರ್ ಮುಗಿಸಿದಾನೆ, ಈಗ ಜಾಬ್ ಮಾಡ್ತೀನಿ ಅಂತೇಳಿ ಆಸನಿಕವಾಗಿದ್ದಾನೆ, ಇನ್ನು ಪರ್ಮನೆಂಟ್ ಆಗಿಲ್ಲ. ಮಗಳು BSc ನರ್ಸಿಂಗ್ ಮಾಡ್ತಾಳೆ, ಫೈನಲ್ ಇಯರ್. ತಾಯಿ ಹೆಂಡತಿ ವಿಚಾರದಲ್ಲಿ ಹಿಂಗಾಯ್ತು, ನಿಮ್ಗೆ ಅದೇನು ಅನಿಸ್ಲಿಲ್ವಾ? ಓಕೆ ಫೈನ್, ನಿಮ್ ತಪ್ಪು ಅಂತ ನಾನು ಹೇಳಲ್ಲ, ಬಟ್ ಏನಾದರೂ ನೋವಿದೆಯಾ ತಾಯಿಗೆ? ಯಾಕೋ ನಾನು ಆ ಸಮಯದಲ್ಲಿ ನನ್ನ ಹೆಂಡತಿಯ ಕಾರಣಕ್ಕಾಗಿ ನೋಡ್ಕೊಳ್ಳೋಕೆ ಆಗಲಿಲ್ಲ, ಅಥವಾ ಅದ್ರ ಬಗ್ಗೆ ಏನಾದರೂ ನೋವಿಲ್ವಾ ನಿಮಗೆ? ನನಗೆ ತುಂಬಾ ತಾಯಿ ಅಂದ್ರೆ ಪಂಚ ಪ್ರಾಣ. ನನಗೆ ತಾಯಿ ಅಂದ್ರೆ ನಾನು ಅಷ್ಟಿಲ್ಲದೆ ತಾಯಿ ಕೊಡ್ತಿದ್ದಾಗ ಮೈಸೂರು, ಮಂಗಳೂರು, ಬೆಂಗಳೂರು ಎಲ್ಲಾ ಕಡೆ ತೋರ್ಸ್ಕೊಂಡು ಟ್ರೀಟ್ಮೆಂಟ್ ತಗೊಂಡು ಎಲ್ಲ ಮಾಡ್ಕೊಂಡ್ ಬಂದೆ. ಅವ್ರು ಹೇಳಿದ ಕಡೆ ತೋರ್ಸಿರೋ ತಾಳಿ ಕಟ್ಟುತ್ತೆ ಅಂತೇಳಿ ಅವ್ರು ಹೇಳ್ದಂಗೆ ಮದುವೆನೂ ಮಾಡ್ಕೊಂಡೆ. ಬಟ್ ಮದುವೆ ಆದ್ಮೇಲೆ ಸ್ವಲ್ಪ ಹೆಂಡತಿಯನ್ನ ಒಂಚೂರು ಯಾಕೋ ಸರಿ ಮಾಡ್ಬೋದಿತ್ತು, ತಾಯಿ ಜೊತೆ ಇದ್ದಿದ್ರೆ ಏನು ಚೆನ್ನಾಗಿರೋದು, ಹೆಂಡತಿನ ಸ್ವಲ್ಪ ಬಸ್ತಲ್ಲಿ ಇಟ್ಕೊಂಡು ಮಾಡ್ಬೋದಿತ್ತು ಅಂತ ಅನ್ಸ್ಲಿಲ್ವ ನಿಮಗೆ ಯಾವತ್ತು? ಇಲ್ಲ ಸ್ವಾಮಿ, ಅವರು ನಮ್ಮ ಮನೆಯವರು ಸ್ವಲ್ಪ ಎಜುಕೇಟೆಡ್, 2nd PUC ಓದಿದ್ದಾರೆ.
ನಾನು ಬರೀ 7ನೇ ಕ್ಲಾಸು. ಅದು 7ನೇ ಕ್ಲಾಸು ಅಂದ್ರೆ ನಮ್ಮಪ್ಪ ಓದಿಸ್ಲಿಲ್ಲ. 3 ದಿನ ದನ ಕಾಯಕ್ ಹಾಕಿದ್ರೆ 3 ದಿನ ಸ್ಕೂಲಿಗೆ ಕಳ್ಸಿದ್ರು. ಅದು ಕದ್ದು ಹೋಗ್ತಿದ್ದೆ ಸ್ಕೂಲಿಗೆ. ಅಂದ್ರೆ ಎಜುಕೇಶನ್ ಮನೆ ಹೊಡಿತಾ ಇತ್ತು ಅಂತ. ಎಜುಕೇಶನ್ ಮಾಡಿಸ್ಲೇ ಇಲ್ಲ ನಮ್ಮಪ್ಪ. ಯಾವ್ದೋ ಕಷ್ಟ ದುಡ್ಕ ನನಗೆ ಸ್ಕೂಲಿಗೆ ಹೋದ್ರೆ ಇಲ್ಲಿ ಅನ್ನ ಕರೆ ಯಾರಿಲ್ಲ ಸ್ವಾಮಿ. ಅಲ್ಲ, ಈಗ ನಾನು ಹೇಳೋದು 7ನೇ ಕ್ಲಾಸು ಇಲ್ಲ ಒಟ್ಟಿಗೆ ಬಾಳೋಣ ಅನ್ನುತ್ತೆ, 12ನೇ ಕ್ಲಾಸು ಇಲ್ಲ ಆಚೆಗೆ ಹೋಗೋಣ ಅನ್ನುತ್ತೆ. ಮತ್ತೆ ಯಾವುದು ಬೆಸ್ಟ್ ಇದ್ರಲ್ಲಿ? ಹೌದಲ್ಲಪ್ಪ ಸರಿ, ಅರ್ಥ ಆಗ್ಲಿಲ್ಲ ನನಗೆ. ನೀವು ಓದಿರೋದು 7ನೇ ಕ್ಲಾಸು, ಎಲ್ಲರ ಜೊತೆ ಹೊಂದಾಣಿಕೆ ಬಾಳೋಣ ಅನ್ನುತ್ತೆ 7ನೇ ಕ್ಲಾಸು. ಹೆಂಡತಿ 12ನೇ ಕ್ಲಾಸು ಇಲ್ಲ ಆಚೆಗೆ ಹೋಗೋಣ ಅನ್ನುತ್ತೆ. ಮತ್ತೆ 12ಕ್ಕೂ 7ಕ್ಕೂ ಯಾವ್ದು ಒಳ್ಳೇದಿದ್ ಮತ್ತೆ? ಅದು ನನ್ನ ಅನ್ಎಜುಕೇಟೆಡ್, ನಾನು ಎಜುಕೇಟೆಡ್ ಆಗಿದ್ದೀನಿ. ನನ್ ಮಾತು ಕೇಳು ನೀನು. ನಾನಿಲ್ಲ ನನ್ನ ಸತ್ತೋಗ್ತೀನಿ, ಹಂಗೆ ಹಿಂಗೆ ಬೇರೆ ಹೋಗೋಣ ಅಂತೇಳಿ ಕರ್ಕೊಂಡ್ ಬಂದ್ರು. ಆ ಸಮಯದಲ್ಲಿ ನೀವು ಒಪ್ಬಿಟ್ರಿ, ಅನಿವಾರ್ಯತೆ ಬಂದ್ಬಿಟ್ಟೆ ಸ್ವಾಮಿ. ನಾನು ಬಂದ್ಬಿಟ್ಟೆ. ನಾನು ತಂದೆ ತಾಯಿ ಅವ್ರು ಚೆನ್ನಾಗಿ ನೋಡ್ಕೊಂತಾನೆ ಇದ್ದೆ, ಹೋಗ್ತಾ ಬರ್ತಾ ಇದ್ದೆ, ನೋಡ್ತಾ ಇದ್ದೆ. ಆಮೇಲೆ ತಮ್ಮರ್ಗೆಲ್ಲ ಮದುವೆ ಆದ್ಮೇಲೆ ಕೈ ಬಿಟ್ಟೆ, ಅವ್ರು ಸಾಕ್ತಾರೆ ಅಂತ. ಅವರು ಎಲ್ಲ ಡಿವೈಡ್ ಆದ್ರು. ತಮ್ಮ ಲಾಸ್ಟ್ ತಮ್ಮಗೆ ಎಲ್ಲ ಆಸ್ತಿ ಆಯ್ತು, ಅವನೊಬ್ಬರು ನೋಡ್ಕೊಂಡು ಅವ್ರ ಜೊತೆ ಇದ್ದಾನೆ ಈಗಲೂ ಇದ್ದ ಕೊನೆ ತನಕ. ಈಗ ಹೇಗಿದೆ ಬದುಕು? ಹೆಂಡತಿ ಬದುಕೊಂಡು 12ನೇ ಕ್ಲಾಸ್ ಅಹಂಕಾರ ಇನ್ನೂ ಇದೆಯಾ? ಸೆಕೆಂಡ್ ಪೀಸ್ ಅಹಂಕಾರ ದುರಹಂಕಾರ ಭಯಂಕರ ಇದೆ ಸ್ವಾಮಿ. ಅಳಬೇಡಿ ಅಳಬೇಡಿ. ನಾನು ಯಾಕಪ್ಪ ಇದೀಗ ನಾನು ನಿಮ್ಮನ್ನ ನೋಡಕ್ ಹಿಡಿದು 1 ವರ್ಷ ಆಯ್ತು ಸ್ವಾಮಿ. ನಾನು ಕಾಲ್ ಮಾಡಿ ಸಾಕಾಗೋಯ್ತು. ನಿಮ್ ಕಾಲ್ ಸಿಕ್ಲಿಲ್ಲ. ನಿಮ್ ಮಾತು ಕೇಳಿ ಇದನ್ನ ಆತ್ಮಹತ್ಯೆ ಮಾಡ್ಕೊಂಡು ಅಂತೇಳಿ ಕಾಯ್ತಾ ಇದೀನಿ. ದಯವಿಟ್ಟು ಆ ನಿರ್ಧಾರ ಬೇಡ. ಏನಾಯ್ತು? ಅಳಬೇಡಿ. ನಾನು ಒಂದು 5 ಎಕರೆ ಕಾಫಿ ತೋಟ ಮಾಡಿದ್ದೀನಿ ಸ್ವಾಮಿ. ಕಷ್ಟಪಟ್ಟು ದುಡ್ದು ಮಾಡ್ಕೊಂಡೆ ನಾನು. ಅದೇ ಸ್ವಾಮಿ, ಕೆಲಸ ಇಲ್ವಲ್ಲ, ಈ ತರ ಕೆಲಸ ನಂದು ಅಂತ ಕಷ್ಟಪಟ್ಟು ದುಡ್ದು ಮಾಡ್ಕೊಂಡೆ. ಫುಲ್ಲು ಸೀರಿಯಸ್ ಕೆಲಸ ಮಾಡಿ ಹುಷಾರಿಲ್ಲಂಗಾಯ್ತು. ಅಡ್ಮಿಂಟ್ ಆದೆ. ಅಲ್ಲಿಗೂ ನೋಡಕ್ ಬರ್ಲಿಲ್ಲ. ಡಾಕ್ಟರ್ ಕೇಳಿರು, ಯಾಕಪ್ಪ ನಿಮ್ ಮನೇಲಿ ಯಾರಿಲ್ವ ಅಂತ. ಇಲ್ಲ ಸ್ವಾಮಿ, ನನಗೆ ಸಣ್ಣ ಏನ್ ಆಕ್ಸಿಡೆಂಟ್ ಏನಾಯ್ತು? ತುಂಬಾ ಹೆವಿ ಕೆಲಸ ಮಾಡ್ತಿದ್ನಲ್ಲ ಸರ್ ನಾನು. ಹೆವಿ ಕೆಲಸ ಮಾಡ್ತಿದ್ದಾಗ ನನಗೆ ಒಂಥರ ಹೊಟ್ಟೆ ನೋವಾಯ್ತು. ಬೇಬಿ ಸ್ಟಾರ್ಟ್ ಆಗ್ಬಿಡ್ತು 1 ವರ್ಷ ಬಿಡ್ದಂಗೆ. ಹೊಟ್ಟೆ ಹೀಟ್ ಆಗ್ಬಿಟ್ಟು, ಮರ ಈಜದಲ್ಲ ಹೀಟು ಸರ್ ಆ ಕೆಲಸ. ಹೀಟ್ ಆಗ್ಬಿಡ್ತು. ನಾನು ಹಾಸ್ಪಿಟ್ಲಿಗೆ ಹೋಗಿ ಅಡ್ಮಿಂಟ್ ಆದೆ. ನಮ್ಮನೆಯವರು ಹಾಸ್ಪಿಟ್ಲಿಗೆ, ನಿಮ್ಮಪ್ಪ ನಿಮ್ಗೆ ಯಾರು ನಿಮ್ಮಪ್ಪ ಕರ್ಕೊಂಡ್ ಬರಪ್ಪ ಹಾಸ್ಪಿಟ್ಲಿಗೆ, ನಿಮ್ಮೊಬ್ಬನೇ ಬರ್ತೀಯಲ್ಲ ಅಂದ್ರು. ಇಲ್ಲ ಸ್ವಾಮಿ, ನನಗೆ ಸಣ್ಣ ಮಕ್ಕಳು ನೋಡ್ಕೊಂಡ್ ಮನೆಗಿರ್ಬೇಕು, ಯಾರು ಇಲ್ಲ ಅಂತ. ಅವಾಗ ಮಕ್ಕಳು ದೊಡ್ಡವಾಗಿದ್ದು. ನಮ್ಮನೆಯವರು ಬರ್ಲಿಲ್ಲ. ನೀವು ವಿಷಯ ಹೇಳಿರ್ಲಿಲ್ವಾ ಅಥವಾ ಗೊತ್ತಾಗೂ ಬರ್ಲಿಲ್ವಾ? ನನಗ್ ಗೊತ್ತಿತ್ತು. ನನ್ನ ಮನೇಲಿ ನಾನು ಹೊಟ್ಟೆ ನೋವು ಅದಿದ್ದೊಂದು ಅಳ್ತಾ ಇದ್ದೆ. ನಮ್ಮನೆ ಹತ್ತ ಆಗ್ಬೇಕು ಅಂತೇಳಿ ಬಿರಿಯಾನಿ ಮಾಡ್ಕೊಂತಿನಾರು. ಅಂದ್ರೆ ರೇಷನ್ ಎಲ್ಲ ತಂದು ಕೊಡ್ತಿದ್ದೆ. ಚಿಕನ್ ಅವ್ರು ಏನ್ ತಿನ್ಬೇಕು, ಚಿಕನ್ ಕೊಡ್ಬೇಕು ಅಂತ ತಂದು ಕೊಡ್ತಿದ್ದೆ. ರೇಷನ್ ಏನು ತಪ್ಪಿಸಿರ್ಲಿಲ್ಲ ಅವರಿಗೆ. ನಾನು ಚೆನ್ನಾಗಿ ಮನೇಲಿ ಚೆನ್ನಾಗಿ ದುಡಿಮೆ ಚೆನ್ನಾಗಿತ್ತಲ್ಲ ಸದ್ಯ ಚೆನ್ನಾಗಿ ತಂದು ಹಾಕ್ತಿದ್ದೆ. ಓಕೆ ನಿಮ್ಮ ಇದನ್ನು ನಾನು ವಿಚಾರ ಮುಂದುವರಿಸ್ತೀನಿ. ಬಟ್ ಈಗ ನಂದೊಂದು ಪ್ರಶ್ನೆ ಇದೆ. ಅವತ್ತು ಇಲ್ಲ ನಾವು ಹೊರಗಡೆ ಹೋಗೋಣ, ಇವ್ರ ಜೊತೆ ಇರೋದು ಬೇಡ ಅಂತ ಹೆಂಡತಿ ಹೇಳಿದಾಗ, ಇಲ್ಲ ಕಣೆ ನಾನು ಬರಲ್ಲ, ನಾನು ಇಲ್ಲೇ ಬದುಕ್ತೀನಿ, ಆ್ಯಂಡ್ ನೀನು ಇಲ್ಲೇ ಇರು, ಅಮ್ಮನಿಗೂ ಬೇಕಾದ್ರೆ ಬುದ್ಧಿ ಹೇಳ್ತೀನಿ, ಎಲ್ಲ ಹೊಂದಿಸ್ಕೊಂಡು ಇಲ್ಲೇ ಇದ್ದು ಅಪ್ಪ ಅಮ್ಮನ ಸೇವೆ ಮಾಡೋಣ, ಅಪ್ಪ ಅಮ್ಮನ ಜೊತೆ ಇರೋಣ, ನಾವು ಎಲ್ಲರಂತೆ ಹೋಗೋದು ಬೇಡ ಅಂತ ಅವತ್ತು ನೀವು ಮನೆಯಲ್ಲಿ ಇರಿಸ್ಕೊಂಡಿದ್ರೆ ಅಥವಾ ನಾನು ಬರಲ್ಲ ಅಂದಿದ್ರೆ ಏನಾಗಿರ್ತಿತ್ತು? ನಿಮ್ಮ ಅಂದಾಜೇನು? ಅವತ್ತು ಏನಾಗಿರ್ತಿತ್ತು? ಹೆಂಡತಿ ಏನು ಮಾಡೋ ಹಾಗಿದ್ರು? ಇಲ್ಲ ಸ್ವಾಮಿ, ಇಬ್ರಿಗೂ ಜಗಳ ಅಂದ್ರೆ ಹೊಡೆದಾಟ ಅಂದ್ರೆ ಜಗಳ ಅಂದ್ರೆ ಏನು ಇಲ್ಲ, ಹೊಡೆದಾಟ ಇಲ್ಲಾರ ಸ್ವಾಮಿ. ಆಗ್ತಾನೆ ಇರ್ಲಿಲ್ಲ, ನೋಡಕ್ ಆಗ್ತಿರ್ಲಿಲ್ಲ. ಬಟ್ ನೀವು ಪ್ರಾಂಪ್ಟಾಗಿ ಹೇಳಿ, ಇಲ್ಲಿ ಯಾರದು ಹೆಚ್ಚು? ತಾಯಿ ತಪ್ಪಿತ್ತ? ತುಂಬಾ ತಪ್ಪು ಮಾಡೋರ, ತುಂಬಾ ತಪ್ಪಾಗಿ ಮಾತಾಡೋರ ತಾಯಿನೂ ಬಾಯಿ ಕೊಡೋರು, ಇವರು ಬಾಯಿ ಜಾಸ್ತಿ. ನಮ್ಮನೆಯವರು ಸಿಕ್ಕಾಪಟ್ಟೆ ಬಾಯಿ. ತಾಯಿನೂ ಬಾಯಿ, ಅವರು ಬಾಯಿ ತಪ್ತಿರ್ಲಿಲ್ಲ. ಒಬ್ರಿಗೊಬ್ರು ಅಂಡರ್ಸ್ಟ್ಯಾಂಡಿಂಗ್ ಇರ್ತಿರ್ಲಿಲ್ಲ. ಬಟ್ ನಿಮ್ಗನ್ನಿಸ್ತು ಆ ಕ್ಷಣಕ್ಕೆ ಪರಿಹಾರ ಅಂದ್ರೆ ಓಕೆ, ನಾವು ಅಂತರ ಕಾಪಾಡ್ಕೊಳ್ಳೋಣ ಅಂತ. ನಮಗೆ 4 ಜನ ತೀರ್ಮಾನ ಮಾಡಿ ಕಳಿಸಿರೋ ನಮ್ಮನ್ನ ಊರವರು ಹೋಗುವಂತ. ಆಯ್ತು. ಅದಾದ್ಮೇಲೆ ಒಂದು ಹಂತ ಆದ್ಮೇಲೆ ನೀವು ಸ್ವಂತ ಕಾಫಿ ತೋಟ ಮಾಡಿದ್ದ? ಕಾಫಿ ತೋಟ 5 ಎಕರೆ ತೋಟ ಮಾಡಿದ್ದೀನಿ ಸ್ವಾಮಿ ನಾನು. ಆಯಿತು. ಸೊ ನೀವು ಏನು ಆಕ್ಸಿಡೆಂಟ್ ವಿಚಾರ ಹೇಳ್ತಾ ಇದ್ರಿ, ಬಟ್ ನಿಮ್ಮ ನರಳಾಟದ ನಡುವೆಯೂ ಇವರು ಅದ್ರ ಬಗ್ಗೆ ಹೆಚ್ಚು ಗಮನ ಕೊಡೋದೆ ಅಥವಾ ನಿಮ್ಮ ನೋವಿನಲ್ಲಿ ಭಾಗಿಯಾಗುವ ಬುದ್ಧಿ ಇವ್ರಿಗಿರ್ಲಿಲ್ಲ? ಆಮೇಲೆ ಮತ್ತೆ ಇನ್ನೊಂದ್ಸರಿ ಸ್ವಾಮಿ ಟೈಲ್ಸ್ ಆಯ್ತು. ರೀಸೆಂಟ್ ಒಂದ್ ವರ್ಷ ಆಯ್ತು ಟೈಲ್ಸ್ ಆಗಿ. ಆಮೇಲೆ ಅಲ್ಲಿನೂ ಡಾಕ್ಟ್ರು ಜೊತೆ ಬರ್ಬೇಕಪ್ಪ ಒಬ್ರು.
ನೀನ್ ಒಬ್ಬರೇ ಬಂದ್ರೆ ಆಗಲ್ಲ ಅಂದ್ರು. ಇಲ್ಲ ಸ್ವಾಮಿ, ಅಲ್ಲಿ ನನಗೆ ಸಣ್ಣ ಸಣ್ಣ ಮಕ್ಕಳು ಬರಕ್ಕಾಗಲ್ಲ, ಮಕ್ಕಳು ನೋಡ್ಕೊಳಕ್ಕೆ ಯಾರು ಬರಲ್ಲ ಅಂತಾರೆ. ಸಣ್ಣ ಸಣ್ಣ ಮಕ್ಕಳು ನೋಡ್ಬೇಕು, ಅವ್ರ ಜೊತೆ ಮಕ್ಳ ಜೊತೆ ಇರ್ಬೇಕು, ಬರಲ್ಲ ಅಂತಂತೆ. ಸರಿ ಅಂತ ಅವ್ನಿಗೆ ಆಪರೇಷನ್ ಮಾಡಿಸಿ ಬಂದೆ ಸ್ವಾಮಿ ನಾನು ಎಲ್ಲ. ಬಂದಾದ್ಮೇಲೆ ನನಗೆ ಕಾಫಿ ಸೀಸನ್ ಸ್ವಾಮಿ, ಒಳ್ಳೆ ಕಾಫಿ ಟೈಮಲ್ಲಿ ಜನ ಸಿಕ್ಕಲ್ಲ ಇಲ್ಲಿ, ಜನಕ್ಕೆ ಅಭಾವ. ಆಮೇಲೆ ನಾನೇನ್ ಮಾಡ್ದೆ, ನಮ್ಮ ಮನೆ ಹೆಸರಿಗೆ ಒಂದು 25 ಲಕ್ಷ ಕೊಟ್ಟು ಸೈಟ್ ತಗೋಬೇಕು ಅಂತ ಹೇಳಿದ್ರು. ಸೈಟ್ ತಗೊಂಡೆ ಚಿಕ್ಕಮಗಳೂರಲ್ಲಿ, ನಮ್ಮ ಮನೆ ಹೆಸರಿಗೆ ಮಾಡಿದೆ. ನಿಮ್ಮ ಹೆಂಡತಿ ಹೆಸರಿಗೆ? ಹೆಂಡತಿ ಹೆಸರಿಗೆ ಮಾಡಿದೆ. ಓಕೆ, ಅಂದ್ರೆ ಕಾಫಿ ತೋಟ ಅಲ್ದೇನೆ? ಅಥವಾ ಕಾಫಿ ತೋಟ ನನ್ನ ಹೆಸರಲ್ಲಿ ಇತ್ತು, ನಮ್ಮ ಹೆಂಡತಿ ಹೆಸರಿಗೆ ಏನಾದ್ರು ಸ್ವಲ್ಪ ಮಾಡೋಣ ಅಂತ. ನನಗೆ ಟೌನ್ ಅಲ್ಲಿ ಮನೆ ಕಟ್ಬೇಕು, ಸೈಟ್ ಬೇಕು, ಹಂಗೆ ಹಿಂಗೆ ಅಂತಂದ್ರು ನಮ್ಮ ಮನೇಲಿ. ನಾನು ಆಮೇಲೆ ಸೈಟ್ ಕೊಟ್ಟೆ, 25 ಲಕ್ಷ ಖರ್ಚು ಮಾಡಿ ಒಂದು 5-6 ಲಕ್ಷ ಸಾಲ ಮಾಡ್ಕೊಂಡಿದ್ದೆ. ಆಮೇಲೆ ಕಾಫಿ ಸೀಸನ್ ಬಂತು. ಕಾಫಿ ಸೀಸನ್ ಬಂದಾಗ ನಾನು ಜನ ಕರ್ಕೊಂಡಿದ್ದೆ. ಜನಕ್ಕೆ ಸಂಬಳ ಕೊಡಕ್ಕೆ ಸ್ವಲ್ಪ ಪ್ರಾಬ್ಲಮ್ ಆಯ್ತು, ಲೇಬರ್ ಸಂಬಳ ಕೊಡಕ್ಕೆ. ನನ್ನ ಹತ್ರ ದುಡ್ಡು ಕೈಯಲ್ಲಿ ಇದ್ರೆ ಸ್ವಲ್ಪ ಖರ್ಚಾಗುತ್ತೆ ಅಂತ ಹೇಳಿ ನಮ್ಮ ಮನೆ ಹೆಸರಿಗೆ ಒಂದು 10,000 ದುಡ್ಡು ಕೊಟ್ಟಿದ್ದೆ ಸ್ವಾಮಿ. ಯಾರಿಗೆ? ನಮ್ಮ ಮನೆಯ ಕೈಲಿ ಇಟ್ಕೊಂಡಿರೋ ಒಂದು 10,000 ಕೊಟ್ಟಿರೋ, ಕೆಲಸದವರಿಗೆ ಕೊಡೋದು ಸಂಬಳ ಅಂತ ಹೇಳಿ 10,000 ಇಟ್ಕೊಂಡಿರೋ ಕೊಟ್ಟಿದ್ದೆ. ಕೊಟ್ಟಿದ್ದೆ ನಾನು. ಆಮೇಲೆ ಒಂದ್ಸರಿ ಕಾಫಿ ಕುಡಿಯಕ್ಕೆ ಹೋದ್ವಿ. ಅವತ್ತು ಜನ ಬಂದಿರ್ಲಿಲ್ಲ. ನಾನು ದಿವಸ ಬೇಗ 7 ಗಂಟೆ ಕಾಫಿ ಕುಡಿಯಕ್ಕೆ ನಾನು ಹೋದೆ. ಜನ ರಜೆ ಮಾಡಿದ್ರು, ನಾನು ಹೋದೆ. ಇವರು ಆಮೇಲೆ 10 ಗಂಟೆಗೆ ಅಡಿಗೆ ಎಲ್ಲ ಮಾಡ್ಕೊಂಡು ಊಟ ತಗೊಂಡ್ ಬಂದ್ರು ತೋಟಕ್ಕೆ. ಆಮೇಲೆ ಬಂದ ಮೇಲೆ ನಾನು ಇಲ್ಲಿ 10,000 ದುಡ್ಡು ಕೂಡ ಮರಾಗೈತಿ, ಸಾಲ ಬೇರೆ ಮಾಡ್ಕೊಂಡಿದೀನಿ, 10,000 ಕೊಡ್ಲಿಲ್ಲ ಅಂದ್ರೆ ನನಗೆ ಜನಗಳಿಗೆ ಸಂಬಳ ಕೊಡೋದಂಗೆ, ನಾಳೆ ಸಂಬಳ ಕೊಡ್ಬೇಕಲ್ಲ, ದುಡ್ಡು ಕೊಡು ಅಂತಂದೆ. ಕೊಡ್ತೀನಿ ತಡೀರಿ ಅಂತಂದ್ರು. ಇನ್ನು ಯಾವಾಗ ಕೊಡ್ತೀಯ, ಹಂಗೆ ಹಿಂಗೆ ಅಂತ ಬಾಯಿ ಜೋರು, ನಮ್ಮ ಮನೇಲಿ ಬಾಯಿ ಜೋರು ಮಾಡಿರೋ. ಆಮೇಲೆ ನಾನು ಇವ್ರಿಗೂ ಒಂದು 30-40 ದುಡ್ಡು ಕೊಟ್ಟಿದ್ದೀನಿ. ಒಂದು 50-60 ಬಡ್ಡಿಗೆ ಬಿಟ್ಕೊಂಡಿದ್ದಾರೆ ಸ್ವಾಮಿ ಅವರು. ಅದನ್ನೇನು ಕೇಳಿಲ್ಲ ನಾನು. ಆಮೇಲೆ ಈಗ ನಾನ್ ಕೊಟ್ಟಿದ್ನಲ್ಲ ಆ ದುಡ್ಡನ್ನ ಕೊಡು, ನಾನು ಸೈಟಿಗೆ ಎಲ್ಲ ಸಾಲ ಮಾಡಿದ್ನಲ್ಲ ಆ ಸಾಲ ನಾನು ತೀರಿಸ್ತಾರೆ. ಅವರೆಲ್ಲ ಸಾಲ ಕೊಡ್ತಾರೆ. ಈ 25 ಕೊಟ್ಟಿರೋ ಲೇಬರಿಗೆ ಕೊಟ್ಬಿಟ್ಟು ಬಾಕಿ ನಾವು ಕಾಪಿ ಮಾಡ್ತೀವಲ್ಲ ಸ್ವಾಮಿ, ಅವ್ರ ಹತ್ರ ದುಡ್ಡು ಇಸ್ಕೊಂಡ್ಬಂದು ಮತ್ತೆ ಬಾಕಿ ಲೇಬರಿಗೆ ಸಂಬಳ ಕೊಡೋದಂತೆ ಅಂತ ನಾನು ಹೇಳಿದೆ. ಆಮೇಲೆ ಕೊಡ್ತೀನಿ ತಡೀರಿ ಅಂತೇಳಿ ಜೋರ್ ಬಾಯಿ ಮಾಡಿರೋ. ನನಗೂ ಬೇಗ 1 ವಾರ 2 ವಾರ ಕೇಳಿದೆ. ಜೋರ್ ಬಾಯಿ ಮಾಡಿರೋ 1 ವರ್ಷ ಹಂಗೆ ಕಪಾಲಿ ಟಚ್ ಮಾಡಿದೆ ಸ್ವಾಮಿ ನಾನು. ಆಮೇಲೆ ಸರಿ ಅಂತ ಬಾಯಿ ಎಷ್ಟು ಮಾತಾಡ್ತೀವಿ, ಜೋರ್ ಮಾಡ್ಬಿಡ, ಕೊಡ್ಲಿಲ್ಲ ಅಂದ್ರೆ ಹಂಗೆ ಇಟ್ಕೋಬೇಡ ಅಂತ ಹೇಳಿ 1 ವರ್ಷ ಟಚ್ ಮಾಡಿದೆ ಕಪಾಲಿಗೆ ಅಷ್ಟೇ. ಆಮೇಲೆ ಸರಿ ಅಂತ ಅವರು ಸುಮ್ಮನಾದ್ರು, ನಾನು ಸುಮ್ಮನೆ ಸೈಲೆಂಟ್ ಆಗಿ ಕಾಫಿ ಕೂತಿದ್ದೆ. ಸೊಂಟದಲ್ಲಿ ಕಾಫಿ ಬೊಕ್ಕಲು ಇರುತ್ತೆ ಸ್ವಾಮಿ, ನೋಡಿದ್ರೆ ಸ್ವಾಮಿ ಕಾಫಿ ಕುಡಿಯೋ ಬೊಕ್ಕಲೆಲ್ಲ ಆತರ ಬೊಕ್ಕಲು ಕಟ್ಟಿದ್ದೆ. ಒಂದು 20 kg ಸೊಂಟದಲ್ಲಿ ಇತ್ತು ಹಣ್ಣು. ನಾನು ತಗ್ಗಲ್ ಕೂತಿದ್ದೆ. ನಮ್ಮನೆಯವರು ಸ್ವಲ್ಪ ಮೇಲಿದ್ರು. ದಡಿ ಇರಂತ ಒಂದು 10 kg ತೂಕ ಇರ್ಬೋದು ಸ್ವಾಮಿ, ದಡಿ ಒಂದು ಬಡಿಗೆ. ಆ ಬಡಿಗೆ ತಗೊಂಡ್ಬಿಟ್ಟು ಒಂದೇ ಸರಿ ತಲೆಗೆ ಬೈರಂತ ಹೊಡೋರು. ನನಗೆ ಆಕಾಶನ ತಲೆ ಮೇಲೆ ಬಿತ್ತು. ಎಂತದಾಯ್ತು ನೋಡ ಮರತಿ, ಯಾವಾಗ ಬಂಡಕ್ಕೆ ತಲೆ ಮೇಲೆ ಏನೋ ಬಿತ್ತು ನೋಡ ಅಂತ ಹೇಳ ನನಗೂ ನನಗೆ ಬಾಯ್ತಿ ಇಲ್ಲ. ಆತರ ಜ್ಞಾನ ಬಂತು. ಅಷ್ಟೊತ್ತಿಗೆ ಪ್ರಜ್ಞೆ ತಪ್ಪಂಗಾಯ್ತು ನನಗೆ. ಆಮೇಲೆ ಅವ್ರು ದಡಿ ಹೊಡೆದಿದ್ದು ನನಗೆ ಮೋಸದಲ್ಲಿ ತಲೆಗೆ ಹೊಡೆದಿದ್ದು. ಆಮೇಲೆ ರಬ್ಬ ಅಂತ ಒಂದು ಚೆಂಡು ಬಾಲಿಂದಪ್ಪ ತಲೆ ಊತಿದೆ. ಆಮೇಲೆ ಎಂತದು ಅಂತ ತಲೆ ಮೇಲೆ ಬಿತ್ತಲ್ಲ, ಬಂಡೆ ಬಿತ್ತಲ್ಲ ಅಂತ ಅಷ್ಟೇ ಅವ್ನು ಗೊತ್ತು. ಆಮೇಲೆ ಪ್ರಜ್ಞೆ ತಪ್ಪಂಗಾಯ್ತು, ಕೆಳಗೆ ಬೀಳಂಗ ಆಯ್ತು. ಅಷ್ಟೊತ್ತಿಗೆ ಮತ್ತೆ ಇನ್ನೊಂದು ನೋಡ್ತಾ ಹೊಡೆದ್ರು. ಏನ್ ಮಾಡ್ತಾವ್ರಿ? ಮತ್ತಿನ್ನೊಂದು ನೋಡ್ತಾ ಹೊಡೆದ್ರು ಸ್ವಾಮಿ. ಇನ್ನೊಂದು ಹೊಡೆದ್ರು? ಇನ್ನೊಂದು ತಲೆಗೆ ಹೊಡೆದ್ರು. ಆಮೇಲೆ ತಲೆ ಹೊಡಿಬೇಕಾದ್ರೆ ಯಾಕೆ ತಲೆ ಹೊಡೆದ್ಮೇಲೆ ಫಸ್ಟ್ ಹೊಡೆದ್ರು ಸ್ವಾಮಿ, ಪ್ರಜ್ಞೆ ತಪ್ಪಂಗಾಗಿತ್ತು. ಇನ್ನೊಂದು ಹೊಡೆದ್ಮೇಲೆ ಪ್ರಜ್ಞೆ ಒಂಥರ ಬಂದಂಗಾಯ್ತು. ಆಮೇಲೆ ನೋಡ್ತೀನಿ ಇವ್ಳು ಹೊಡಿತಾ ಇಲ್ಲ, ಮತ್ತೊಂದು ಹೊಡ್ತಾ ಇನ್ನೊಂದು ಹೊಡ್ತಾ ಮತ್ತೆ ಎತ್ತು ಹೊಡೆದ್ಲು. ಅಷ್ಟೊತ್ತಿಗೆ ಪ್ರಜ್ಞೆ ಮುಂತೆಲ್ಲ ಕೈ ಹಿಡ್ಕೊಬಿಟ್ಟೆ. ತಲೆ ಕೊಟ್ಟು ಬಡಿಗೆ ಹಿಡ್ಕೊಂಡೆ, ಬಡಿಗೆ ಕಿತ್ಕೊಂಡೆ. ಆಮೇಲೆ ನನ್ ಮಗ ಆ ಕಾಫಿ ಕುಯ್ಯಕ್ಕೆ ಅವಾಗ ರಜಾ ಬಂದಿದ್ದ, ಕಾಲೇಜ್ ಮುಗಿತ್ತು. ಕಾಫಿ ಕುಯ್ಯಕ್ಕೆ ಬಾರ ಅಂದ್ರೆ ನಾನ್ ಬರಲ್ಲ ಅಂತೇಳಿ ಬೇರೆ ಕಡೆಗೆ ಕೆಲ್ಸಕ್ಕೆ ಹೋಗೋನು ಸ್ವಾಮಿ. ಅವನು ಅಲ್ಲೇ ಪಕ್ಕ ತೋಟದಾಗ ಕೆಲಸ ಮಾಡ್ತಾ ಇದ್ದ. ಅವನ್ ಕರ್ದೆ, ಬಾರ ನಿಮ್ಮ ಅಮ್ಮ ಹೊಡೆದ್ಲು ನೋಡಿ, ಕೆಲಸ ಮಾಡಿಲ್ಲ ನೋಡುವ ಅಂತಂದೆ. ಅವ್ನು ಬಂದು ನನಗೆ ಹೊಡೆಯರನ್ ಬಂದ. ಪಕ್ಕ ತೋಟದವರು ಸಾವುಕರು ಅವ್ರು ಬಂದು ನೋಡಿದ್ರು. ಬಂದಾಗ ಅಚ್ಚೆ ನೀನಾಗದು ತಡ್ಕೊಂಡಿದ್ಯಾ ಮರ, ನೀನ್ ಆಡ್ ಕೆಲಸ ಮಾಡೋದು ಉಳ್ಕೊಂಡಿದ್ಯಾ ನನ್ನಂತ ಹೇಳಿ ಸತ್ತೋಗ್ಬಿಡ್ತಿದ್ದೆ. ಇಂತ ಅನ್ಯಾಯ ಆಗ್ಬಾರ್ದು ಅಂತೇಳಿ ಅವರು, ನಾನು ಟಿವಿಲಿ ಅಲ್ಲಿ ಇಲ್ಲೆಲ್ಲ ನೋಡಿದೀನಿ, ಇಲ್ಲೇ ನೋಡ್ಬಿಟ್ಟೆ. ಇಂತ ಹೆಂಗ್ಸು ಪ್ರಪಂಚದಲ್ಲಿ ಎಲ್ಲೂ ಇಲ್ಲ ಅಂತೇಳಿ ಅವರು ದುಡ್ಡು ಕೇಳಿದಕ್ಕೆ ಹೊಡೆದಿದ್ದು ಅಂತಲ್ಲ? ದುಡ್ಡು ಕೇಳಿದಕ್ಕೆ ಹೊಡೆದಿದ್ದು ಸ್ವಾಮಿ. ಆಮೇಲೆ ಅವರು ಒಂಥರ ಸುರು ಹತ್ಬಿಟ್ರು. ಆಮೇಲೆ ನಾನು ಸಂಜೆ ನನಗ್ ಬಂದಾಗ ಇವ್ರ ಮಗನ್ ಕರ್ಕೊಂಡು ಕಂಪ್ಲೇಂಟ್ ಕೊಡಕ್ ಹೋಗಿದ್ದಾರೆ ನಿಮ್ ಮೇಲೆ, ನಮ್ಮ ಹೆಂಡತಿ. ನಾನು ಊರ್ ಮನೆಯವ್ರ 4 ಜನ ಸೇರಿಸ್ಬಿಟ್ಟು, ನಮ್ಮ ಅಣ್ಣ ತಮ್ಮರನ್ನ ಸೇರಿಸ್ಬಿಟ್ಟು ಪಂಚಾಯತ್ಗೆ ಇಡ್ತಿದ್ದೆ.
ಪಂಚಾಯತ್ಗೆ ಇರ್ತೀನಿ ಇವರೇ ಬರೀ ರೋಪ್ ಮಾತಾಡಿರು. ಪಂಚಾಯತ್ಗಾರರು ಸರಿಯಪ್ಪ ಈಗ ಆಗೋದಾಯ್ತು ಹೋಗೋದಾಯ್ತು ಬೇಡ ಚೆನ್ನಾಗಿರಿ ಅಂತ ಹೇಳಿರು. ಸೈಲೆಂಟ್ ಸಮಾಧಾನ ಮಾಡಿ ಕೊಟ್ಟು ಹೋದ್ರು. ಸಮಾಧಾನ ಮಾಡಿಕೊಟ್ಟು ಹೋಗಿ ಆಗ 1 ವರ್ಷ ಹಂಗೆ ಇದ್ದು ಸ್ವಾಮಿ. ಆಮೇಲೆ ಹಿಂಗೆ ಇದ್ದಾದ್ಮೇಲೆ ತಿರ್ಗಾ ವರ್ಷಾದ್ಮೇಲೆ ಮತ್ತೆ ಅದೇ ಸೀಸನ್ ಬಂತು, ಕಾಫಿ ಸೀಸನ್. ಕಾಫಿ ಸೀಸನ್ ಅಂತೂ ಮಗನ್ ಕರೆದ, ಮಗ ಮನೇಲಿ ಇದ್ನಲ್ಲ, ಬಾರಪ್ಪ ಕಾಫಿ ಕುಡಿಯೋಕೆ ಹೋಗೋಣ ಅಂತ. ಅವನು ಸ್ವಾಮಿ ಕಾಫಿ ಕುಡಿಯೋಕೆ ಜನ ಸಿಕ್ಕೋದಂದ್ರೆ ಅಷ್ಟು ಕಷ್ಟ. 1,000 ಕೊಟ್ರೆ ಒಂದ್ ಜನ ಸಿಕ್ಕಲ್ಲ, ಒಂದು ಹೆಣ್ಣಾಳು. ಸೀಸನ್ ಅಲ್ಲಿ ಅವಾಗ ಮಳೆ ಬರ್ತಾ ಇರುತ್ತೆ, ಕಾಫಿ ಓದಿ ಕೆಳಗೆ ಹೋಗ್ಬಿಟ್ರೆ ವೇಸ್ಟ್ ಆಗ್ಬಿಡುತ್ತೆ ಅದು. ಆಮೇಲೆ ಮಗ ಅಲ್ಲ ಕಣೆ, ಮಗನು ಇಂಥ ಸೀಸನ್ ಅಲ್ಲಿ ಕೆಳಗೆ ಬಿದ್ದು ಇರ್ಕಿರೋ ಅವ್ನು ಕುಯ್ಯಕ್ಕಾಗಲ್ಲ, ಕೆಳಗೆ ಬಿದ್ದು ಇರ್ಕಿರೋ ಸಾಕಲ್ಲ, ಅಷ್ಟೇ ದುಡ್ಡು ಬರುತ್ತಲ್ಲ, ಹೊರಗಡೆ ಯಾಕೆ ಕೆಲ್ಸಕ್ಕೆ ಹೋಗ್ಬೇಕು ಅಂತ ಹೇಳಿದೆ. ಹಂಗಂತೇಳಿ 1 ವರ್ಷ ಮತ್ತೆ ಸುಮ್ಮನೆ ತೊಟ್ಟಿದೆ. ತೊಟ್ಟಿದ್ದಂಗೆ ಆ ಮಗ ಮಲಗಿದ್ದ, ಅವ್ನು ಬೆಳಿಗ್ಗೆ ಮಲಗಿದ್ರೆ 11 ಗಂಟೆಗೆ ಎದ್ದಾಡೋದು. ರಾತ್ರಿಯಲ್ಲಿ ಒಂದು ಮೊಬೈಲ್ ಹಿಡ್ಕೊಂಡು ಮಲ್ಕೊಳೋದು. ಏನು ಮಾತಾಡಂಗಿಲ್ಲ, ಏನು ಕೇಳಂಗಿಲ್ಲ. ನಾನು ಒಂದ್ ಮನೆ ಕೆಲಸ ಮಾಡಲ್ಲ. ಆಮೇಲೆ ತೊಟ್ಟಿದ್ದಂಗೆ ಬಾರೋ ಮಗನೇ ನಿಮ್ಮ ಅಪ್ಪ ನನಗೆ ಹೊಡೆದ ಅಂತೇಳಿ ಕರೆದ್ಲು. ಅವನು ಬಂದನು ಇಬ್ರು ಹೊಡೆದ್ಬಿಟ್ಟು ನಿಮ್ಗೆ ಹೊಡೆದ್ರ ಮಗ? ನನಗೆ ಹೊಡೆದ, ಯಾಕ ಮಗ ಹೊಡೆದ ಅಂತ ಹೊಡೆದ ನನಗೆ. ಆಮೇಲೆ ಹೊಡೆದಾಗ ಎಲ್ಲರೂ ತಂದೆ ಹೋಯ್ತಿಲ್ಲ ಅಂತೇಳಿ ತಾಯಿದ್ರು ಬಿಡಿಸ್ತಾರೆ. ಅವ್ರು ಏನಾದ್ರು ಕಷ್ಟಪಟ್ಟು ಸಾಕಿಲ್ವನು ಹಂಗೆ ಹಿಂಗೆ ಅಂತೇಳಿ ನೋಡಿ ಬಿಡಿಸ್ತಾರೆ ಸ್ವಾಮಿ. ಇವಳು ಬಂದು ಹೊಡೆದ್ಬಿಟ್ಲು ನನಗೆ. ಬರ್ತದೆ ನನ್ನ ಮಗ ಅಂದ್ರು ಸ್ವಾಮಿ. ನಮ್ಮನೇಲಿ ಯಾರು ನೋಡ್ಲಿಲ್ಲ ಅವ್ರನ್ನ. ನಾನು ಕಷ್ಟಪಟ್ಟು ಸಾಕಿದ್ ನೋಡಿರೆ ನನ್ನ ಮಗ ಅಂದ್ರೆ ಜೀವ ಬಿಡ್ತಿದ್ದೆ ನಾನು. ನನ್ನ ಮಗಳಿಗೆ ಸ್ವಾಮಿ ಸಣ್ಣ ಮಗು ಇದ್ದಾಗ ನಾನು ಎದ್ದು ಮುದ್ದಾಡ್ಬೇಕಾದ್ರೆ ಕಂಟಿಗೆ ಒಂದ್ ಸ್ವಲ್ಪ ತಲೆ ತಾಗ್ತು ಸ್ವಾಮಿ ನನ್ನ ಮಗಳಿಗೆ. ಆ ಸಮಯದಲ್ಲಿ ನನ್ ಮಗಳನ್ನ ಕಂಡ್ರೆ ಆಗಲ್ಲ, ನಿನಗೆ ಸಾಯ್ಸಕ್ ಮಾಡಿದ್ದ ಅಂತೇಳಿ ಅವಳಿಗೂ ಬ್ರೈನ್ ವಾಶ್ ಮಾಡಿ ಅವಳು ನನ್ ಮಗನ್ಸಲ್ಲ ಸಾಯೋಣ ಅನ್ಸೋದ ಸ್ವಾಮಿ. ನಾನು ಅಷ್ಟೊಂದು ಕೋಟಿಗಟ್ಲೆ ಆಸ್ತಿ ಮಾಡಿ ಹೆಂಗ್ ತಿನ್ನಕ್ ಬಿಟ್ಟಾಗಲ್ಲ ನಂಗಾಗುತ್ತೆ. ನನಗೆ ಕಷ್ಟದೆ, ತುಂಬಾ ಕಷ್ಟಪಟ್ಟೆ. ನಾನು ಜೀವನ ಪೂರ್ತಿ ತುಂಬಾ ಕಷ್ಟಪಟ್ಟವನ್ ಕುಡಿಯಲ್ಲ, ಬಿಡಿಸೋದಲ್ಲ, ಒಂದ್ ಚಟ್ಟೆ ಬಿಟ್ಟಿಲ್ಲ. ಎರಡು 3 ಕೋಟಿ ಇವತ್ತು ಕೇಳ್ತಿದ್ರೆ ಸ್ವಾಮಿ ನಾನು ಮಾಡಿದ ಆಸ್ತಿ. 2 ಮನೆ ನಮ್ಮ ಮನೆ ರೇಸಿಂಗ್ ಮಾಡಿದೀನಿ. ನನ್ ಮಾಡಿದೀನಿ, ನನ್ನ ಮನೆ ಆಗಿನಿ. ಎಲ್ಲಿ ಇರ್ಬೇಡ ಹೋಗುತ್ತೆ, ಆಟೋನ್ ಕಳ್ಸಿರು. ಈಗ ಒಂದ್ ಮನೆ ಮಾಡ್ತೀನಿ ಸನ್ನಿ. ನನಗೆ 25 ಲಕ್ಷ ಖರ್ಚು ಮಾಡಿ ಅದನ್ನು ಅವ್ರ ಮನೆ ಅವ್ರ ಹೆಸರಿಗೆ ಮಾಡ್ತಿದೀನಿ. ಹಳೆ ಮನೆ 30 ಲಕ್ಷ ರೂಪಾಯಿ ಬರುತ್ತೆ, ಅದ್ರಲ್ಲಿ ಇದೀನಿ ಈಗ. ಮಾತಾಡ್ತೀನಿ ನೀನು ಅನ್ಎಜುಕೇಟೆಡ್ ಕೊಡೋ, ನಾನು ಎಜುಕೇಟೆಡ್, ನೀನು ಏನೋ ಮಾಡ್ತೀಯ ಅಂತೇಳಿ. ನಂಗೆ ಹೋದ್ರೆ ಒಂದ್ ದಿಮಾಕ ಅಹಂಕಾರ, ದುರಹಂಕಾರ ಸ್ವಾಮಿ. ನಾನು ದೇವರು ಅಂತ ಬೆಳಕು, ಕತ್ಲೆ ಬೆಳಕು 2 ನಂಬಿರೋದು ಸ್ವಾಮಿ. ನಾನು ಯಾವ್ದು ದೇವಸ್ಥಾನ ಅದು ಇದು ನಾನು ಜಾಸ್ತಿ ಹೋಗಲ್ಲ ಸ್ವಾಮಿ. ನಾನು ದೇವರು ನಿಜಗಳು ಪ್ರಪಂಚ ನಿಮ್ಮನ್ನ ಸರಿ ನೋಡ್ಬೇಕು ಸ್ವಾಮಿ. ನಾನು ನನ್ ಕಾಲಿಗೆ ಸಾಯ್ಬೇಕು, ನಾನು ನಿಮ್ ಪಾದ ಮುಟ್ಟು ನಾನು ಸಾಯ್ಬೇಕು. ನೀವ್ ಎಷ್ಟು ಚೆನ್ನಾಗಿ ಜೀವ ಉಳಿಸಿದ ಸ್ವಾಮಿ, ನಿಜವಾಗೂ ಭಗವಂತ ನೀವು ನಡೆದಾಡ ದೇವರು. ಸಿದ್ಧಗಂಗಾ ಮಠ ಶ್ರೀಗಳು ನೀವು. ನನ್ನ ಆಯಸ್ಸು ಭಗವಂತ, ನನ್ನ ಆಯಸ್ಸು ಹತ್ರ ಚಿತ್ರ, ನನ್ನ ಆಯಸ್ಸೆಲ್ಲ ನಿಮ್ಗೆ ಕೊಡ್ಲಿ. ನೀವು ಚೆನ್ನಾಗಿರ್ಬೇಕು ಸ್ವಾಮಿ. ನನ್ನಂತ ಆದಾಯಗಳು
ನನ್ನ ಮಗ ಅಂದ್ರೆ ಪ್ರಾಣ ಸ್ವಾಮಿ ನನಗೆ. ಅವನೇ ಒಂದ್ಬಿಟ್ಟ ತಡ್ಕೊಳಕ್ ಇಲ್ಲ. ನನಗಾರ್ದು ಸ್ವಾಮಿ ಯಾರೋ ಜೀಪ್ ತಗೊಂಡೋಗಿ ಜೀಪ್ ಪಲ್ಟಿ ಮಾಡಿ ಒಬ್ಬರು ಸಾಯಿಸ್ಬಿಟ್ಟ ನನ್ನ ಮಗ. ಬಟ್ ಅದರಿಂದ ಅದ್ಯಾರಿಗೂ ಗೊತ್ತಾಗ್ಲಿಲ್ವಾ ಅಥವಾ ಅದರಿಂದ ಶಿಕ್ಷೆ ಆಗ್ಲಿಲ್ವಾ? ಅದಕ್ಕೂ ಗೊತ್ತಾಯ್ತು. ಅದು ಕೇಸ್ ಅಲ್ಲಿ ಇತ್ತೆ, ಇನ್ಸೂರೆನ್ಸ್ ಗಾಡಿ ಇನ್ಸೂರೆನ್ಸ್ ಕ್ಲಿಯರ್ ಆಗುತ್ತೆ. ಇವ್ನು ಅವಾಗಿಂದ ನನ್ ಮನೇಲಿ ಇರಲ್ಲ ಅಂತ ಹೇಳಿ ಬಿಟ್ಟು ಹೋದ. ಅವಾಗ ಹೋದನು ಖಾಲಿ ಬಿದ್ದು ಕೇಳಿದೆ, ನೀನ್ ಹೊಡೆದಿದ್ದು ಮಗರೇ, ನೀನ್ ಹೊಡೆದ್ರು ನನಗೆ ಬೇಜಾರಿಲ್ಲ, ನಿಮ್ ತಮ್ಮಯ್ಯ ಬೇಜಾರ ಮಾಡ್ಕೋಬೇಡ, ನಿನ್ ಕ್ಷಮಿಸ್ತೀನಿ, ನನಗೆ ಬೇಜಾರಿಲ್ಲ, ಬಾ ಮಗನೇ ನನ್ ಜೊತೆ ಚೆನ್ನಾಗಿರೋದೇ, ನೀನ್ ಮಸಾಲೆ ಕಣ್ಣೀರಾಗ್ತೀಯ ಹೋಗು ಅಂತೇಳಿ ಅವಾಗ ಬಿಟ್ಟು ಹೋದನು. ನಾನು ಆಸ್ತಿ ಮಾಡಿದೀನಿ, ಜಾಬ್ ಬೇಡಪ್ಪ, ನಾನು ಆಸ್ತಿ ಮಾಡಿದೀನಿ, 25-30 ಲಕ್ಷ ರೂಪಾಯಿ ವರ್ಷಕ್ಕೆ ಆದಾಯ ಬರುತ್ತೆ ಸ್ವಾಮಿ, ಹೋಗ್ಬೇಡ, ನನ್ಗೆ ಹೋಗಿ ದುಡಿಯಕ್ಕಾಗಲ್ಲ, ಅದು ನೀನ್ ಮಾಡ್ಕೊಬಿಡು, ನೀನ್ ಕೊಟ್ಟಷ್ಟು ಕೊಡು, ನಾನು ನಿನ್ನ ಆಸ್ತಿ ಇಲ್ಲ, ನೀನೇ ಆದಾಯ ನೀನ್ ತಗೋಬಿಡು, ಬೇಡ ಅಂದ್ರೆ ಇಲ್ಲ ನಾನು ಹೋಗ್ತೀನಿ ಅಂತ ಹೋಗ್ಬಿಟ್ಟು ಅದನ್ನ ಆಕ್ಸಿಡೆಂಟ್ ಮಾಡಿ ಅವ್ನು ಬಿಟ್ಟಿರಕ್ಕಾಗಲ್ಲ ನನಗೆ. ನಿನ್ ಮಗಳನ್ನ ಮಾತಾಡ್ದಂಗ್ ಮಾಡಿಟ್ಕೊಳ್ಳೆ, ಅವರೇ ಫೋನ್ ಮಾಡಿದ್ರು ಮಕ್ಕಳ ಕೈಲಿ, ನನ್ಗೊಂದು ಫೋನ್ ಇಲ್ಲ. ಕಷ್ಟಪಟ್ಟು ಜೀವನ ಮಾಡಿದ ಸ್ವಾಮಿ, ಚಿಕ್ಕವರಿಂದಲೂ ನನಗೆ ಅನ್ನ ಇಲ್ಲ, 3 ದಿವಸಕ್ಕೊಂದು ಊಟ, ಕಷ್ಟಪಟ್ಟು ದುಡ್ಡು ಮಾಡ್ಕೊಂಡು ತಿನ್ನಕ್ಕೆ ನೆಮ್ಮದಿ ಇಲ್ಲ. ನಾನು ಭಾರಿ ಪಾಪಿ. ಕಷ್ಟಪಟ್ಟು ಸಾಕಿದ ಮಕ್ಕಳ ತಂದೆ ಮನೆಗೆ, ಅವ್ರ ಅಪ್ಪನ ಮನೆಗೆ ಸಾಕನಂದ್ರೆ ಅವ್ರ ಅಪ್ಪನ ಹೆಣ್ಮಕ್ಳು ಗಂಡು ಮಕ್ಳ ಜೊತೆ ಸಾಕ್ಬಾರ್ದು ಅಂತ ಹೇಳಿರು. ಮತ್ ಕರ್ಕೊಬಂದ್ ನಾನೇ ಸಾಕಿದೆ. ಆಸ್ತಿ ಬೇಕು ನನ್ ಮಗನಿಗೆ ಅಂತ ಆಸ್ತಿ ಮಾಡಿಟ್ಟೆ. ನಮ್ಮ ಸೈಟ್ ಬೇಕು ಅಂದ್ರೆ ಟೌನ್ ಇಟ್ಟೆ, ಸೈಟು ಮಾಡ್ಕೊಟ್ಟೆ. ಮಗ ಮಗಳು ಇಬ್ರು ಕೂಡ ಸಂಪರ್ಕದಲ್ಲಿ ಇಲ್ವಾ? ಇಲ್ಲ ಸ್ವಾಮಿ, ಏನಾದ್ರು ಅಷ್ಟು ಕೆಟ್ಟ ಮಾಡಿ ನಾನೇ ಫೋನ್ ಮಾಡಿದ್ರೆ ಏನಪ್ಪಾ ಅಂತಾರೆ ಅಷ್ಟೇ, ಬಿಟ್ರೆ ಬೇರೆ ಏನಿಲ್ಲ. ತಾಯಿ ಜೊತೆನ ಮಾತು, ದಿವಸ ಅವ್ರ ಜೊತೆನ ಫೋನು. ಬಟ್ ನೀವು ಹೋಗಿ ನಿಮ್ಮ ಹೆಂಡತಿ ಜೊತೆ ಇರೋ ಪ್ರಯತ್ನ ಮಾಡಿಲ್ವಾ ನೀವು? ಹೆಂಡತಿ ಜೊತೆಲೇ ಇದೀನಿ ಸ್ವಾಮಿ ನಾನು. ನಿಮಗೊಂದು ಮಾತು ಕೇಳ್ಕೊಂಡ್ಬಿಟ್ಟು ನೀವು ಏನ್ ಹೇಳ್ತೀರ ಅಂತ ತೀರ್ಮಾನ ಮಾಡ್ಕೊಂಡು ಡ್ರೈವರ್ಸ್ ಮಾಡೋಣ ಅಂತ ಮಾಡಿರೋದೆ. ಮಗನ ಬಿಟ್ಟು ಹೋಗ್ಲಿ, ಮಕ್ಕಳು ಬಿಟ್ಟು ಹೋಗ್ಲಿ, ನನಗೆ ಅವ್ರು ಹೇಳ್ತಾರೆ ಡ್ರೈವರ್ಸ್ ಮಾಡ್ತಾ ಅಂತಾರೆ. ಅಂತ ಗೊತ್ತಾಗ್ತಾ ಇಲ್ಲ, ನನಗೆ ಏನು ಮಾಡ್ಲಿ ಅಂತ ಗೊತ್ತಾಗ್ತಾ ಇಲ್ಲ. ಪಂಚದ ತೀರ್ಮಾನವೆಲ್ಲ ಊರಲ್ಲಿ ಖರ್ಚು ಮಾಡುದು. ಅವರು ಎಲ್ರು ಏನೋ ಇಂತ ಇಷ್ಟೇ ತೀರ್ಸಿರ್ಲಿಲ್ಲ, ನೀವ್ ಹೆಂಗಿದ್ರೆ ಏನೋ ಇಂಥ ಬಜಾರಿ ಎನ್ಸಿದ್ಯಾ ಅಂತೇಳಿ ಅವರು ಹೋದ್ರು. ಈಗಲೂ ಅವ್ರ ನಮ್ಮ ಮನೆಯವ್ರ ಜೊತೆಗೇನೆ ಇದೀವಿ, ಮಕ್ಕಳು ಹೊರಗಡೆ ಇದಾವೆ, ನಾವಿಬ್ರು ಜೊತೆಲಿ ಮನೇಲಿ ಇದೀವಿ, 2 ಜನ. ದಿಸ ಜಗಳ ಏನ್ ಹೇಳಿದ್ರು ತಿರುಗಿ ಮಾತಾಡೋದು ಸ್ವಾಮಿ. ಏನ್ ಹೇಳಿದ್ರು ನೀನ್ ಕಕ್ಕ ಕಡೋ, ನೀನ್ ದಡ್ಡ ಕಡೋ, ನಿನ್ಗೇನು ಗೊತ್ತು, ನೀನ್ ಅನ್ಎಜುಕೇಟೆಡ್ ಅಂತೇಳಿ ನನ್ನ ಮಾತಿಗೆ ಬೆಲೆನೇ ಕೊಡಲ್ಲ. ಅಂದ್ರೆ ಇದು ನಿನ್ನೆ ಮೊನ್ನೆ ಶುರುವಾಗಿದ್ದ ವ್ಯಕ್ತಿತ್ವನ, ಅಥವಾ ಅಂದ್ರೆ ಈ ಹೊರಟು ಮಾತು, ಈ ಅಹಂಕಾರದ ಮಾತು ಇದು ನಿನ್ನೆ ಮೊನ್ನೆ ಶುರುವಾಗಿದ್ದ? ಇಲ್ಲ ಸ್ವಾಮಿ, ಅವತ್ ನಾನು ಮದುವಾಗಿ ಬಂದಿದ್ದಂದ್ರೆ ನಾನು ಇವತ್ತು ಸರಿ ನಾನು ಹೌದಲ್ವಾ? ಹೌದು ಸ್ವಾಮಿ, ನಾನ್ ತುಂಬಾ ಬಡವನಾಗಿದ್ನಲ್ಲ ಸ್ವಾಮಿ ನಾನು. ಅವಾಗ ಬಡವಾಗಿದ್ರಲ್ಲ, ಅದಕ್ಕೆ ಈ ತರ ಮಾಡ್ತಾರೆ, ನಾನು ಒಂದು ರೇಂಜಿಗೆ ಬರೋಣ ಅಂತೇಳಿ ಬಂದ್ರು ಇದೆ ಆವತ್ತು ಸ್ವಾಮಿ. ಏನ್ ಕಡಿಮೆ ಇಲ್ಲ, ಬೇಕಾದಾಗ ಮಾಡಿಟ್ಟಿದ್ದೀನಿ ಸ್ವಾಮಿ. ಒಂದೇ ಮಾತಲ್ಲಿ ನೀವು ಮೊದ್ಲು ಅರ್ಥ ಮಾಡ್ಕೊಳ್ಳಿ, ಯಾವಾಗ ನೀವು ಅಂದ್ರೆ ಹೆಂಡತಿ ಒಬ್ಬ ಗಂಡನನ್ನ ಅತ್ಯಂತ ಕಾಳಜಿಯಿಂದ, ಪ್ರೀತಿಯಿಂದ, ಗೌರವಾನ್ವಿತವಾಗಿ ಮಾತಾಡಿಸ್ಬೇಕಂದ್ರೆ ಅಂದ್ರೆ ನಾನೊಂದು ರೇಂಜಿಗೆ ಬರೋಣ, ಆಮೇಲೆ ಇವಳು ಸರಿ ಹೋಗ್ತಾಳೆ ಅಂದ್ರೆ, ನೀನ್ ರೇಂಜಿಗೆ ಬಂದಾದ್ಮೇಲೆ ಇವಳು ಸರಿ ಹೋಗೋದಾದ್ರೆ ಹೆಂಡತಿ ಹೇಗಾಗ್ತಾಳ ಅವಳು? ನಾನು ಹಂಗೆ ಅನ್ಕೊಂಡೆ ಸ್ವಾಮಿ. ಹಂಗೆ ಕಷ್ಟಪಟ್ಟು ಜೀವದ್ದು ಆರೋಗ್ಯನ ಲೆಕ್ಕಿಸ್ತಾರೆ, ದುಡಿಮೆ ಮಾಡಿದೆ. ಆಯ್ತು ನೋಡಿ, ಹಿರಿಯರಿದ್ದೀರಿ, ನನ್ನ ಮಾತನ್ನ ಸ್ವಲ್ಪ ಗಮನ ಇಟ್ಟು ಕೇಳಿಸ್ಕೊಳ್ಳಿ. ಈಗ ಬಿಡಿ, ಅಳು ಬಿಡಿ. ಈಗ ಆಯ್ತು,
ಇದೆಲ್ಲ ಆಗೋಗಿದೆ, ಸಮಾಜಕ್ಕೆ ಗೊತ್ತಾಗಿದೆಯೋ ಇಲ್ವೋ, ಬಂದು ಪಂಚಾಯಿತಿ ಮಾಡಿದ್ರು, ಬಿಟ್ಬಿಡೋಣ. ಈಗ ಮುಂದೇನು ಮಾಡ್ಬೋದು ಅಂದರೆ ಸಾಯೋ ಆಲೋಚನೆ ಬಿಡ್ತೀನಿ ಗುರುಗಳೇ, ನಾನು ಇದನ್ನು ಬಿಡ್ತೀನಿ, ನಾನು ಬದುಕಬೇಕು, ನಾನು ಕಡೆಗೆ 4 ಜನಕ್ಕೆ ಸೇವೆ ಮಾಡಿ ಅನಾಥ ಮಕ್ಕಳಿಗೆ ನಾನು ಬದುಕನ್ನು, ನನ್ನ ಆಸ್ತಿಯನ್ನು ಬರ್ಕೊಡೋದಾಗಲಿ. ನಾನು ಅಂದರೆ ದುಡಿದ ಮಾತ್ರಕ್ಕೆ ಅವನಿಗೆ ಭಗವಂತನ ಆಶೀರ್ವಾದ ಸಿಗಲ್ಲ. ದುಡಿಮೆಯ ಜೊತೆ ಸರಿ ಇಷ್ಟೆಲ್ಲ ಮಾಡಿದೆ, ಯಾರಿಗೆ ಮಾಡಿದೆ? ಮಕ್ಕಳಿಗೆ ಮಾಡಿದ್ರ ಅಥವಾ ಯಾವುದೋ ಆಶ್ರಮಕ್ಕೆ ಮಾಡಿದ್ರ, ಸೈನ್ಯಕ್ಕೆ ಮಾಡಿದ್ರ, ದೇಶಕ್ಕೆ ಮಾಡಿದ್ರ? ಅಂದ್ರೆ ನನ್ನ ಹೆಂಡತಿ ಮಕ್ಕಳನ್ನ ಚೆನ್ನಾಗಿ ನೋಡ್ಕೊಳ್ಬೇಕು ಅಂತ ಒಬ್ಬ ಗಂಡನಾಗಿ ಅದು ನನ್ನ ಕರ್ತವ್ಯ, ಹೌದಲ್ಲ? ಕೇಳಿಸ್ಕೊಳ್ಳಿ, ನನಗೆ ಅರ್ಥ ಆಗುತ್ತೆ. ಬಟ್ ಈ ಸಮಯದಲ್ಲಿ ನಾವು ಆಗಬೇಕಾಗಿರೋದ್ರ ಬಗ್ಗೆ ಮಾತಾಡೋಣ. ಆಯಿತು, ಇಷ್ಟೊತ್ತು ಏನು ಹೇಳಿದ್ರಿ, ಆಕೆಯ ಅಹಂಕಾರ ಬೀಳುತ್ತೆ, ಅದು ಕೊಡಲಿ ಪೆಟ್ಟು ಬೀಳುತ್ತೆ, ಸ್ವಂತ ಮಕ್ಕಳಿಂದನೇ ಬೀಳುತ್ತೆ, ಅದನ್ನು ಅವರು ಅನುಭವಿಸ್ಕೊಳ್ತಾರೆ. ಆದರೆ ಈಗ ನೀವು ನನ್ನ ಬದುಕೆ ವ್ಯರ್ಥ, ಮಗ ಕೈ ಮಾಡ್ದ, ಸರಿ ಆಯಿತು, ನೀವು ಮಗನಿಗೆ ಅದೆಷ್ಟೇ ಆಶೀರ್ವಾದ ಮಾಡಿ, ಆದರೆ ಅದು ಒಂದು ತಪ್ಪು. ನಿನ್ನ ಮಗನಿಗೆ ಇಡೀ ಜಗತ್ತನ್ನು ನಿನ್ನ ಮಗನ ಹೆಸರಿಗೆ ಬರೆದು ಕೊಟ್ಟರೂ ಕೂಡ ಆ ಮಗನನ್ನು ತಿಂದು ಹಾಕಲಿಕ್ಕೆ ಮುಂದಿನ 18-17 ವರ್ಷಗಳ ಒಳಗಡೆ ನಿನಗೆ ಒಬ್ಬ ತಂದೆಯಾಗಿ ನಿಮ್ಮ ಮೇಲೆ ಕೈ ಮಾಡಿದ ಆ ಪಾಪ ಒಡ್ಕೊಳ್ಳೋದಿಕ್ಕೆ ಸ್ವಲ್ಪ ವರ್ಷಗಳು ಬೇಕಷ್ಟೇ. ಅಂದಾಗ ಅದನ್ನು ಯಾರೂ ತಡೆಯೋಕ್ಕಾಗಲ್ಲ, ಅದು ಅವನನ್ನು ನುಂಗಿ ಹಾಕುತ್ತೆ. ಇದನ್ನು ನೀವು ಶಾಪ ಅಂತಲೂ ಭಾವಿಸಬೇಡಿ, ಬೇರೇನೂ ಅಲ್ಲ, ಆತನ ಕರ್ಮವನ್ನು ಆತ ತಿಂತಾನೆ. ಸ್ವಾಮಿ, ಇನ್ನೊಂದು ವಿಷಯ ಮಾತಾಡ್ಬೇಕು ನಿಮ್ಮ ಹತ್ರ, ಮಾತಾಡ್ಬೋದಾ? ಅವನಿಗೆ ಹಾಸನದಲ್ಲಿ ಓದ್ತಿದ್ದ ಸ್ವಾಮಿ, ಅವನಿಗೆ ದಿಢೀರ್ ಅಂತ ಹೆಪಟೈಟಿಸ್ ಬಿ ಅಂತ ಗೊತ್ತಾ ಸ್ವಾಮಿ? ನಿಮಗೆ ಹೆಸರು ಕೇಳಿದಿರಾ? ಅದು ಒಂದು ಅಟ್ಯಾಚ್ ಆಯ್ತು ಸ್ವಾಮಿ ಅವನಿಗೆ. ಅದು ಅಟ್ಯಾಚ್ ಆಯ್ತು. ನಾವು ಆಮೇಲೆ ನನಗ್ ಗೊತ್ತಿಲ್ಲ, ನಾನು ತೋಟದಲ್ಲಿ ಮರಗಸಿ ಮಾಡ್ತಾ ಇದ್ದೆ, ನಮ್ಮ ತೋಟದಲ್ಲಿ. ಅವನು ಮನೇಲಿ ಇದ್ದ, 1-2-3 ದಿವಸ ಹಾಸ್ಪಿಟ್ಲಿಗೆ ತೋರಿಸಿ ಬಂದ, ವಾಸಿ ಆಗ್ಲಿಲ್ಲ. ನಾನ್ ಕರ್ಕೊಂಡೋದೆ ಚಿಕ್ಕಮಗಳೂರು ದೊಡ್ಡ ಹಾಸ್ಪಿಟ್ಲಲ್ಲಿ ಹೋಗಿ ಹಾಸ್ಪಿಟ್ಲ್ ಟ್ರೀಟ್ಮೆಂಟ್ ಮಾಡ್ಕೊಂಡು ಕರ್ಕೊಂಡ್ ಬಂದಾಗ ಅಲ್ಲಿ ಯಾರೋ ನನ್ಗೆ ಹಿಂಗೆ ಚೆನ್ನಾಗಿ ಪರಿಚಯ ಆದ್ರು. ಅವ್ರಿಗೇನೋ ಇತ್ತು ಅಂತೆ. ನಾನು ನಮ್ಮ ಹುಡ್ಗ ಮನೆಗೆ ಹೋಗಿ ಬರ್ತೀನಿ ಅಂತಂದ ಬೆಡ್ ಬಿಟ್ಟು ಮನೆಗೆ ಬಂದು ಸ್ನಾನ ಮಾಡ್ಕೊಂಡು ಮತ್ತೆ ಅಲ್ಲಿ ಅಡ್ಮಿಟ್ ಆದ್ವಿ. ಆ ಸಿರಂದಲ್ಲೇನ ಅವ್ರು ಮೋಸ ಮಾಡಿ ಚುಚ್ಚಿದಾರೆ ಅಂತ ನಮ್ಮ ಮನೆಯವ್ರು ಅದು ಬೇರೆ ಜಗಳ. ನೀನ್ ಚುಚ್ಚಿಸ್ಕೊ ಬಂದಿದ್ಯಾ, ಅವನಿಗೆ ಆತರ ಮಾಡ್ಕೊಂಡ್ ಬಂದಿದ್ಯಾ, ಏನ್ ಮಾಡಿದೀರಾ ಅಂತ. ನಾನು ಅದೇ ಹಾಸ್ಪಿಟಲ್ ಕರ್ಕೊಂಡಾಗ ಅಡ್ಮಿಟ್ ಮಾಡಿದ್ನಲ್ಲ ಸ್ವಾಮಿ, ನಾನು ಯಾರೋ ಬ್ಯಾರ್ಯಾರನ್ನ ಚೆನ್ನಾಗಿ ಅಲ್ಲಿ ಅಕ್ಕಪಕ್ಕ ಯಾರು ಸಿಕ್ಕಿದ್ರು ನಾನು ಚೆನ್ನಾಗಿ ಮಾತಾಡಿಸ್ತೀನಿ, ಚೆನ್ನಾಗಿ ಅವ್ರನ್ನ ನೋಡ್ಕೊಂತೀನಿ. ಅವ್ರಿಗೆ ಏನೋ ಕಷ್ಟ ಕೇಳಿದ್ರೆ ಅದು ತಂದ್ಕೊಡು, ಅದು ಇದು ಅಂದ್ರೆ ತಂದ್ಕೊಡ್ತೀನಿ. ನನ್ ಮಗನ ಅಡ್ಮಿಟ್ ಮಾಡ್ಕೊಂಡಿದ್ನಲ್ಲ ಅವಾಗ, ನೀವು ವಿಶ್ವಾಸ ಮಾಡಿ ನೀವು ಚೆನ್ನಾಗಿದ್ರಲ್ಲ ಅಂತ ಯಾರೋ ನಿನ್ನ ಮಗನಿಗೆ ಚುಚ್ಚಿದ್ದಾರೆ, ನನ್ನ ಮಗನಿಗೆ ಅಂತ ನಮ್ಮ ಮನೆಯವರು ಅದು ಬೇರೆ ಬೈತಾರೆ. ಅಂದ್ರೆ ಏನ್ ಚುಚ್ಚಿದ್ದಾರೆ ಅಂತ? ಅದೇ ಈ ಜಾಂಡಿಸ್ ಆಗಿತ್ತಾರ ಸ್ವಾಮಿ, ಹೆಪಟೈಟಿಸ್. ಅದು ಯಾರ ಚುಚ್ಚಿ ನೀನು ಅವ್ರ ವಿಶ್ವಾಸ ಮಾಡ್ಕೊಂಡಿಲ್ಲ, ಅವರೇ ಯಾರೋ ತೆಗೆದು ಅದು ಟಚ್ ಮಾಡಿರೋದು. ನಿನ್ನಿಂದ ನನ್ನ ಮಗನಿಗೆ ಬಂತು ಅಂತ ಹೇಳೋರು. ಹಂಗಾಗಿ ಅವ್ನ್ ಗೊತ್ತಾದ್ಮೇಲೆ ಮತ್ತೆ ನಾವು ಚೆನ್ನೈಗೆಲ್ಲ ಹೋಗಿ ಟ್ರೀಟ್ಮೆಂಟ್ ತಗೊಂಡು ಅದನ್ನೆಲ್ಲ ಕ್ಯೂರ್ ಮಾಡ್ಕೊಂಡು ಬಂದು ಸ್ವಾಮಿ. ಅಂದ್ರೆ ನೀವು ಉದ್ದೇಶಪೂರ್ವಕವಾಗಿ ಅಥವಾ ನಿಮಗ್ ಗೊತ್ತಿರೋರು ಯಾರೋ ಮಾಡಿರೋದು ಅಂತ? ಉದ್ದೇಶಪೂರ್ವಕವಾಗಿ ಅಲ್ಲಿ ಟೌನ್ ಒಳಗೆ ಹಾಸ್ಪಿಟಲ್ ಮಾಡಿದಾರೆ ಅಂತ ಹೇಳಿ ನಮ್ಮನ್ನ ಹೇಳಿರೋದು. ಅದಕ್ಕೇನ್ ಸಾಕ್ಷಿ ಏನಿಲ್ಲ, ನನಗೂ ಗೊತ್ತಿಲ್ಲ. ಅದ್ಯಾರ ನನಗೆ ಚೆನ್ನಾಗಿ ಪರಿಚಯ ಇದ್ರಲ್ಲ, ಅವ್ರಿಗೇನೋ ಕಾಯಿಲೆ ಇತ್ತು. ಅವರು ಆಕೆಗೆ ನಿಮ್ಮನ್ನು ದೂಷಿಸ್ಲಿಕ್ಕೆ ಒಂದು ಕಾರಣ ಬೇಕಿತ್ತಲ್ಲಪ್ಪ. ಆಮೇಲೆ ಅದಾಯ್ತಾ ಸ್ವಾಮಿ, ಅದಾದ್ಮೇಲೆ ನಾನು ಅವನಿಗೆಲ್ಲ ಕರ್ಕೊಂಡೋಗಿ ಚೆನ್ನೈಗೆಲ್ಲ ಕರ್ಕೊಂಡೋಗಿ ಅಲ್ಲೊಂದು 15-20 ದಿವಸ ಇದ್ದು ಅಲ್ಲಿ ನವೀನ್ ಬಾಲಾಜಿ ಸರ್ ಅಂತ ಹೇಳಿ ಅವರು ಟ್ರೀಟ್ಮೆಂಟ್ ಕೊಟ್ರು. ಅದಾಗಿ 1-6 ತಿಂಗಳು ನಮ್ಮ ಮನೆಯವರಿಗೆ ಆಯ್ತು ಸ್ವಾಮಿ. ನಮ್ಮ ಮನೆಯವರು ಅಲ್ಲೋಗಿ ಟ್ರೀಟ್ಮೆಂಟ್ ತಗೊಂಡ್ ಬಂದ್ರು, ಈಗ ಚೆನ್ನಾಗಿ ನಾರ್ಮಲ್ ಆಗಿ ಎಲ್ಲ ಇದಾರೆ. ಅದನ್ನ ನನ್ನಿಂದ ಆಯ್ತು ಅಂತ ನನ್ಗೆ ಅದು ಬೇರೆ ಕಿರುಕುಳ. ನಮ್ಮ ಮನೆಯವರು ನಿನ್ನಿಂದ ಅದಾಯ್ತು. ನಾನು ಹಾಸ್ಪಿಟ್ಲಲ್ಲಿ ಜೊತೆ ಅಕ್ಕಪಕ್ಕ ಇದ್ದರ ಜೊತೆ ಮಾತಾಡ್ಕೊಂಡು ಚೆನ್ನಾಗಿದ್ದಿದ್ದೆ ತಪ್ಪಾಯ್ತು ಸ್ವಾಮಿ. ಅವ್ರು ಹೇಳ್ಬೇಕು ಕೇಳಿದ್ರೆ ಒಂದು ಟೀ ಕಾಫಿ ತಂದ್ಕೊಡಪ್ಪ ಅಂದ್ರೆ ಸ್ವಲ್ಪ ತಂದು ಕೊಡ್ತಿದ್ದೆ. ನನ್ನ ಮಗನ ಅಡ್ಮಿಟ್ ಮಾಡ್ಕೊಂಡಿದ್ನಲ್ಲ ಜ್ವರ ಅಂತ ಹೇಳಿ.
ಅದೆಲ್ಲ ಇನ್ನೇನ್ ಯಾಕೆ ಮಾಡಕ್ ಹೋಗ್ಬೇಕು? ಸರಿ, ಈಗ ನನ್ನ ಮೂಲ ಪ್ರಶ್ನೆ ಇರುವುದು, ನಾನು ಅವ್ರು ನನಗೆ ಕಿರುಕುಳ ಕೊಡ್ತಾರೆ ಅಥವಾ ಅವ್ರು ನನಗೆ ಹಿಂಗ್ ದಬಾಯಿಸ್ತಾರೆ, ಅಂದ್ರೆ ಇಷ್ಟೆಲ್ಲದಕ್ಕೂ ಅವಕಾಶ ಮಾಡಿಕೊಡ್ಲಿಕ್ಕೆ, ಇಷ್ಟು ಸಲಿಗೆ ಕೊಡ್ಲಿಕ್ಕೆ ಏನು ಕಾರಣ? ಅಥವಾ ಅವರಿಂದ ಏನಾಗಬೇಕು ನಿಮಗೆ? ಬಾಯಿ ಮುಚ್ಚು, ಸುಮ್ಮನೆ ಏನೇನೋ ಬಗುಳ್ಕೊಂಡು ಕೂತ್ಕೊಳ್ಳಿಕ್ಕೆ ಇದು ಬಿಟ್ಟಿ ಬಿದ್ದಿರೋ ಮನೆಯಲ್ಲ, ಇದು ಒಂದು ಸ್ಟ್ರಿಕ್ಟ್, ಇದೊಂದು ಶಿಸ್ತಿನಿಂದ ನಡಿಬೇಕಾಗಿರೋದು. ಹೆಂಗೆ ಬೇಕಂಗೆ ನಡ್ಕೊಳಕ್ ಹೋಗಂಗಿದ್ರೆ ನೀನು ಏನು ತಗೊಂಡು ಹೋಗ್ತೀಯ, ಹೋಗ್ತಾ ಇರು ಅಂತ ಹೇಳಲಿಕ್ಕೆ ಏನು ಬಂದಿತ್ತು ನಿಮಗೆ? ಅಯ್ಯೋ ಸ್ವಾಮಿ, ಅಷ್ಟು ಹೇಳ್ಬಿಟ್ರೆ ಇಡೀ ಊರಿಗೆಲ್ಲ ಮಾಡ್ತಾರೆ ಸ್ವಾಮಿ. ನಿಮ್ಮಿಂದ ಸಮಾಜಕ್ಕೆ ಕೆಟ್ಟ ಸಂದೇಶ ಹೋಗಬಾರ್ದು. ಹಂಗೆ ಹೇಳಿದ ಮಾತ್ರ ಓದ್ಲು ಅಂದ್ರೆ ಅವಳು ಹೇಗೆ ಅಂತ ಆಗ್ತಾಳಪ್ಪ? ಅಯ್ಯೋ ಅಂತ ಹೇಳ್ಬಿಟ್ರೆ ಸ್ವಾಮಿ, ಒಳಗಟ್ಟಿಗೆ ಬರೋದು ದೊಡ್ಡ ಜಗಳ, ದೊಡ್ಡ ರಾತ್ರಿ ಐತಿ. ಯಾರಿಗ್ ಬೇಕಪ್ಪ ದೇವ್ರೆ ಜಗಳ ಮಾಡಿ. ಆಯ್ತು ಅವತ್ತು ಹಂಗಂದಿದ್ರೆ ಒಂದು ಇರ್ತಿದ್ಲು, ಇಲ್ಲ ಹೋಗ್ತಿದ್ಲು. ಇವತ್ತು ಅಂದ್ರೆ ಒಂದ್ ದಿವಸ ಆಗೋದನ್ನ ಇಡೀ ಜೀವನ ಪೂರ್ತಿ ನರಳುತ್ತಾ ಇದ್ದೀರ, ಅಷ್ಟೇ ತಾನೇ ವ್ಯತ್ಯಾಸ. ನಾನು ಹಿಂಗೆ ಜನ ಮಾಡಿದೆ ಸ್ವಾಮಿ, ಬಡವು ಕೊಟ್ಟಿದಾರಲ್ಲ, ಇದೆಲ್ಲ ಬಿಟ್ಟು ಬಿಡ್ಬೇಕು ಮೊದ್ಲು. ರೇಂಜಿಗೆ ಬಂದ ಮೇಲೆ ಯಾವ ರೇಂಜ್ ಅಪ್ಪ ಇವತ್ತು ನೀವು ಬಂದು ನಿಂತಿದ್ದೀರಲ್ಲ, ಇದಾ ರೇಂಜು? ಹೌದು ಸ್ವಾಮಿ. ನೋಡಿ, ನಿಮ್ಮಿಂದ ಹೌದು, ನಿಮ್ಮ ದುಃಖಕ್ಕೆ ನಾನು ಮಾನ್ಯತೆ ಕೊಡ್ತೀನಿ, ಅದಕ್ಕೆ ನಾನು ಮರುಗುತ್ತೀನಿ. ಆದರೆ ಒಬ್ಬ ಹೆಂಡತಿಯನ್ನ, ಅವಳ ಅಹಂಕಾರಗಳನ್ನು ಒಬ್ಬ ಪುರುಷನಾದವನು ಅಥವಾ ಮನೆಯ ಹಿರಿಯರಾದವರು, ಅವಳು ತನ್ನ ವಿದ್ಯಾ ಅಥವಾ ತನ್ನ ಶಿಕ್ಷಣದಿಂದಲೋ, ತನ್ನ ಸಂಬಳದಿಂದಲೋ, ತನ್ನ ಸೌಂದರ್ಯದಿಂದಲೋ ಯಾವುದೋ ಕಾರಣಕ್ಕೆ ಅವಳು ಅಹಂಕಾರದಿಂದ ಮೆರಿತಾ ಇದ್ದಾಳೆ ಎಂದಾಗ ಅದನ್ನು ಉಗುರಲ್ಲಿ ಚಿವುಟ್ ಹಾಕಬೇಕಾದ, ಚಿಕ್ಕದಲ್ಲಿದ್ದಾಗಲೇ ಅದನ್ನು ಚಿವುಟ್ ಹಾಕಬೇಕು. ಯಾವುದೋ ಕಾರಣಕ್ಕೆ ಮನೆಯ ಮರ್ಯಾದೆ ಅದು ಇದು ಅಂದ್ಕೊಂಡು ಬಿಟ್ಟರೆ, ಇವತ್ತು ನಿಮ್ಮ ತಾಯಿ ತಂದೆ ಅಂದರೆ ಎಲ್ಲವನ್ನು ಬಲಿ ತೆಗೆದುಕೊಂಡು ಇವತ್ತು ನಿಮ್ಮ ಮಗ ಕೂಡ ನಿಮ್ಮ ಮೇಲೆ ಕೈ ಮಾಡೋದಕ್ಕೆ ಪ್ರಚೋದನೆ ಮಾಡಿದ್ದು, ಅದು ಎಲ್ಲವೂ ಕೂಡ ಅವತ್ತು ನೀವು ಸಹಿಸಿಕೊಂಡಿದ್ದು ಯಾವ ಕಾರಣಕ್ಕೆ? ಹೋಗ್ತಾರೆ ಅಂತ ಕಳಿಸಿ, ಅಥವಾ ನೀವು ಹಂಗಂದ್ಬಿಟ್ಟಿದ್ರೆ ಅಯ್ಯೋ ಬಿಡ್ತಿದ್ಲ ಸರ್, ಏನು ಮಾಡ್ತಿದ್ಲು? ಅಬ್ಬಬ್ಬ ಅಂದ್ರೆ ಕಿರ್ಚಾಡ್ತಿದ್ಲು, ಕೂಗಾಡ್ತಿದ್ಲು, ಡೈವರ್ಸ್ ತಗೊಳ್ತಿದ್ಲು. ಇವತ್ತು ನಿನ್ನ ಬಾಯಿಲ್ಲೇ ಬರ್ತೈತಲ್ಲಪ್ಪ, ತಗೊಂಡ್ಬಿಡೋಣ ಅಂತ. ಅದು ಅವತ್ತೇ ಆಗಿರೋದು ಪುಣ್ಯ. ಅದು ಅವರೇ ಹೇಳ್ತಾರೆ ಸ್ವಾಮಿ, ಈಗ ಅವರೇ ಹೇಳ್ತಾರೆ. ನಾನು ಇನ್ನು ಏನು ಮಾಡಬೇಕು, ನಾನು ಇನ್ನು ಮಾತಾಡಿಲ್ಲ. ನಾನು ಮಾತಾಡ್ತಿರೋದು ನಿನ್ನ ದೋಷ ಎಲ್ಲಿದೆ ಅಂತ. ತಪ್ಪ ನಿಮ್ಮ ದೋಷ ಅದನ್ನ ಈಗ ನೀವು ಆಕೆಯ ಬಗ್ಗೆ ಹೇಳ್ತಾ ಇದ್ದೀರಲ್ವಾ, ಬಟ್ ನೀವೆಲ್ಲೆಲ್ಲಿ ಇಡುವುದ್ರಿ? ತಡಿ ಬೆಳೆದು ಬಿಡೋಣ, ತಡಿ ಬಡವ್ರ ಮನೆ ಕೊಟ್ಟಿದ್ದಾರೆ ಅಂತ ಹಿಂಗೆ ಆಡ್ತಿರ್ಬೋದು. ಅರೆ, ಮದುವೆ ದಾಂಪತ್ಯಕ್ಕಿರೋ ಅರ್ಥವನ್ನೇ ಹಾಳು ಮಾಡಿಬಿಟ್ರಲ್ಲ ನೀವು. ನಾವು ಬೆಳೆದಾದ ಮೇಲೆ ನಮ್ಮನ್ನ ಗಂಡನಂತೆ ನೋಡ್ತಾರೆ ಅನ್ನೋದಾದ್ರೆ ಮತ್ತೆ ಮದುವೆ ಯಾಕಾಗ್ಬೇಕು? ಬೆಳೆದಾದ್ಮೇಲೆ ಆಗ್ಬೇಕಲ್ಲ. ಅಂದ್ರೆ ಗಂಡನ ಜೇಬಲ್ಲಿರೋ ದುಡ್ಡಿನ ಮೇಲೆ ಗೌರವ ಕೊಡೋದು? ಅದು ನಿಮ್ಮ ಮಾತು ಕೇಳಿ ಸಮಾಜದಲ್ಲಿ ಯಾರೋ ಒಬ್ರು, ಓಹೋ, ನಾನು ನನ್ನ ಗಂಡನಿಗೆ ಅವನ ಹತ್ರ ದುಡ್ಡಿಲ್ಲ ಅಂದ್ರೆ ನಾನು ಈತನ ಹೆಂಡತಿ ತರ ನಾನು ನಡ್ಕೊಳ್ಬೇಕು, ಹಂಗನ್ನಿಸ್ಬಾರ್ದು. ಪ್ರತಿಯೊಂದು ಚಿನ್ನ, ಒಡವೆ, ಆಸ್ತಿ ಎಲ್ಲ ಮಾಡ್ಕೊಟ್ಟೆ ಸ್ವಾಮಿ. ನಾನಿವತ್ತು ಭಿಕಾರಿಗಿಂತ ಕಡೆ ಆಗ್ಬಿಟ್ಟೆ. ನನ್ನ ಮಗಳು ಸವಿತ ಮಾತಾಡ್ಸಲ್ಲ, ಡ್ರೈವರ್ ತರ ಅಂತಾಳೆ ನನ್ನ ಮಗಳು. ಈಗ ನನ್ನ ಮಾತು ಕೇಳಿಸ್ಕೊ. ಈಗ ಆಯ್ತು, ನೀನ್ ಸಮಾಧಾನ ಮಾಡಿದ್ನಿ, ಅಳೋದನ್ನ ಕಡಿಮೆ. ದಯವಿಟ್ಟು ನೀವು ಹಿರಿಯರಿದ್ದೀರಿ, ನಾನು ಹೇಳೋದನ್ನ ನಿಮಗೆ ಇಲ್ಲ, ನಾನು ಈ ಸಂಸಾರ, ಹೆಂಡತಿ, ಮಕ್ಕಳು ಇದು ಸಾಕು, ಇದನ್ನ ಮೀರಿದ್ದೇನಾದ್ರೂ ಬದುಕಿದೆಯಾ ಗುರುಗಳೇ ಅಂತ ಮುಂದಿಂದ ಏನಾದರೂ ಕೇಳಬೇಕು ಅನ್ಸಿದ್ರೆ ಕೇಳಿ. ಇಲ್ಲ, ನಾನು ಇದರಲ್ಲಿ ಮರುಗಿ ಇದರಲ್ಲೇ ನರಳಿ ಹೋಗ್ತೀನಿ ಅಂದ್ರೆ ಯಾಕೆ ಬೇಕು? ಆಯ್ತು, ಆಗೋದಾಯ್ತು. ನಾನು ಅಲ್ಲಲ್ಲಿ ತಪ್ಪು ನಿರ್ಧಾರ ತಗೊಂಡು ಬಿಟ್ಟೆ. ಯಾವುದು ಅಂದರೆ ವಿಷಸರ್ಪದ ಜೊತೆ ನೋಡ್ಲಿಕ್ಕೆ ಚೆನ್ನಾಗಿದೆ, ನನ್ನ ಮನೆ ಪಕ್ಕನೇ ಇದೆ ಅನ್ನೋ ಕಾರಣಕ್ಕೆ ನಾನು ಹಾವಿನ ಜೊತೆ, ಉಚ್ಚನಾಯಿಗಳ ಜೊತೆ ಬದುಕೋಕ್ಕಾಗಲ್ಲ. ಸರಿಯಾದ ಸಮಯದಲ್ಲಿ ತೆಗೆದುಕೊಳ್ಳದೆ ಇರೋ ನಿರ್ಧಾರ ಈಗ ತೆಗೆದುಕೊಳ್ತೀನಿ. ಈಗ ಡೈವರ್ಸ್ ತಗೊಂಡ್ರೇನು ಬಿಟ್ರೇನು? ಯಾವಾಗಲೂ ತೆಗೆದುಕೊಳ್ಬೇಕಾಗಿರೋ ನಿರ್ಧಾರ ಒಂದು ಹಂತ ಮೀರಿ ಆದ್ಮೇಲೆ ತೆಗೆದುಕೊಳ್ಳದೆ ಹೋದ್ರೆ ಎರಡಕ್ಕೂ ಬೇರೆ ಯಾವ ಅಂತ ವ್ಯತ್ಯಾಸಗಳೇನಿರೋದಿಲ್ಲ. ಮನಸ್ಸಾಕ್ಷಿಯಿಂದ ನೀವು ಯೋಚನೆ ಮಾಡಿ. ಮಗ ಹೊಡೆದ, ಅದು ಹಿಂಗಾಯ್ತು, ಸರಿ ಬಿಟ್ಬಿಡಿ, ಆಯಾ ಸಮಯಕ್ಕೆ ಎಲ್ಲ ಆಗೋಗಿದೆ, ಅದ್ರ ಫಲ ಅವನು ಉಣ್ತಾನೆ. ನೀವು ಈ ಸಮಯದಲ್ಲಿ ಸರಿ ಈಗಲಾದರೂ ಒಂಚೂರು ಸ್ವಾಭಿಮಾನ ಇಟ್ಕೊಳ್ಬೇಕು. ಅವಳು ಬೈದಂಗ, ಅರೆ ನಿಮ್ಗೆ ಅಂತ ಒಂದು ಜಮೀನಿದೆ, ಆಸ್ತಿ ಇದೆ, ಮನೆ ಇದೆ,
ಮನೆ ಅವ್ರ ಹೆಸರಿಗೆ ಮಾಡಿದೀನಿ ಸ್ವಾಮಿ. ಇಲ್ಲಿ ಹಳ್ಳಿ ಮನೆ 2 ಹೆಸರು, 2 ಮನೆನೂ ಅವ್ರ ಹೆಸರಿಗೆ ಮಾಡಿದೀನಿ, ಸೈಟ್ ಅವ್ರ ಹೆಸರಿಗೆ ಮಾಡಿದೀನಿ. ನಂದು ಏನಿಲ್ಲ, ನೀನ್ ದಾಟು ಅಂತ ಹೇಳ್ತಾರೆ. ಮಾಡ್ಕೊಂಡಿದೀಯಲ್ಲಪ್ಪ ಎಲ್ಲ ನೀನೇ. ತೋಟ ಗೊತ್ತ ನನ್ನ ಹೆಸರಲ್ಲಿತ್ತು ಸ್ವಾಮಿ. ಈಗ ನಿಮ್ಮ ಹೆಸರಲ್ಲಿ ಏನಿದೆ ಈಗ? ತೋಟ ಐತೆ ಸ್ವಾಮಿ, 5 ಎಕರೆ ತೋಟ ಐತೆ. ಮನೆ ಇಲ್ಲ? ಮನೆ ಇಲ್ಲ, 2 ಮನೆ, ಒಂದು 30-40 ಲಕ್ಷ ರೂಪಾಯಿ ಮನೆ, 2 ಮನೆಯಿಂದ. ಅದು ನಮ್ಮ ಮನೆ ಹೆಸರಿಗೆ ಮಾಡಿದೀನಿ. ಒಂದು 25 ಲಕ್ಷ ರೂಪಾಯಿ ಸೈಟ್ ಒಂದು, ಆಮೇಲೆ ಚಿನ್ನ ಒಂದು 5-6 ಲಕ್ಷ ರೂಪಾಯಿ ಚಿನ್ನನು ಮಾಡಿಸ್ಕೊಟ್ಟಿದೀನಿ. ನಾನು ಏನು ಮಾಡ್ಕೊಂಡಿಲ್ಲ ಸ್ವಾಮಿ. ನನಗೂ ಪಾಕಕ್ಕೊಂದು ಬಟ್ಟೆ ಹೋಗ್ಬಿಟ್ರೆ ನಾನು ಏನು ಮಾಡ್ಕೊಂಡಿಲ್ಲ. ಒಂದು ಚಿನ್ನ ಸರ ಏನು ಮಾಡ್ಕೊಂಡಿಲ್ಲ. ಆಯ್ತು ಬಿಡಿ. ಈಗ ನಾನು ಹೇಳೋದು, ಆದಷ್ಟು ಈಗ ಈ ವಯಸ್ಸಿಗೆ ಬಂದಿದ್ದೀರಿ, 50+ ವಯಸ್ಸಿಗೆ ಬಂದು ನಿಂತಿದ್ದೀರಿ. ನಾನು ಹೇಳುತ್ತೀನಿ, ದಯವಿಟ್ಟು ಅವ್ರ ಹೆಸರಲ್ಲಿ ಏನಿದೆ ಅವರು ತೆಗೆದುಕೊಂಡು ಹೋಗಲ್ಲ, ನಿಮ್ಮ ಹೆಸರಲ್ಲಿ ಏನಿದೆ ನೀವು ತಗೊಂಡು ಹೋಗಲ್ಲ. ಈಗ ನೀವು ಅಲ್ಲಿ ಸುಮ್ಮನೆ ಇದ್ದುಕೊಂಡು ನಿಮ್ಮ ಕೆಲಸ ನೀವು ಮಾಡಿಕೊಂಡು ಆಧ್ಯಾತ್ಮದ ಕಡೆ ಗಮನ ಕೊಟ್ಟು ಗುರುಗಳ ದರ್ಶನ ಮಾಡಿ ಗುರುಗಳ ಪ್ರವಚನ ಕೇಳಿ ಈಗ ನಿಮ್ಮ ಮನಸ್ಸನ್ನು ಶಾಂತಿಯುತವಾಗಿ ಇದ್ದು ಒಂದು ದಿವಸ ಹೊರಡಬೇಕು. ಬೆಳಿಗ್ಗೆ ಆನ್ ಮಾಡಿದ್ರೆ ನಿಮ್ ಧ್ವನಿನ ಬೆಳಿಗ್ಗೆ 6 ಗಂಟೆಗೆ ಆನ್ ಮಾಡಿದ್ರೆ ಸಾಯಂಕಾಲ ಮಲ್ಗೋ ತನಕ ಸುಸ್ತಾಗಿ ಬಂದ್ ಮಲ್ಗೋ 9 ಗಂಟೆ ತನಕ ನಿಮ್ ಫೋನಲ್ಲೇ ಇರ್ತೀನಿ ಸ್ವಾಮಿ. ನಿಮ್ದು ವಿಡಿಯೋ ನೋಡ್ತಾನೆ. ನಾನು ಓದಿಲ್ಲ ಸ್ವಾಮಿ. ನಿಮ್ಮಿದ್ರೆ ನನ್ನ ಕಾಲಕೃತಿಲ್ಲ ನನಗೆ. ಯಾವತ್ತ ನನ್ನ ಮೆಂಟ್ಲು ಆಗ್ಬಿಡ್ತಿದ್ದೆ ನಿಮ್ಮದ್ ನೋಡಿ. ನಾನು ಒಂಚೂರು ಮನ್ಸಿನ ರೂಪಕ್ಕೆ ಬಂದಿದ್ದೀನಿ ಸ್ವಾಮಿ ನಾನು. ಆಯ್ತು ಖಂಡಿತ. ಈಗ ನಾನು ಹೇಳೋದು ಕೇಳಿ. ಡೈವರ್ಸ್ ತಗೊಂಡ್ರೆ ನಿಮ್ಮ ಅಡುಗೆ, ಬಟ್ಟೆ ಒಗೆಯೋದು ಇದೆಲ್ಲ ನೀವು ಮಾಡ್ಕೊಳ್ತೀರಾ? ಅದೆಲ್ಲ ಮಾಡ್ತೀನಿ ಸರ್. ನಾನು ಗಟ್ಬಿಟ್ಟ ಇದೀನಿ ಸ್ವಾಮಿ. ಎಲ್ಲ ಈಗ್ಲೂ ನಾನು ಮನ್ಸ್ ಮಾಡ್ಬಿಟ್ರೆ ಹೊರಗಡೆ ನಾನು ತೋಟ ಕೆಲಸನೇ ಮಾಡ್ತೀನಿ. ಈಗ ಹೊರಗಡೆ ಕೆಲ್ಸಕ್ಕೆ ಹೋಗಿ ಅದೇ 2,000-3,000 ದಿವಸಕ್ಕೆ ದುಡಿತೀನಿ ಸ್ವಾಮಿ ನಾನು. ನಿಮಗೆ ಕಾಡ್ತಿರೋದು ನನ್ನ ಸಂಸಾರ ಹಿಂಗೆ ಚಲ್ಲಪಿಲ್ಲಿ ಆಯ್ತಲ್ಲ ಅಂತ. ನನ್ ಅವಳು ಹೋಗ್ಲಿ ಸ್ವಾಮಿ, ನನ್ನ ಮಕ್ಕಳು ಬೇರೆ ಮಾಡ್ಬಿಟ್ಲು. ಈಗ ನನ್ನ ಮಾತು ಕೇಳಿ. ನಮ್ಮ ತಂದೆ ನಮ್ಗೆ ಇಷ್ಟೆಲ್ಲ ಮಾಡಿದ್ದಾರೆ. ಏನೋ ಅಮ್ಮ ಅಪ್ಪನ ನಡುವೆ ಗೊಂದಲ, ಮನಸ್ತಾಪ ಇದೆ. ಸರಿ, ಮಕ್ಕಳಾಗಿ ನಾವು ಅದನ್ನ ಸರಿ ಮಾಡೋಣ ಅನ್ನೋ ಪ್ರಬುದ್ಧತೆ ಅವ್ರಿಗೆ. ಯಾಕಂದ್ರೆ ಚಿಕ್ಕ ಮಕ್ಕಳಂತೂ ಖಂಡಿತ ಅಲ್ವಲ್ಲ. ಈಗ ಓದ್ಸಿಲ್ಲ, ಬೆಳೆಸಿಲ್ಲ, ನೀನ್ ದುಡ್ಡೇ ಕೊಟ್ಟಿಲ್ಲ, ನಾನು ಓದ್ಸಿಲ್ಲ ಅಂತಂದ್ರು. ಸೆಕೆಂಡ್ ಪಿಸ್ ನನ್ನ ಮಗ ಓದ್ಸಿಲ್ಲ ಬೆಳೆಸಿಲ್ಲ ಅಂದ್ರು. ಸೆಕೆಂಡ್ ಪಿಸ್ ಅಂತ ನಾನು ಓದಿಸ್ತೇವೆ. ಸೆಕೆಂಡ್ ಪಿಸ್ ಮೇಲೆ ಅವರೇ ಎಜುಕೇಶನ್ ಲೋನ್ ತಗೊಂಡ್ ಮಾಡ್ಕೊಂತ ನನ್ನ ಮಗಳು. ಇವ್ರು ಹೇಳ್ಕೊಟ್ಟು ನಾನು ದುಡ್ಡು ಕೊಡೋದಾದ್ರೆ ಬೇಡ, ಅದನ್ನ ದುಡ್ಡು ಕೊಡ್ಬೇಡ, ನಾನೇ ಎಜುಕೇಶನ್ ಲೋನ್ ಮಾಡ್ಕೊಂಡ್ ಮಾಡ್ತೀನಿ ತಮ್ಮಲ್ಲಿ ಹೇಳ್ಕೊಟ್ಟಿರೋದು. ಲಾಸ್ಟಿಗೆ ಓದ್ಸಿಲ್ಲ ಬೆಳೆಸಿಲ್ಲ ಅಂತ ಹೇಳ್ಬೇಕಲ್ಲ, ಅದಕ್ಕೆ. ಈಗ ನನ್ನೊಂದು ವಿಚಾರ ಕೇಳಿಸ್ಕೊಳ್ಳಿ. ಈಗ ಮಕ್ಕಳು ದೊಡ್ಡವರಾಗಿದ್ದಾರೆ, ಅವ್ರ ಲೋನ್ ತಗೊಂಡು ಅವ್ರೇನು ಅವ್ರ ಬದುಕನ್ನು ನಡೆಸ್ಕೊಳ್ತಿದ್ದಾರೆ. ಈಗ ಮುಂದಿನ ದಿನಗಳಲ್ಲಿ ಮಕ್ಕಳು ನಿಮ್ಮ ಕಡೆ ಬರ್ಬೋದು, ಬರದೇ ಇರ್ಬೋದು. ಅದ್ರ ಬಗ್ಗೆ ನಾನು ಭರವಸೆ ಕೊಡಲ್ಲ. ಅದು ಯಾವ ಇದು ನನಗೆ ಕಾಣ್ತಾ ಇಲ್ಲ. ಅವ್ರ ಜೀವನ ಪೂರ್ತಿ ಅವ್ರು ಹಾಗೆ ಇರೋ ಥರ ಕಾಣ್ತಾರೆ. ಈಗ ನಾನು ಹೇಳೋದು, ನಿಮಗೆ 4 ದಿನ ಬದುಕಬೇಕು, ಇಲ್ಲಿವರೆಗೂ ದುಡ್ದೆ ಎಲ್ಲ ಕೊಟ್ಟೆ, ನನ್ನ ಯೌವನ ಹೊರಟೋಯ್ತು, ಹಣ ಹೊರಟೋಯ್ತು, ಆಸ್ತಿ ಹೊರಟೋಯ್ತು, ದೇಹವು ಕುಗ್ಗುತ್ತಾ ಬರ್ತಾ ಇದೆ, ಎಲ್ಲ ಹೊರಟೋಯ್ತು, ತಂದೆ ತಾಯಿ ಹೊರಟು ಹೋದ್ರು ಅಂದರೆ ಯಾವ್ದು ನಮ್ಮನ್ನು ಬಿಟ್ಟು ಹೋಗುತ್ತೋ ನಾನು ಅದನ್ನೇ ಸಂಪಾದಿಸ್ತಾ ಕೂರ್ತಿದ್ದೀನಿ. ನಾನು ಸತ್ತ ಮೇಲೂ ನನ್ನನ್ನು ಬಿಟ್ಟು ಹೋಗದೆ ಇರೋದು ಏನಾದರೂ ಇದೆಯಾ ಈ ಜಗತ್ತಲ್ಲಿ ಅಂತ ಒಮ್ಮೆನಾದ್ರೂ ನೋಡೋ ಮನಸ್ಥಿತಿಯನ್ನು ಬೆಳೆಸ್ಕೊಳ್ಳಿ. ಈ ಅಳು ಇದೆಯಾ ನೋಡಿ. ನೀವು ಇಷ್ಟೆಲ್ಲ ಕೇಳ್ತೀರಿ, ಇಷ್ಟೆಲ್ಲ ಕತೆ ಕೇಳ್ತೀರಿ, ಮಕ್ಕಳ ವಿಚಾರವಾಗಿ ನಿಮ್ಮ ಕುರುಡು ವ್ಯಾಮೋಹ, ಅವ್ರು ಏನು ಬುದ್ಧಿ ನಡೆಸ್ತಾ ಇದ್ದಾರೆ, ಅವ್ರ ನಡವಳಿಕೆ ಏನಿದೆ, ಅವ್ರ ಏಳಿಗೆ ಮಾತು ಕೇಳಿಕೊಂಡು ತಂದೆಯನ್ನು ಹೇಗೆ ತುಚ್ಛವಾಗಿ ನೋಡ್ತಿದ್ದಾರೆ, ಅವರು ಹೇಗೆ ಪ್ರತಿ ಹಂತದಲ್ಲೂ ಚುಚ್ಚಿ ಮಾತಾಡಿ ಕೊಲ್ತಾ ಇದ್ದಾರೆ, ಇದೆಲ್ಲವೂ ಇದ್ದ ಹಾಗಲು ಯಾಕೆ ಆ ಕುರುಡು ಮೋಹ? ಅರೆ, ನೀವು ಧೃತರಾಷ್ಟ್ರನಿಗೆ ಒಂದು ದಿವಸ ನಾಶವಾಗ್ತೀರಷ್ಟೇ. ಬರೋದು ಅದು ಬಲವಂತವಾಗಿ ಪಡ್ಕೊಳ್ಳೋದಲ್ಲ, ಬರುತ್ತೆ ಅದು.
ಈಗ ಮೊದಲು ನಾಳೆ ದಿನ ಹೆಂಡತಿ ಬದಲಾದ್ಲು, ಮಗ ಬದಲಾದ್ರು, ಎಲ್ಲ ಆದರೂ, ಆದರೆ ತಿನ್ನೋಕೊಂದು ತುತ್ತು ಅನ್ನ ಇಲ್ಲ. ಅನ್ನ ಏನೋ ಭಗವಂತನ ಕೈವಾಡವೋ ಅಥವಾ ಏನೋ ಒಂದು ತುತ್ತು ಅನ್ನ ಇಲ್ಲ ಅನ್ನೋ ಪರಿಸ್ಥಿತಿಗೆ ಬಂದ್ರಿ. ಆಗ ನೀವು ಹೆಂಡತಿ ಬೇಕು ಅಂತಿರೋ, ಅನ್ನ ಬೇಕು ಅಂತಿರೋ. ಅಂದರೆ ದೇಹವನ್ನು ಕಾಪಾಡಿಕೊಂಡು, ದೇಹದ ಶಕ್ತಿಯನ್ನು ಕಾಪಾಡಿಕೊಂಡು ಜೀವನ ಇನ್ನೊಂದಷ್ಟು ದಿನ ಮುಂದುವರಿಸಬೇಕಂದ್ರೆ ದೇಹಕ್ಕೆ ಅನ್ನ ನೀರು ಬೇಕು. ಆ ಅನ್ನ ನೀರು ಈ ಹೆಂಡತಿ ಮಕ್ಕಳು ನಾಳೆ ದಿನ ಕೊಡದೆ ಹೋದ್ರು ನಾನು ಅನ್ನ ನೀರಿಗೆ ವ್ಯವಸ್ಥೆ ಮಾಡ್ಕೊಳ್ಳೋದು ನಂದೇ ಜವಾಬ್ದಾರಿ ಅಲ್ವಾ? ಶಕ್ತಿ ಇದ್ದಾಗಲೇ ಮಾಡ್ಕೊಬೇಕಲ್ಲ, ಹೌದಲ್ಲ? ನೀವು ಮಾತು ಸಲಗು ಹೇಳ್ತಾ ಇದ್ದೀರಿ, ನಾನು ಇವ್ರಿಗೋಸ್ಕರ ಅಷ್ಟು ದುಡ್ದೆ ಇಷ್ಟು ದುಡ್ದೆ. ಯಾವತ್ತು ನಿನ್ನ ತಾಯಿಯ ವಿಚಾರದಲ್ಲಿ ಅಥವಾ ಯಾವತ್ತು ನಿನ್ನ ತಮ್ಮಂದಿರು, ತಂಗಿ ಇವರೆಲ್ಲ ಇದ್ದ ಸಮಯದಲ್ಲೇ ಈ ಹೆಂಡತಿಯಾದವಳು ಮುಂದೆ ಏನಾಗಬಹುದು ಅನ್ನೋ ಸಣ್ಣ ಸೂಕ್ಷ್ಮವನ್ನು ಅವತ್ತೇ ಕೊಟ್ಟಿದ್ಲು. ಅವತ್ತು ದೊಡ್ಡವರು ಹೇಳ್ಬಿಟ್ರಂತೆ, ನಾನು ಹೊರಗಡೆ ಬಂದು ಬಿಟ್ನಂತೆ. ಹಾಗೆ ಮನೆಯಲ್ಲಿ ಹೇಳೋರು ಕೇಳೋರು ಇಲ್ಲ ಅನ್ನೋ ಕಾರಣ ಅತ್ತೆ ತಡಿಯಪ್ಪ ಏನಾದರೂ ತಪ್ಪು ಮಾಡಿದ್ರೆ ಅತ್ತೆ ಬಿಡ್ತಾಳ ಅನ್ನೋ ಭಯ ಇದ್ದಾಗಲೇ ತಾನೇ ಸೊಸೆದಿರಿರೋದು, ಅಥವಾ ಅಪ್ಪ ಬಿಡ್ತಾನ ಅಂದಾಗಲೇ ತಾನೇ ಅಪ್ಪ ಮಕ್ಕಳುಗಳು ಸ್ವಲ್ಪ ಜವಾಬ್ದಾರಿಯಾಗಿರೋದು. ತಡಿಯಪ್ಪ ಮೇಷ್ಟ್ರು ಬಿಡ್ತಾರ ಅಂದಾಗಲೇ ತಾನೇ ಮಕ್ಕಳು ಹೋಮ್ವರ್ಕ್ ಮಾಡೋದು. ಅದು ಯಾರು ಭಯ ಭಕ್ತಿ ಇಲ್ಲ ಅಂದಾಗ ಹಿಂಗಾಗದೆ ಇನ್ನೇನಾಗುತ್ತೆ? ಒಬ್ಬರು ಯಾಕೆ ಹಿಂಗೆ ಮಾಡ್ತಾ ಇದೆಯಾ ಅಂತ ಕೇಳಲಿಕ್ಕೆ ಒಬ್ಬರು ಇರಲಿಲ್ವಲ್ಲ ಅಲ್ಲಿ. ಒಂದು ಅವ್ರ ಅಪ್ಪ ಅಮ್ಮನೂ ಇಲ್ಲ, ಅವ್ರಿಗೆ ಹೇಳಲ್ಲ. ಮತ್ತು ನಿನ್ನ ಅಮ್ಮ ನಿನ್ನ ಅಪ್ಪ ಇಲ್ಲಿ ಯಾರು ಹೇಳೋರು ಕೇಳೋರಿಲ್ಲ ಅಂದರೆ ಸಹಜವಾಗಿ ಯಾರಿಗೆ ಈ ಹಿಂದೆ ಬೆಂಬಲವೇ ಇರೋದಿಲ್ಲವೋ ಅಂಥವ್ರ ಮೇಲೆ ಈ ಸಮಾಜ ಬಿಟ್ಬಿಡು, ಒಂದು ಬೀದಿ ನಾಯಿ ಕೂಡ ಅಂಥವ್ರ ಮೇಲೆ ಹೆಗರುತ್ತೆ, ಹೌದಲ್ಲ? ನಾವು ಎಂದುಕೊಳ್ಬೋದು, ನಾವು ಪ್ರತ್ಯೇಕವಾಗಿ ಬದುಕುಬಿಡೋಣ. ಪ್ರತ್ಯೇಕತೆ ಮನುಷ್ಯನ ತುಂಬ ಸಂತೋಷಗಳನ್ನು ಕಿತ್ಕೊಳ್ಳುತ್ತೆ. ನೀವು ತಾಯಿಯಿಂದ, ತಂದೆಯಿಂದ, ಒಂದು ಕುಟುಂಬದಿಂದ ನೀವು ದೂರ ಆದರೆ ಯಾಕೆ ಅಯ್ಯೋ ನನ್ನ ಹೆಂಡತಿಗೂ ನನ್ನ ಅಮ್ಮನಿಗೂ ಆಗಬರಲ್ಲ, ಆಯಿತು. ಅದೇ ಸಮಯದಲ್ಲಿ ನಿನ್ನ ಹೆಂಡತಿ ಸಂಪೂರ್ಣವಾಗಿ ಇವತ್ತು ನಿಮ್ಮನ್ನು ಯಾವ ಸ್ಥಿತಿಗೆ ತೆಗೆದುಕೊಂಡು ನಿಲ್ಲಿಸಿದ್ದಾರೆ, ಇದರ ಹಿಂದೆ ಇರುವ ಎಲ್ಲ ಹೆಜ್ಜೆಗಳು, ಆ ಹೆಜ್ಜೆಗಳ ಮೊದಲ ಹೆಜ್ಜೆ ಅವತ್ತು ಶುರುವಾಗಿದ್ದು. ಇಲ್ಲಿವರೆಗೂ ನೀವು ಅಂದುಕೊಂಡ್ರಿ, ಓಹೋ ನಾನು ದುಡ್ದು ಬಿಡೋಣ, ನನ್ನ ಹೆಂಡತಿಗೆ ನನ್ನ ಮಕ್ಕಳಿಗೆ. ಸರಿ, ನಿಮ್ಮ ಕರ್ತವ್ಯ ನೀವು ಮಾಡಿದ್ದೀರಾ, ಆದರೆ ಉಳಿಸ್ಕೊಳ್ಳೋ ಯೋಗ್ಯತೆ ಅವ್ರಿಗಿಲ್ಲ ಅಂದಾಗ ಈಗಲಾದರೂ ಆ ಮೋಹವನ್ನು ತೊರೀರಿ. ಕೊರಗಿ ಮಕ್ಕಳು ಅಯ್ಯೋ ಮಗ ಬರಲಿಲ್ಲ, ಮಗಳು ಬರಲಿಲ್ಲ, ಹೆಂಡತಿಗೆ ಅಂದ್ಬಿಟ್ಲು, ಇದರಲ್ಲೇ ಕೊರಗಿ ಸತ್ತು ಅಂತರ್ಪಿಚಾಚಿಯಾಗಿ ಅಲಿಯೋದಕ್ಕಿಂತ ಸರಿ ಆಯಿತು, ನನ್ನ ಸೇವೆ ನನ್ನ ಕರ್ತವ್ಯ ನಾನು ಮಾಡಿದ್ದೀನಿ, ಇನ್ಮೇಲಾದರೂ ನಾನು ದುಡಿಯೋದನ್ನು ನಾನು ಉಳಿಸ್ಕೊಂಡು ಅವಳಿಗೆ ಡೈವರ್ಸ್ ಕೊಟ್ಟು ಕಳಿಸಿ ನನ್ನ ಪಾಡಿಗೆ ನನ್ನ ಜೀವನವನ್ನು ಕಡೆಗೆ ಯಾವುದೋ ಆಶ್ರಮದಲ್ಲಿ ಹೋಗಿ ಕಳೆಯೋದಾಗಲಿ, ಯಾವುದೋ ಅನಾಥ ಮಕ್ಕಳ ಸೇವೆಯಲ್ಲಿ ಕಳೆಯೋದಾಗಲಿ, ಅಥವಾ ಯಾವುದೋ ತಮ್ಮನ ಮಕ್ಕಳನ್ನು ಚೆನ್ನಾಗಿ ಸಾಕೋದಾಗಲಿ. ಯಾರಿಗೆ ಯೋಗ್ಯತೆ ಇದೆಯೋ, ಯಾರಿಗೆ ಒಳ್ಳೆಯ ಸಂಸ್ಕಾರ ಇದೆಯೋ, ಯಾರು ನಮ್ಮ ಪ್ರೀತಿಗೆ ಯೋಗ್ಯರೋ ಅವರಿಗೆ ಪ್ರೀತಿಯನ್ನು ಕೊಡಿ, ಅವರಿಗೆ ನೆರವನ್ನು ಕೊಡಿ, ಅವರಿಗೆ ನೀವು ಬದುಕನ್ನು ಮುಡಿಪಿಡಿ. ಮಗನಿಗೆ ನೀನು ಬೇಡ, ಮಗಳಿಗೆ ನೀನು ಬೇಡ, ಹೆಂಡತಿಗೆ ನೀನು ಬೇಡ ಅಂದರೆ ನೀನು ಬೇಡ ಅಂತ ದೂರ ಮಾಡೋರ್ನ ಹತ್ರ ನೀನು ಬೇಕು ನೀವು ಬೇಕು ಅಂತ ಹೋಗ್ತಾ ಇದ್ರೆ ನೀವು ತುಚ್ಛವಾಗಿಯೇ ಉಪಚರಿಸಲ್ಪಡ್ತೀರ. ನಿಮಗಲ್ಲಿ ದೊಡ್ಡ ಸ್ಥಾನ ಯಾವತ್ತೂ ಸಿಗೋದಿಲ್ಲ, ಯಾಕಂದ್ರೆ ಅವ್ರು ಯಾರಿಗೂ ನೀವು ಬೇಡ. ಅರ್ಥಾತ್ ಯಾವಾಗ ಐಸ್ ಕಂಡಿಯಲ್ಲಿ ಇರ್ತಕ್ಕಂಥ ಎಲ್ಲ ಸಿಹಿಯನ್ನು ತಿಂದಾದ ಮೇಲೆ ಆ ಕಡ್ಡಿ ಇಟ್ಕೊಂಡು ನಾನೇನು ಮಾಡಲಿ? ಇವತ್ತು ನೀವು ಆ ಕಡ್ಡಿ ಆಗಿದ್ದೀರಿ. ಇವತ್ತು ನಿಮ್ಮಲ್ಲಿ ಯಾವುದೇ ಸಿಹಿ ಇಲ್ಲ, ನಿಮ್ಮಿಂದ ಯಾವುದೇ ಉಪಯೋಗ ಇಲ್ಲ ಅಂತ ಅವರು ಭಾವಿಸಿದ್ದಾರೆ. ನೀವಂದುಕೊಳ್ಳಿ, ಈ ಹೆಂಡತಿ, ಈ ಮಕ್ಕಳು, ಈ ಮಗಳು ಇವರೆಲ್ಲ ಬರೋಕ್ಕಿಂತ ಮುಂಚೆ ನಾನು ಒಬ್ಬ ಮನುಷ್ಯನಾಗಿ ಹುಟ್ಟಿದ್ದೀನಿ, ನನಗೂ ಭಾವನೆಗಳಿದ್ದಾವೆ, ನನಗೂ ಬದುಕೋ ಹಕ್ಕಿದೆ. ಈ ಮಧ್ಯೆ ಬಂದವರು ಇವರೆಲ್ಲ ಹೆಂಡತಿ ಮಕ್ಕಳು ಅದು ಇದು ಆಯಿತು, ಸರಿ, ಇವ್ರು ಯಾರಿಗೋ ನಾನು ಬೇಡವಾ? ಮತ್ತು ಈ ಜಗತ್ತಲ್ಲಿ ನಾನು ಬೇಕು ಅನ್ನೋರು ಒಬ್ಬರೂ ಇಲ್ವಾ? ಇದ್ದಾರೆ. ಹುಡುಕುವ ಹೃದಯ ವೈಶಾಲ್ಯತೆ ನಮಗಿಲ್ಲ. ನಾವು ಈ 3 ಜನ ಕಂಡುಕೊಂಡು ಕೂತಿದ್ದೀವಿ. ಹೌದು, ನಾನು ಹೇಳಿದಷ್ಟು ಸುಲಭ ಅಲ್ಲ. ಆದರೆ ನಾಳೆ 3 ಜನ ಸೇರಿಕೊಂಡು ಅವರು ತಲೆ ಮೇಲೆ ಕಲ್ಲೆತ್ತು ಹಾಕಿ ಏನು ಮಾಡಿದ್ರು, ಏನು ಮಾಡ್ತೀರ ಅವಾಗ? ಮೊದಲು ಈ ಜಗತ್ತಲ್ಲಿ ನಾನು ಸಾಯ್ಬೇಕು ಇರೋ ಕಾರಣ ಏನು? ಅಯ್ಯೋ ನನ್ನ ಹೆಂಡತಿ ಮಕ್ಳಿಗೆ ಮಾಡಿಬಿಟ್ರು, ಸಾಯ್ಲಿಕ್ಕಿರೋದು ಅದೊಂದೇ ಕಾರಣ. ಬದುಕಲಿಕ್ಕೆ ಯಾಕೆ ಬದುಕಬೇಕು? ಕಾರಣ ಹುಡುಕಿ, ಅರೆ ನಾನೊಬ್ಬ ಮನುಷ್ಯನಾಗಿ ಹುಟ್ಟಿದ್ದೀನಿ,
ನರಿಯೋ ನಾಯಿಯೋ ಕತ್ತೆಯೋ ಕೋಣವೋ ಆಗಲ್ಲ. ಮನುಷ್ಯನಾಗಿ ನಾನು ಮನಸ್ಸು ಮಾಡಿದ್ರೆ ಮದುವೆ ಆಗದೇನೆ ನಾನು ಇನ್ನೆರಡು ಮಕ್ಕಳು ದತ್ತು ತಗೊಂಡು, ಅಥವಾ ನಾನು ಯಾವುದೋ ಹಿರಿ ಜೀವಗಳ ಸೇವೆ ಮಾಡ್ತೀನಿ, ಯಾವುದೋ ಮಕ್ಕಳು ಸೇವೆ ಮಾಡ್ತೀನಿ, ನಾನು ಯಾರಿಗೆ ಬೇಡವೋ ಅವ್ರ ಕಾಲಿಡ್ಕೊಂಡು ಅವ್ರ ದಾಸರಾಗಿ ಬದುಕುವುದಕ್ಕಿಂತ ನಾನು ಈ ಸಮಾಜದಲ್ಲಿ ಇನ್ನೂ ಮೈಕೈಲಿ ಶಕ್ತಿ ಇದೆ, ಇನ್ನೂ ದುಡಿತೀನಿ, ಯಾರಿಗೂ ಭಾರ ಆಗದಂಗೆ ಬದುಕ್ತೀನಿ. ನಾನು ಹೆದರೋದಕ್ಕೆ ತಾನು ಇವರು ಹೆದರಿಸ್ತಾ ಇರೋದು. ನಾನು ಒಬ್ಬ ಗಂಡಸಾಗಿ, ನಾನೊಬ್ಬ ಮನುಷ್ಯನಾಗಿ ನಾನು ಬದುಕು ತೋರಿಸ್ತೀನಿ. ಇವರೇನು ನನ್ನನ್ನು ಅದನ್ನು ಮೀರಿ ನಿಮಗೇನೋ ಮಾಡ್ತಾರೆ ಆಗೋದನ್ನು ಯಾರೂ ತಪ್ಪಿಸೋಕ್ಕಾಗಲ್ಲ. ಹಾಗಂತ ಅವ್ರೇನೋ ಮಾಡಿಬಿಡ್ತಾರೆ ಅಂತಲ್ಲ, ನೀವು ಎದುರ್ಕೊಳ್ತಾ ಇದ್ದೀರ, ಅವ್ರು ಎದುರಿಸ್ತಾವ್ರೆ. ಇಲ್ಲ ಸ್ವಾಮಿ, ನಾನು ಈಗ ಚೇತರಿಸೇನೆ. ಈ ವರ್ಷದ ಕಾಪಿ ದುಡ್ಡು ಅವರಿಗೆಲ್ಲ ವರ್ಷ ಅವ್ರ ಹೆಸರಲ್ಲಿ ಹಾಕ್ತಿದ್ದೆ. ಈ ವರ್ಷ ಎಲ್ಲ ನನ್ನ ಹೆಸರಲ್ಲೇ ಮಾಡ್ಕೊಂಡಿದೀನಿ. ದಯವಿಟ್ಟು ಬುದ್ಧಿವಂತರಾಗಿ ನೋಡಿ. ನೀವು ಎಲ್ಲಿಯವರೆಗೂ ಅವ್ರಿಗೋಸ್ಕರ ದುಡಿತಾ ಇದ್ರಿ, ನೀವು ಎಲ್ಲಿವರೆಗೂ ಅವ್ರಿಗೋಸ್ಕರ ಎಲ್ಲ ಮಾಡ್ತಾ ಇದ್ರಿ, ಆಗ ಜಗಳ ಇತ್ತಾದ್ರೂ ಕೂಡ ಈ ಮಟ್ಟಕ್ಕಿರ್ಲಿಲ್ಲ. ದಿವಸ ಜಗಳ ಸ್ವಾಮಿ, ಮಾತೆತ್ತಿರಿ ಜಗಳ, ಮನೆ ಒಳಗೆ ಇರಕ್ಕೆ ಆಗಲ್ಲ. ಯಾವತ್ತ ನೀವು ಎಲ್ಲವನ್ನ ಅವ್ರ ಹೆಸರಿಗೆ ಮಾಡಿದ್ರಿ, ಬಹುತೇಕ ಅವ್ರ ಹೆಸರಿಗಾಯ್ತು. ನಿಮ್ಮನ್ನ ಪ್ರೀತಿಯಿಂದ ಕಾಣ್ಲಿಕ್ಕೆ ಅವರಿಗೆ ಬೇರೆ ಯಾವ ಉದ್ದೇಶವೂ ಕಾರಣವೂ ಇರಲಿಲ್ಲ. ಈಗ ನಿಮ್ಮಿಂದ ಏನೋ ಉಪಯೋಗ ಆಗುತ್ತೆ ಅಂದ್ರೆ ಪ್ರೀತಿಯಿಂದ ಕಾಣ್ತಾರೆ, ಏನೂ ಇಲ್ಲ ಅಂದ್ರೆ ಯಾಕೆ ಕಾಣ್ತಾರೆ? ಅದನ್ನು ಮೀರಿ ತಡೆಯಪ್ಪ, ಅವರು ನಮ್ಮಾಗೊಬ್ರು ಮನುಷ್ಯರಲ್ವಾ, ಪಾಪ ಅವ್ರಿಗೂ ಅಪ್ಪ ಅಮ್ಮ ಇಲ್ಲ, ಹೆಂಡತಿಯಾಗಿ ನಾನು ಆತನಿಗೆ ಪ್ರೀತಿ ಕಾಳಜಿ ಕೊಡಬೇಕು ಅಂತ ಅನಿಸಿದ್ರೆ ಅದು ಮನುಷ್ಯತ್ವದ ಕಾರಣ. ಇಲ್ಲ ಅವರು ಮನುಷ್ಯತ್ವ ಬಿಟ್ಟವರು ಅನ್ನೋದಾದರೆ ಅವರಿಗೆ ಏನೋ ಸ್ವಾರ್ಥ ಇದ್ದರೆ ಅನ್ನ ಹಾಕ್ತಾರೆ, ಏನೂ ಇಲ್ಲಾಂದ್ರೆ ಯಾಕೆ ಅನ್ನ ಹಾಕ್ತಾರೆ? ದಯವಿಟ್ಟು ಈಗಲಾದರೂ ಸತ್ಯದ ಅರಿವಿಗೆ ಬನ್ನಿ. ಹೌದು, ಹೆಂಡತಿ ಮಕ್ಕಳು ಎಲ್ಲರನ್ನು ಬಿಟ್ಟು ಹೋಗಲೇಬೇಕಾದ ಒಂದು ದಿನ ಬರುತ್ತೆ. ಆವಾಗ ಶ್ರೀನಿವಾಸನು ನಾನು ನಿಮ್ಮನ್ನು ಕಾಪಾಡಲಿಕ್ಕಾಗಲ್ಲ, ಯಾರೂ ನಿಮ್ಮನ್ನು ಕಾಪಾಡಲಿಕ್ಕಾಗಲ್ಲ. ಆದರೆ ಅಯೋಗ್ಯರಿಗೋಸ್ಕರ ಈ ಪವಿತ್ರ ಜನ್ಮವನ್ನು ಕೊಟ್ಟು ಹತ್ಯೆ ಮಾಡ್ಕೊಳ್ಳೋದಿದೆಯಲ್ಲ, ಅದು 7 ಜನ್ಮಕ್ಕೂ 100 ಜನ್ಮ ಬಂದರೂ ನಿಮ್ಮನ್ನು ಪೀಡಿಸುತ್ತೆ, ಕಟ್ಟಿಸುತ್ತೆ. ಬೇಸರಾಗುತ್ತೆ ಸ್ವಾಮಿ, ತುಂಬಾ ಕಷ್ಟದಿಂದ ಮೇಲೆ ಬಂದೆ ಸ್ವಾಮಿ. ನಮಗೆ ಊರಲ್ಲೆಲ್ಲ ಆಡ್ಕೊಳ್ಳೋದು ಬಡವರಾಗ, ನಿನ್ ಬಡವ ಕಣೋ ಏನು ಗೊತ್ತಿಲ್ಲ ಅಂತ ಆಟಕ್ಕೋಸ್ಕರ ನಾನು ಬದುಕ್ಬೇಕಂತ ಬಂದ ಸ್ವಾಮಿ. ನೀವು ಹೇಳ್ತಾ ಇದ್ದೀರಿ ನಿಮ್ಮ ದೃಷ್ಟಿಯಲ್ಲಿ ಬದುಕೋದು ಅಂದ್ರೆ ಹೆಚ್ಚು ಹಣ ಮಾಡೋದು ಅಂತ. ನನ್ನ ದೃಷ್ಟಿಯಲ್ಲಿ ಬದುಕು ಅಂದ್ರೆ ಅದಲ್ಲ. ನೀವೆಲ್ಲಿಯವರೆಗೂ ದುಡ್ದು ಒಬ್ಬ ದುಷ್ಟರನ್ನ ಬೆಳೆಸ್ತಾ ಹೋಗ್ತಾ ಇದ್ದೀರಿ, ದುಡ್ದು ಒಬ್ಬ ಅಯೋಗ್ಯರನ್ನ ಬೆಳೆಸ್ತಾ ಹೋಗ್ತಾ ಇದ್ದೀರಿ. ನನ್ನ ದೃಷ್ಟಿಯಲ್ಲಿ ನಿಮಗಿಂತ ದೊಡ್ಡ ಭಿಕ್ಷುಕರು ಈ ಜಗತ್ತಲ್ಲಿ ಯಾರೂ ಇಲ್ಲ. ಕಷ್ಟಪಟ್ಟು ಮಕ್ಕಳು ತಕ್ಕ ಸ್ವಾಮಿ, ಓದಿಲ್ಲ ಬೆಳೆಸಿಲ್ಲ ಅಂದ್ಬಿಟ್ರು ಹೊಟ್ಟೆಲ್ಲ ಉರಿತೈತೆ. ನೋಡಿ, ಅರ್ಥ ಮಾಡ್ಕೊಳ್ಳಿ. ನಾನು ನಿಮಗೆ ಅದನ್ನ ಅರ್ಥ ಮಾಡಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ. ನೀವು ಮಗಳು, ಈ ಮಗ, ಅವ್ರು ಹಿಂಗಂದ್ರು, ಇದನ್ನು ಬಿಟ್ಟು ಆಚೆನೇ ಬರ್ತಾ ಇಲ್ಲ. ನಾನು ಇಷ್ಟು ಮಾತ್ರ ಹೇಳಿ ಇದನ್ನು ಮುಗಿಸ್ತೀನಿ. ನೀವು ಇದೇ ವಿಚಾರವಾಗಿ ಕೊರಗಿ ಕಾಯಿಲೆಗಳನ್ನ ತರಿಸ್ಕೊಂಡು ನರಳಾಡಿ ಸಾಯೋದಕ್ಕಿಂತ ಇಲ್ಲ ಸ್ವಾಮಿ, ನಾನು ನಿಮ್ಮ ವಿಡಿಯೋ ನೋಡಿದ್ರೆ ಕೇಳಿಸ್ಕೊಳ್ಳಿ. ನಿಮ್ಗೆ ಮಗನಿಗೆ ಹೆಪಟೈಟಿಸ್ ಆದಾಗ ನೋಡ್ಕೊಳ್ಲಿಕ್ಕೆ ನೀವಿದ್ರಿ, ತಾಯಿಗೇನೋ ಆದಾಗ ನೋಡ್ಕೊಳ್ಳೋಕೆ ನೀವಿದ್ರಿ, ಹೆಂಡತಿಗೇನೋ ಆದಾಗ ನೋಡ್ಕೊಳ್ಳೋಕೆ ನೀವಿದ್ರಿ, ಮಗಳಿಗೇನೋ ಆದಾಗ ನೋಡ್ಕೊಳ್ಳೋಕೆ ನೀವಿದ್ರಿ. ದುರಾದೃಷ್ಟವಶಾತ್ ನಾಳೆ ನೀವು ಕೊರಗಿ ಏನೋ ಭಯಾನಕ ಕಾಯಿಲೆ ತರಿಸ್ಕೊಂಡು, ಯಾಕಂದ್ರೆ ಚಿಂತೆ ಮನುಷ್ಯನನ್ನ ಜೀವಂತವಾಗಿ ಸುಡುತ್ತೆ, ಅದು ಕಾಯಿಲೆ ರೂಪದಲ್ಲಿ ಸುಡುತ್ತೆ. ಆದ್ರೆ ನೀವು ಒಬ್ರು ನೋಡ್ಕೊಳ್ಳೋಕೆ ಬಿಟ್ಬಿಡಿ. ಚೆನ್ನಾಗಿದ್ದಾಗಲೇ ಉಂಡ ತಿಂದ ಅಂತ ಕೇಳದೆ ಇರೋರು ನಾಳೆ ದಿನ ಕೆಳಗಡೆ ಬಿದ್ದು ಕೊರಗಿ ನರಳಿ, ನೀವು ಯಾವ ಕಾರಣಕ್ಕೆ ನರಳ್ತಾ ಇದ್ದೀರಿ ಜಗತ್ತಿಗೆ ಅದು ಬೇಕಾಗಿಲ್ಲ. ನೀವು ನರಳ್ತಾ ಇದ್ದೀರಿ ಅಷ್ಟೇ. ಯಾರು ಬಂದು ನೋಡಲ್ಲ. ಸ್ವಲ್ಪ ಚೆನ್ನಾಗಿದ್ದಾಗಲೇ ಇಂಥ ಅಯೋಗ್ಯರು, ಕೃಷ್ಣ ತನ್ನ ಮಗನನ್ನೇ ಬಿಟ್ಟು ಅವನ ಅಯೋಗ್ಯ, ಅವನು ಸರಿ ಇಲ್ಲ, ನನ್ನ ಕಾರಣಕ್ಕೆ ಅವನು ಮಹಾತ್ಮ ಆದ. ಅದೇ ಧೃತರಾಷ್ಟ್ರ ದುರ್ಯೋಧನನ ಮೇಲಿನ ಮೋಹ ಬಿಡ್ಲಿಲ್ಲ ಅವನ್ನ, ಕಡೆಗೆ ವಂಶನಾಶವಾಯಿತು. ನಿಮಗಾದರೂ ನಾನು ಹೇಳೋದಿಷ್ಟೇ, ಮಗ ಒಳ್ಳೆ ಬುದ್ಧಿ ಕಲಿತು, ಮಗಳು ಒಳ್ಳೆ ಬುದ್ಧಿ ಕಲಿತು, ಎಂದೋ ಒಂದಿವ್ಸ ನಮ್ಮ ಅಪ್ಪ ಅಂತ ಬರೋ ಅದೃಷ್ಟ ಅವ್ರಿಗಿದ್ರೆ ಬರಲಿ, ಇಲ್ವಾ? ನಾನು ಹೇಳೋದು, ತಂದೆಯಾಗಿ ನನ್ನ ಕರ್ತವ್ಯ ನಾನು ಮಾಡಿ ಮುಗಿಸಿದ್ದೀನಿ. ಮಗನಾಗಿ ಅವ್ರ ಕರ್ತವ್ಯವನ್ನು ಮರೆತು ಬೇಕಾಬಿಟ್ಟು ವರ್ತಿಸ್ತಿದ್ದಾರೆ. ಅದು ಭಗವಂತ ನೋಡ್ಕೊಳ್ತಾನೆ. ನನ್ನದು ಪಾತ್ರ ಮುಗೀತಾ? ಈಗ ನಾನು ಸ್ವಲ್ಪ ಬಾಯಿನ ಒಲ್ಕೊಂಡು ನಾನು ಹಂಗೆ ಮಾಡಿದೆ, ನಾನು ಹಿಂಗೆ ಬದುಕಿದೆ ನೋಡಿ,
ಬಡತನದಿಂದ ಸಿರಿವಂತಿಗೆಗೆ ಹೋಗಿ ಸತ್ತವರು ಇದ್ದಾರೆ, ಬಡತನದಿಂದ ಸಿರಿವಂತಿಗೆಗೆ ಹೋಗಿ ಮತ್ತೆ ಬಡತನಕ್ಕೆ ಬಂದು ಸತ್ತವರು ಇದ್ದಾರೆ, ಸಿರಿತನದಿಂದ ಬೀದಿಗೆ ಬಂದು ಸತ್ತವರು ಇದ್ದಾರೆ. ವಿಷಯ ನೀವು ಸಿರಿವಂತರಾಗಿ ಬದುಕಿದ್ರು ಬಡವರಾಗಿ ಬದುಕಿದ್ರು ಹಂಗಲ್ಲ. ನೀವು ಇರುವಷ್ಟು ಸಮಯ ಯೋಗ್ಯರಿಗೆ ಶ್ರಮಿಸಿದ್ರು ಅಯೋಗ್ಯರಿಗೋಸ್ಕರ ಶ್ರಮ ಪಟ್ಟರು ಅನ್ನೋದಷ್ಟೇ ಮುಖ್ಯ. 2-3 ಕೋಟಿ ಆಸ್ತಿ ಮಾಡಿದೆ ಸ್ವಾಮಿ. ಇದನ್ನ ಮೊದ್ಲು ಅದನ್ನ ಬಿಟ್ಟಾಕು. ಏನ್ ಆಸ್ತಿ ಅದು? ಯೋಗ್ಯರ್ಯಾರು ಅಯೋಗ್ಯರ್ಯಾರು ಅನ್ನೋ ಅಂದಾಜು ವ್ಯತ್ಯಾಸವನ್ನ, ಅದರ ವಿಭಜನೆಯನ್ನು ಮಾಡುವಷ್ಟು ಶಕ್ತಿ ಇಲ್ಲ ಅಂದಾಗ ನೀನ್ ಕೋಟಿ ತಾಂಡೆ ನೆಕ್ಕಳ್ಳ. ಏನಾಯ್ತು ನಿಮ್ ಕೋಟಿ? ಮತ್ತೆ ಆ ಕೋಟಿ ನಿಮ್ಮನ್ನು ಇವತ್ತು ಕಾಪಾಡ್ತಿಲ್ವಲ್ಲ? ನಿಮ್ಮ ಅಂತರಂಗದಲ್ಲಿರುವ ಬಡತನ, ನಿಮ್ಮ ಅಂತರಂಗದಲ್ಲಿರುವ ದರಿದ್ರತನ ನಿಮ್ಮನ್ನು ಇವತ್ತಿಲ್ಲಿ ಕರ್ಕೊಂಡು ಬಂದಿದೆ ಹೊರತು, ಯಾವಳೆ ನೀನು? ನನ್ನ ತಾಯಿ ನನ್ನ ತಂದೆ ಬಿದ್ದಿರು, ನೀನು ಓದಿಲ್ದಿರೋನು, ನೀನು ಇದು ಅನ್ಬೇಕಾದ್ರಲ್ಲೆಲ್ಲ ಬಾಯಿ ಮುಚ್ಕೊಂಡು ಸುಮ್ಮನಿದ್ಬಿಟ್ಟು ಈಗ ಬಂದು ಹಂಗಂದ್ರು ಹಿಂಗಂದ್ರು. ಯುದ್ಧದ ಸಮಯದಲ್ಲಿ ಶಸ್ತ್ರಾಭ್ಯಾಸ ಮಾಡದೆ ಎಲ್ಲ ಬಂದು ಕೊಳ್ಳೆ ಹೊಡೆದು ಹೋದ ಮೇಲೆ ಅಯ್ಯೋ ನಾನು ಹಂಗೆ ದುಡ್ದಿದ್ದೆ ಹಿಂಗೆ ದುಡ್ದಿದ್ದೆ. ಸರಿಯಾದ ಸಮಯದಲ್ಲಿ ಆ್ಯಕ್ಷನ್ ತಗೊಳ್ಳೋದು ಬಹಳ ಮುಖ್ಯವಾಗುತ್ತೆ. ನಿಮ್ಮ ದುಃಖದಲ್ಲಿದ್ದೀರಾ, ನಾನು ಹೇಳಬಾರ್ದು, ಆದರೂ ಹೇಳ್ತಾ ಇದ್ದೀನಿ. ಯಾಕಂದರೆ ಫೈನ್, ಯಾರ ಪ್ರಾಣ ಯಾವಾಗ ಹೋಗುತ್ತೋ ನಾನು ಅದನ್ನು ತಡೆಯೋಕ್ಕಾಗಲ್ಲ. ಆದರೆ ಸಾಯುವ ಮುನ್ನ ಸತ್ಯದ ದರ್ಶನವನ್ನಾದರೂ ಮಾಡಲಿ ಅಂತ ನಾನು ಈ ಮಾತು ಹೇಳ್ತಾ ಇದ್ದೀನಿ. ನಿಮ್ಮ ಕೋಟಿ ನಿಮ್ಮ ಹಿಂದೆ ಬರಲ್ಲ, ನಿಮ್ಮ ಮಗ ನಿಮ್ಮ ಹಿಂದೆ ಬರಲ್ಲ, ನಿಮ್ಮ ತಾಯಿ ನಿಮ್ಮ ತಂದೆ ನಿಮ್ಮ ಹೆಂಡತಿ ಯಾರೂ ಬರಲ್ಲ. ನಿಮ್ಮ ಹಿಂದೆ ಬರುವಂಥದ್ದು ಹೋಗುವ ಮುನ್ನ ಅಯೋಗ್ಯರ್ಯಾರು ಯೋಗ್ಯರ್ಯಾರು, ನಾನು ಯಾರಿಗೆ ಬದುಕನ್ನು ಮೀಸಲಿಡಬಾರ್ದಿತ್ತು, ಯಾರಿಗೋಸ್ಕರ ಬದುಕನ್ನು ಮೀಸಲಿಡಬೇಕು, ಇದನ್ನಾದರೂ ಸತ್ಯವನ್ನು ಅರ್ಥ ಮಾಡಿಕೊಂಡು ಕಡೆಗೆ ನನಗೆ ಭಗವಂತ ಕರ್ಕೊಂಡು ಬಂದಿದ್ದ, ಅವನೇ ಕರ್ಕೊಂಡು ಹೋಗ್ತಿದ್ದಾನೆ, ನಾನು ಇಷ್ಟು ಮಾಡಿದೆ ನಾನು ಅಷ್ಟು ಮಾಡಿದೆ. ಏನು ಮಾಡುದ್ರಿ? ಸಿರಿವಂತಿಕೆ ಅನ್ನೋದು ನಿಮ್ಮ ಆಸ್ತಿ ನಿಮ್ಮ ಅಂತಸ್ತ್ರ ಮೇಲಲ್ಲ. ಅಂತಿಮವಾಗಿ ನನ್ನನ್ನು ನಾನು ರಕ್ಷಣೆ ಮಾಡಿಕೊಳ್ಳಿಲ್ಲ, ನನ್ನ ಸುತ್ತಮುತ್ತ ಯೋಗ್ಯವಾದವರನ್ನು ಇಟ್ಕೊಳ್ಳಿಲ್ಲ ಅನ್ನೋದಾದ್ರೆ ನಂದೆಂತ ಸಿರಿವಂತಿಕೆ? ಸರ್ ನಾನು ಆ ಲೆವೆಲ್ ಬರ್ಲಿಲ್ಲ ಆದ್ರೆ ಅವ್ರ ನಂಟ್ರಿಗೆಲ್ಲ ಹೇಳಿ ಇನ್ಸರ್ಟ್ ಮಾಡೋಣ ಸ್ವಾಮಿ. ಅವ್ರು ಬಡವ ಹಿಂಗೆ ಏನು ಗೊತ್ತಿಲ್ಲ. ಇದೆಲ್ಲ ಹೆಂಡತಿಯನ್ನ ಯಾರು ಕಂಟ್ರೋಲ್ ಮಾಡಬಾರ್ದು ನಿಜ. ಆದ್ರೆ ಇಂಥ ಅಯೋಗ್ಯರು ಇಂಥ ದುರಹಂಕಾರಿಗಳು ಅಂತ ಗೊತ್ತಾದಾಗಲೂ ನಾನು ತಲೆ ಬಗ್ಗಿಸ್ಕೊಂಡು ಸುಮ್ಮನಿರೋದಿದೆಯಲ್ಲ. ಆದರೆ ನಾನು ಹೇಳ್ತೀನಿ, ಈ ನಿಮ್ಮ ಮನಸ್ಥಿತಿ ಯಾವುದೇ ಒಬ್ಬ ಪುರುಷನಿಗೆ ಬಂದರೆ ನಿಮ್ಮ ಸ್ಥಿತಿಯೇ ಅವನಿಗೂ ಬರುತ್ತೆ. ನೀವು ಈ ವಿಚಾರದಲ್ಲಿ ಉದಾಹರಣೆ ಅಲ್ಲ. ಇನ್ನು ಮುಂದಾದರೂ ಬುದ್ಧಿ ಕಲೀರಿ. ನೀವು ಡೈವರ್ಸ್ ತಗೊಳ್ಳಿ, ಅದು ಇದು ನಾನೇನು ಹೇಳಲ್ಲ. ಅಂತಿಮವಾಗಿ ಈಕೆಯೊಂದಿಗೆ ಬೈಸ್ಕೊಂಡು ಹೊಡೆದಂಗೆ ಓಡಿಸ್ಕೊಂಡು ಹೋಗುವ ಮನಸ್ಥಿತಿಯನ್ನು ಮೊದಲು ಬಿಡಿ. ಅದೊಂದು ದಾಸತನದ ಸ್ಥಿತಿ. ಎಲ್ಲರಿಗೂ ಸ್ವತಂತ್ರವಿದೆ, ನೀವು ಬದುಕಬೇಕು, ನೀವು ಚೆನ್ನಾಗಿ ಬದುಕಬೇಕು. ಆ್ಯಂಡ್ ಯಾರೋ ಊರಿನವ್ರು ಹೇಳ್ತಾ ಇದ್ದಾರಲ್ಲ, ಇಂಥ ಜಗಳಗಂಡಿ ಜೊತೆ ಹೆಂಗಿದ್ದೀಯಪ್ಪ ಅಂತ, ಅವ್ರೇನು ಸುಮ್ಮನೆ ಹೇಳ್ತಾ ಇಲ್ಲ. ಹೌದು ಸ್ವಾಮಿ. ಸ್ವಾಮಿ ನಮ್ಮ ಊರಲ್ಲಿ ಯಾರು ಅವ್ರನ್ನ ಮಾತಾಡ್ಸಲ್ಲ ಸ್ವಾಮಿ. ನನ್ನ ಮಗನ ನಮ್ಮ ಹೆಂಗಸರ ಮಕ್ಕಳನ್ನ ಯಾರು ಮಾತಾಡ್ಸಲ್ಲ. ಇಲ್ಲಿ ನೋಡಿ, ಅವ್ರಿಗೆಲ್ಲ ಇದೆಯಪ್ಪ. ಈಗ ಅವ್ರನ್ನ ಯಾರು ಮಾತಾಡಿಸ್ತಿದ್ರು ಏನು ನಷ್ಟ ಇಲ್ಲ ಅವ್ರಿಗೆ, ಹೌದಲ್ಲ? ಹೌದು ಸ್ವಾಮಿ. ಬರುತ್ತೆ. ಈ ಜನಗಳು ಮಾತಾಡಿಸ್ಲಿಲ್ಲ, ಜನಗಳು ಬಿಟ್ಬಿಟ್ಟಿದ್ದಾರೆ. ಜನ ಬಿಟ್ರೇನಂತೆ, ಜನಾರ್ದನ ಕೈ ಬಿಟ್ರೆ ಅದು ಮುಗೀತು. ಜನಾರ್ದನ ಕೈ ಬಿಡುವ ಒಂದು ದಿನ ಬರುತ್ತೆ. ನೀವು ನಿಮ್ಮನ್ನ ಮಾರ್ಕೊಂಡು ಬದುಕುವ ಈ ಬುದ್ಧಿಯನ್ನು ಬಿಟ್ಟು ಸತ್ರು ಪರವಾಗಿಲ್ಲ, ನನಗೆ ಎಲ್ಲಿ ಬೆಲೆ ಸಿಗುತ್ತೋ ನಾನಲ್ಲಿ ಬದುಕ್ತೀನಿ, ನಾನು ಬೇರೆ ಮನೆ ಮಾಡ್ಕೊಳ್ತೀನಿ, ನಾನು ದುಡ್ಕೊಳ್ತೀನಿ, ನಾನು ತಿಂತೀನಿ, ನಾನು ಕಡೆಗೆ ಬೀದಿ ಹೆಣವಾದ್ರೂ ಪರವಾಗಿಲ್ಲ, ನಾಯಿ ನರಿಗಳು ತಿಂದರೂ ಪರವಾಗಿಲ್ಲ. ಇಂಥವರ ಜೊತೆ ಬದುಕೋದು ಒಂಥರ ಬರ್ಬರ ಕೊಲೆ ಆಗ್ಬಿಡ್ತೀವಿ. ಬೇಡ. ಇವ್ರ ವಿಕೃತ ಮನಸ್ಥಿತಿಗಳು ಯಾವಾಗ ಎಲ್ಲಿಗೆ ಹೋಗಿ ತಲುಪ್ತಾವ ಗೊತ್ತಿಲ್ಲ. ಈ ಮನಸ್ಥಿತಿಗಳಿಂದ ದೂರವಾಗಿದ್ದು ಬದುಕುವುದನ್ನ ಕೆಲಸ ಮಾಡ್ತಿರೋದು ಹೌದು, ದುಡಿತಾ ಇರೋದು ಹೌದು, ತಿಂತಾ ಇರೋದು ಹೌದು. ಆಯ್ತು, 50ಕ್ಕೆ ಬಂದಿದ್ದೀರಾ, ಇನ್ನು ಮುಂದಾದ್ರು ಈ ಮಕ್ಕಳು ಇದು ಯಾವುದು ಬೇಡಪ್ಪ. ಅವ್ರಿಗೆ ನಾನು ಬೇಡ ಅಂದ್ರೆ ನಾನು ಯಾಕೆ ಅವ್ರಿಗೆ ಹತ್ಕೊಂಡು ಕೂತ್ಕೊಳ್ಳಿ? ಸರಿ, ಸಾಯೋ ಕಡೆ ಸರಿ ಭಗವಂತ ಚಿಂತನೆ, ಪ್ರವಚನಗಳು
ಏನು ಈ ಜಗತ್ತು, ಏನು, ಯಾಕೆ ಬಂದಿದ್ದೀವಿ, ನಾವು ಯಾರು, ಇಲ್ಲಿ 4 ದಿವಸ ಇವ್ರು ಯಾರೋ ಇಷ್ಟಪಡ್ತಾರೆ, ಇವ್ರು ಯಾರೋ ಬೈತಾರೆ, ಇವನು ಯಾರೋ ಮಗ ಹೊಡಿತಾನೆ, ಇದೆಲ್ಲ ಯಾರು ಮತ್ತು ಇವರೆಲ್ಲ ಯಾಕೆ ಬಂದಿದ್ದಾರೆ, ನಾವಿಲ್ಲಿ ಏನಕ್ಕೆ ಬಂದಿದ್ದೀವಿ, ನಾವು ಒಂದು ದಿವಸ ಹೋಗೋದು ಅನ್ನೋದಾದರೆ ಬಂದಿದ್ದು ಯಾಕೆ, ಇದೆಲ್ಲ ಸತ್ಯವನ್ನು ತಿಳ್ಕೊಳ್ಳಿಕ್ಕೆ ಇನ್ನು ಮುಂದಾದರೂ ಪ್ರಯತ್ನ ಮಾಡಿ. ಬರೀ ಅವನು ಹಿಂಗಂದ ಇವನಂಗಂದ, ಅದೃಷ್ಟವಶಾತ್ ಈ 50ರಾಗಾದರೂ ನಿಮಗೆ ಮನಸ್ಸು ಈ ಕಡೆ ಬರ್ತಿದೆಯಲ್ಲ, ಅದು ನಿಮ್ಮ ಪುಣ್ಯ. ಇನ್ನೂ ಸಾಯೋ ಕಡೇ ಕ್ಷಣದವರೆಗೂ ಯಾಕೆ ಆ ನರಳಾಟ? ಪ್ರಶ್ನೆ ಮಾಡ್ಕೊಳ್ಳಿ. ತಾಯಿ ಹೊರಟು ಹೋದ್ರು, ತಂದೆ ಹೊರಟು ಹೋದ್ರು, ಎಷ್ಟು ಜನ ನಮ್ಮ ಜೊತೆ ಇದ್ದವರೆಲ್ಲ ಹೊರಟು ಹೋಗ್ಬಿಟ್ರಲ್ಲ, ಅವರೆಲ್ಲ ಎಲ್ಲಿಗೆ ಹೋದ್ರು, ಅವ್ರು ಎಲ್ಲಿಂದ ಬಂದಿದ್ರು, ಮತ್ತು ಅವ್ರಿಗೂ ಮಕ್ಕಳಿದ್ದು, ಅವ್ರಿಗೂ ಹೆಂಡತಿದಿರಿದ್ರು, ಹೋಗುವಾಗ ಎಲ್ಲರನ್ನು ಬಿಟ್ಟು ಹೊರಟ್ರಲ್ಲ, ಯಾರನ್ನೂ ಕರ್ಕೊಂಡು ಹೋಗ್ಲಿಲ್ವಲ್ಲ. ಏನಿದು ವಿಧಿಯ ಚಮತ್ಕಾರ? ಮತ್ತು ಬೈಯೋರು, ಹೊಗಳೋರು, ಇದೆಲ್ಲದರ ನಡುವೆ ನಾವು ಹೇಗಿರಬೇಕು? ನಮ್ಮನ್ನು ಬೇಡ ಅನ್ನೋರನ್ನ ನಾವು ಹೇಗಿಡಬೇಕು? ನಾವು ಯಾರಿಗೋಸ್ಕರ ಬದುಕಬೇಕು? ಹೀಗೆ ನಿಮ್ಮನ್ನು ಪದೇ ಪದೇ ಒಂದಷ್ಟು ಪ್ರಶ್ನೆ ಮಾಡ್ಕೊಳ್ಳಿ. ನಿಮ್ಮ ದೇಹ, ನಿಮ್ಮ ಬದುಕನ್ನು ಈ ದುಷ್ಟರಿಂದ ಕಾಪಾಡಿಕೊಳ್ಳೋ ಜವಾಬ್ದಾರಿ, ಭದ್ರತೆ ಕೊಟ್ಕೊಳ್ಳೋ ಜವಾಬ್ದಾರಿ ಅದು ನಿಮ್ಮದೇ, ಯಾರೂ ಬರಲ್ಲ. ದಯವಿಟ್ಟು ಕೊರಗಿ ರೋಗ ತರಿಸ್ಕೊಳ್ಬೇಡಿ. ಹೆಂಡತಿ, ಮಕ್ಕಳು, ಇವರಿಗೆ ನಿಮ್ಮಿಂದ ಇನ್ನು ₹1 ಕೂಡ ಅವರಿಗೆ ನೀವು ಕೊಡಬಾರ್ದು, ಕಳಿಸಬಾರ್ದು. ಆ್ಯಂಡ್ ಮಗ ಯಾವ ಸ್ಥಿತಿಗೆ ಹೋಗಲಿ, ಅವರು ಉದ್ಧಾರವಾಗಲಿ, ಅವರು ನಾಶವಾಗಲಿ, ಅದೆರಡಕ್ಕೂ ನೀವೀಗ ಕಾರಣ ಅಲ್ಲ. ನಾನೀಗ ಒಬ್ಬ ಸನ್ಯಾಸಿ, ನನಗೆ ಇವ್ರು ಯಾರು ಏನಾದರೂ ನನಗೇನೂ ಆಗಬೇಕಾದ್ದಿಲ್ಲ. ನಾನು ಇವ್ರಿಗೆಲ್ಲ ಒಳ್ಳೆಯದೇ ಬಯಸ್ತೀನಿ. ನಾನು ಇವರಿಂದ ದೂರ ಇದ್ದು ನನಗೂ 4 ಜನ ಯಾರ್ಯಾರೋ ಬೇಕು ಅನ್ನೋರಿದ್ದಾರೆ, ಅವ್ರ ಜೊತೆ ಮಾತಾಡ್ತಾ ಸಂತೋಷವಾಗಿ ಒಂಟಿಯಾಗಿ ಜೀವನ ಮಾಡ್ತೀನಿ ಹೊರತು ನಾನು ಹತ್ಕೊಂಡು ರೋಗ ಬರೆಸ್ಕೊಂಡು ಅದೇ ಮೆದ್ಲೆಲ್ಲ ಹಾಳಾಗಿ ಹುಚ್ಚನಾಗಿ ಬೀದಿ ಅಲ್ದು ಇರೋ ಗೌರವವನ್ನು ಕಳ್ಕೊಂಡು ಹೋಗೋದಕ್ಕಿಂತ ಬಿಟ್ಬಿಡೋಣ ಅವ್ರವ್ರ ಪಾಡಿಗೆ. ನನಗೆ ಭಗವಂತ ಇನ್ನೂ ಮೈಕೈಲಿ ಶಕ್ತಿ ಇಟ್ಟಿದ್ದಾನೆ, ದುಡಿತೀನಿ, ಗುರುಗಳು ಸೇವೆ ಮಾಡ್ತೀನಿ, ಗುರುಗಳ ಅನುಗ್ರಹ ಸಿಗುತ್ತೆ. ಇಲ್ಲ, ಇದು ಯಾವುದು ಮುಗಿದಿರೋ ಕತೆ. ಮಗ ಇವತ್ತು ಸರಿ ಅನಿಸಿದ್ರೆ ನಾಳೆ ಕೆಟ್ಟವನು ಅನಿಸ್ತಾನೆ, ಹೆಂಡತಿ ಇವತ್ತೇನೋ ಅಂತಾಳೆ. ಇದು ಏನಿದು? ಇದು ಮುಗಿದಿರೋ ಕತೆ, ಬೇಡ ನನಗಿದು. ಆಯಿತು, ಎಂದೋ ಎಚ್ಚೆತ್ತುಕೊಳ್ಬೇಕಿತ್ತು. ಅಟ್ಲೀಸ್ಟ್ ಈಗಲಾದರೂ ಭಗವಂತ ಅದಕ್ಕೆ ವೇದಿಕೆ ನಿರ್ಮಾಣ ಮಾಡಿದ್ದಾನೆ. ಈಗಲೂ ನಾನು ಮತ್ತೆ ಹಂಗೆ ಕೊರಗ್ತೀನಿ ಅನ್ನೋದಾದರೆ ಭಗವಂತ ಇಂಥ ಮನುಷ್ಯನಿಗೆ ನಾನು ಯಾಕೆ ಮನುಷ್ಯ ಜನ್ಮವನ್ನು ಕೊಟ್ಟು ಕಳಿಸಿದೆ ಅಂತ ಅವನೇ ಪಶ್ಚಾತ್ತಾಪ ಪಟ್ಟುಕೊಳ್ಬೇಕು. ಅಂತ ಕೆಟ್ಟ ಬದುಕನ್ನು ಬದುಕಬೇಡಿ, ಸ್ವಾಭಿಮಾನ ಇರಬೇಕು. ಏನ್ ಮಾಡುದು ಸ್ವಾಮಿ? ಈಗ ನಾನು ಏನ್ ಮಾಡ್ಲಿ? ಏನು ಮಾಡು? ಸಪ್ರೇಟು ಮನೆ ಮಾಡ್ಕೊಂಡು ಬದುಕೋದಿಕ್ಕೆ ನಿಮಗೆ ಸಾಧ್ಯ ಇದೆಯಾ? ಸಪ್ರೇಟ್ ಮಾಡ್ಕೊಂಡು ಬದುಕ್ಬೋದು ಸ್ವಾಮಿ. ನನಗೆ ಇವರು ಪ್ರೀತಿ ವಿಶ್ವಾಸ, ಇವ್ರನ್ನ ಎಲ್ಲರೂ ಇಡೋಣ, ಚೆನ್ನಾಗಿಡೋಣ ಅಂತ ಹೇಳಿ ನಾನು ಒಂದೇ ಮಾತಲ್ಲಿ ಹೇಳ್ತೀನಿ, ಇವರು ಸರಿ ಹೋಗೋರಲ್ಲ ಸ್ವಾಮಿ. ಅವರು ನೀವು ಮತ್ತೆ ಅಲ್ಲಿಗೆ ಹೋಗ್ತಿದ್ದೀರಾ ಅಂದ್ರೆ ನಾನು ಇದನ್ನ ಇಲ್ಲಿ ಮುಗಿಸ್ತೀನಿ. ಬಟ್ ನನ್ನ ಸಂದೇಶ ಇಷ್ಟೇ, ನೀವು ಹೊರಗಡೆ ಬೇರೆ ಇದ್ದು ನಿಮ್ಮ ಆರೋಗ್ಯವನ್ನು, ಇನ್ನು ಮುಂದೆ ಒಂದು ಆಧ್ಯಾತ್ಮಿಕ ಜೀವನವನ್ನು ನಡೆಸಿ. ಇವರೆಲ್ಲರೂ ನಿಮ್ಮನ್ನು ಹುಡುಕಿಕೊಂಡು ಬರುವ ದಿನ, ಸಾಯುವ ಮುಂಚೆ ನೀವು ಅವರು ಬರುವ ದಿನವನ್ನು ನೀವು ನೋಡ್ತೀರಾ. ಆದರೆ ಅಲ್ಲೇ ಇದ್ದರೆ ಹೇಗೆ ಮನೆಯಲ್ಲೇ ಇರುವ ಒಂದು ನವಿಲು ಕೂಡ ಮನೆಯವರಿಂದ ತಿರಸ್ಕಾರಕ್ಕೊಳಗಾಗುತ್ತೆ, ಅದೇ ನವಿಲು ಹೊಲದತ್ರ ಅಪರೂಪವಾಗಿ ಕಂಡ್ರೆ ಪ್ರೀತಿಯಿಂದ ಸಮಯ ನಿಂತು ಕೊಟ್ಟು ನೋಡ್ತಾರೆ. ಹೌದಲ್ಲಪ್ಪ? ಈಗ ನಾನು ಡೈವರ್ಸ್ ತಗೋಬಿಡೋದ? ನಾನು ಹೇಳ್ತಾ ಇರೋದು, ಡೈವರ್ಸ್ ಅನ್ನೋದು ಒಂದು ಕಾನೂನಾತ್ಮಕವಾದಂತಹ ಪ್ರೂಫ್ ಅನ್ನೋದು ಹೊರತುಪಡಿಸಿದ್ರೆ ಅಂತರಂಗದಲ್ಲಿ ಬೇರ್ಪಡದ ಹೊರತು ಅದಕ್ಕೆ ಯಾವ ಅರ್ಥವೂ ಇಲ್ಲ. ನಮ್ಮನೆಯವರು ಹೇಳ್ತಾರೆ ಸ್ವಾಮಿ, ತಗೋಬಿಡೋಣ ಅಂತಾರೆ ಅವರುವೆ. ನಾನು ಹೇಳ್ತೀನಿ, ತಗೊಳ್ಳೋಕೆ ಸಾಧ್ಯ ಆದ್ರೆ ತಕ್ಷಣ ತಗೊಳ್ಳಿ. ಅಂಡ್ ಅಂತಿಮವಾಗಿ ತಗೊಳ್ತಿರೋ ಬಿಡ್ತಿರೋ ನೀವು ಅಲ್ಲಿರೋದು ಒಳ್ಳೇದಲ್ಲ. ಅರ್ಥ ಆಯ್ತಲ್ಲಪ್ಪ? ನೀವು ಬೇರೆ ಕಡೆ ಜಾಗೃತವಾಗಿ ಬದುಕಿ, ನೀವು ಅಡುಗೆ ಮಾಡಿಕೊಂಡು ಇನ್ನೂ ನಿಮಗೆ ಆಯಸ್ಸು ಇದೆ, ನಿಮಗೆ ಆ ಶಕ್ತಿನೂ ಖಂಡಿತ ಇರುತ್ತೆ. ಬಟ್ ಇವಾಗ ಬಿಟ್ರು ದುಡಿಮೆ ಚೆನ್ನಾಗಿ ಮಾಡ್ತೀನಿ, ನಾನು ಒಳ್ಳೆ ಚೆನ್ನಾಗಿ ಮತ್ ಮಾಡಿ ಎಲ್ಲಿಗೆ ಬಂದು ನಿಂತಲ್ಲ, ಬೇಡ, ಅತ್ಯಾಸೆ ಬೇಡ. ಏನ್ ಬೇಕು ಅದನ್ನ ಮಾಡ್ಕೊಳ್ಳಿ ಅಷ್ಟೇ. ಅದನ್ನ ಬಿಟ್ರೆ ನಿಮ್ಮ ಉಳಿದ ಜೀವನವನ್ನ ತೀರ್ಥಕ್ಷೇತ್ರಗಳು, ಗುರುಗಳ ದರ್ಶನಗಳು, ಡ್ರೈವರ್ಸ್ ಮಾಡ್ಬಿಟ್ಟು ಅರ್ಧ ಆಸ್ತಿ ನನಗೆ ಬರುತ್ತಲ್ಲ ಸ್ವಾಮಿ, ಅರ್ಧ ಆಸ್ತಿಲಿ ನಾನು ನನ್ನ ಪಾಲಿಗೆ ಬಂದ್ ಮಾರ್ತೀನಿ. ನನ್ ಮಗ ಯಾರು ಮಾರ್ತಾನೆ, ಯಾರು ತಗೊಳ್ತಾರೆ ಬರ್ತಾರೆ ನೋಡೋಣ, ನಾನು ಅದ್ ದುಡ್ಡು ಮಾಡ್ಕೊಂಡು ನಾನು ಅವೆಲ್ಲ ಅವು ಎದುರಿಸೋ ಕೆಲಸ ಮಾಡೋದು. ಮಾರ್ತೀವಿ ಬಿಡ್ತೀವಿ, ಅದು ನಿಮ್ಮ ಇಚ್ಛೆಗೆ ಬಿಡ್ತೀನಿ. ಬಟ್ ಹೊರಗಡೆ ಬರಬೇಕು ಅನ್ನೋದು ಮಾತ್ರ ಸತ್ಯ. ಅರ್ಥ ಆಯ್ತಲ್ಲ? ನಿಮ್ಮ ಪಾಲಿಗೆ ಬಂದಿದ್ದನ್ನ ನೋಡಿ. ಆತ ಏನು ಹೇಳ್ತಿದ್ದಾನೆ, ಆತ
ತುಂಬಾ ಮುಂದೆ ಹೋಗ್ಬಿಟ್ಟಿದ್ದಾನೆ. ಹೌದು ಸ್ವಾಮಿ. ಅದು ಎಳೆಯುತ್ತೆ, ಬರುತ್ತೆ. ಅದು ನೀವು ಎಳೆಯೋಕ್ಕಾಗಲ್ಲ, ಕಾಲವೇ ಎಳೆಯುತ್ತೆ. ಈಗ ನೀವು ಮಾರಿ ಏನೋ ಮಾಡೋದು ಬೇಕಿಲ್ಲ. ನೀವು ಬಂದು ನಿಮ್ಮ ಪಾಡಿಗೆ ಜೀವನ ನಡೆಸ್ತಾ ಇರಿ. ಬದುಕೆ ತಿರುವನ್ನ ಕೊಡುತ್ತೆ, ನೀವೇನೋ ಮಾಡೋದು ಬೇಡ. ಬದುಕು ತಿರುವು ಕೊಡುತ್ತೆ. ಹಾಗಾಗಿ ನಾವು ನಮ್ಮ ಕೈಲಾದದ್ದನ್ನು ಖಂಡಿತ ನಿಮಗೆ ಹೇಳ್ತಾ ಹೋಗ್ತೀವಿ. ಬಟ್ ಈಗ ಇದರಿಂದ ಹೊರಗಡೆ ಬಂದು ನಿಮ್ಮದೇ ಆದ ಒಂದು ಪ್ರತ್ಯೇಕ ಜೀವನವನ್ನು ಶುರು ಮಾಡಿ, ಜಗತ್ ಸಾವಿರ ಅಂದುಕೊಳ್ಳಿ, ಅರ್ಥ ಆಯ್ತಲ್ಲ? ಅಲ್ಲಿರೋದು ಇವ್ರ ಬಗ್ಗೆ ಕಾಳಜಿ ಮಾಡಿ ಇವ್ರ ಪ್ರೀತಿ ಸಿಗ್ಲಿಲ್ವಲ್ಲ, ಇಲ್ಲಿದ್ರೆ ನಿಮ್ಮ ಪ್ರಾಣಕ್ಕೆ ಅಪಾಯ ಇದೆ. ನಾನು ಅದನ್ನು ಮಾತ್ರ ಹೇಳಿರ್ತೀನಿ, ಅರ್ಥ ಆಯ್ತಲ್ಲ? ನೀವು ಇದರಿಂದ ಹೊರಗಡೆ ಬಂದು ನಗನಗ್ತಾ ಇರಿ, ನಾವೆಲ್ಲ ಇದ್ದೀವಿ, ಅರ್ಥ ಆಯ್ತಲ್ಲ? ಇನ್ನೊಂದು ವಿಷಯ ನಿಮಗೆ ಹೇಳ್ಬೇಕು, ಇನ್ನೊಂದು 10 ಸತಿ ಹೇಳಿದ್ರು ನಿಮಗೆ ಕಡಿಮೆ ಅನ್ಸುತ್ತೆ. ನಿಜವಾಗಿ ನರ್ಮನ್ಸ್ ಅಂತ ಅಲ್ಲ ಸ್ವಾಮಿ, ನೀವು ನರಮನ್ಸ ಅಂತಲ್ಲ, ದೇವ್ರು ಇರ್ಬೋದು ನೀವು. ನಾನು ನಡೆದಾಡ ದೇವ್ರು ಅಂತ 100 ಸರಿ ನಾನು ಹೇಳ್ಬೋದು ಸ್ವಾಮಿ. ಸಿದ್ಧಗಂಗಾ ಮಠದ ಶ್ರೀ ಇದಿರಲ್ಲ, ಅವ್ರ ಬದ್ಲಿ ನೀವೇ ಹುಟ್ಟಿರೋದು ಸ್ವಾಮಿ. ತುಂಬಾ ನಿಮ್ ಕಾಲು ಬಿದ್ದು ನಮಸ್ಕಾರ ಮಾಡ್ಬೇಕು ಅಂತ ನಾನು ಭಾರಿ ಅಮಲದಿಂದ ಕಾಯ್ತೇನೆ ಸ್ವಾಮಿ. ನನಗೆ ಅಲ್ಲಿ ಎಲ್ಲಿ ಬರ್ಬೇಕು ನನಗೆ ಅಡ್ರೆಸ್ ಗೊತ್ತಾಗ್ತಲ್ಲ ಸ್ವಾಮಿ. ನಿಮ್ಮ ಪಾದಕ್ಕೆ ನಾನು ಬೀಳ್ತೀನಿ, ನೀವು ದೊಡ್ಡವರಿದ್ದೀರಿ. ಬಟ್ ನೀವು ಕೇಳ್ಕೊಂಡು ಬಂದಿದ್ದೀರಿ ಅನ್ನೋ ಒಂದು ಕಾರಣಕ್ಕೆ ನಾನು ಪ್ರೀತಿ ನರಮಾನ್ಸರಂತೂ ಖಂಡಿತ ಯಾವ ಕಾರಣಕ್ಕೂ ಅಲ್ಲವೇ ಅಲ್ಲ. ಇಂಥ ತಿಳುವಳಿಕೆ ಈ ವಯಸ್ಸಲ್ಲಿ ಇಂಥ ತಿಳುವಳಿಕೆ ಇದ್ದಂತಾರ ನಿಜವಾಗೂ ನನ್ನ ಪ್ರಕಾರ. ನಾನು ತುಂಬಾ ದೇವಸ್ಥಾನ ಅಲ್ಲಿ ಇಲ್ಲಿ ಎಲ್ಲಾ ಕಡೆ ತಿಳುವಳಿಕೆ ವ್ಯವಸ್ಥೆ ಎಲ್ಲಾದ್ರೂ ನಾನು ನೋಡಿದೀನಿ ಸ್ವಾಮಿ. ನಿಮ್ ತರ ತಿಳುವಳಿಕೆ ವ್ಯವಸ್ಥೆ ನನ್ ಸಾಮಾನ್ಯ ಮಟ್ಟಿಗೆ ನಾನು ಎಲ್ಲೂ ನೋಡಿಲ್ಲ. ನಿಜವಾಗೂ ನೀವು ನಡೆದಾಡ ದೇವರು ನೀವು ನರಮಾನ್ಸರಂತೂ ಯಾವ ಕಾರಣಕ್ಕೂ ಅಲ್ಲ ನನ್ನ ಪ್ರಕಾರ. ನಾನು ಅನ್ಯಾಯ ಮಾಡಿನ ಏನ್ ಮಾಡಿದ್ರೆ ನನಗೆ ಅದು ಬತ್ತ ನನ್ಗೆ ಗೊತ್ತಿಲ್ಲ. ನನ್ನ ಪ್ರಕಾರ ನಾನು ಧರ್ಮವೇ ನಡೆದೀನಿ. ನನ್ನ ಪ್ರಕಾರ ನಾನು ಹೇಳ್ಬೇಕು, ನೀವು ಮಾತ್ರ ನಡೆದಾಡ ದೇವ್ರೆ. ಸಿದ್ಧಗಂಗಾ ಮಠ ಶ್ರೀ ಇದೆಯಲ್ಲ, ಅವ್ರನ್ನ ಎಡಕ್ಕಿ ನೀವು ಬಲಕ್ ಬರ್ತೀರಿ ಸ್ವಾಮಿ. ಇದು ಮಾತ್ರ ಸತ್ಯ. ಎಲ್ಲ ದೊಡ್ಡ ಮಾತು. ನೋಡಿ, ನಾನು ಹೇಳೋದು ಒಂದು ಮಾತ್ರ ಸತ್ಯ. ಇಲ್ಲಿ ನಮ್ಮ ಸಂಪರ್ಕಕ್ಕೆ ನೀವು ಯಾಕೆ ಬಂದಿದ್ದೀರಿ, ಯಾಕೆ ಇಲ್ಲಿವರೆಗೂ ನಿಮ್ಮ ಫೋನ್ ರೀಚ್ ಆಯಿತು, ಇವತ್ತು ನಾನು ಯಾಕೆ ನಿಮ್ಮನ್ನು ನೋಡಿ, ಇಂಥ ವಿಚಾರಗಳು ನಿಮಗೆ ಹಣ ಕೊಡದೇ ಇರ್ಬೋದು, ಆದರೆ ಇವೆಲ್ಲ ಅತ್ಯಂತ ಪುಣ್ಯ ಕಾರ್ಯಗಳು. 1 ಕೋಟಿ ರೂಪಾಯಿ ಸಿಕ್ಕಿದಂಗತ್ತು ಸ್ವಾಮಿ. ನಿಮ್ ಕಾಲ್ ಸಿಕ್ಕಿದ್ದು ನನಗೆ 1 ಕೋಟಿ ರೂಪಾಯಿ ಸಿಕ್ಕಿದಂಗತ್ತು. ನಾನು ತುಂಬಾ ದಿವಸ ಟ್ರೈ ಮಾಡ್ತಿದ್ದೆ ಸ್ವಾಮಿ, ತುಂಬಾ ದಿವಸ ಟ್ರೈ. ನಾನು ಎಷ್ಟು ಮಾತ್ರ ಹೇಳಬಲ್ಲೆ, ನೀವು ಕಣ್ಣೀರು ಹಾಕಿದಾಗ ನೋಡಿ ಎಷ್ಟು ಹಿರಿಯರಿದ್ದೀರಿ, ಆದರೆ ಆ ಸ್ಥಾನ ಕೊಟ್ಟು ಮಾತಾಡ್ತೀರಿ. ನಿಮ್ಮ ಪಾದಕ್ಕೆ ನಾನು ಶರಣಾಗ್ತೀನಿ. ಯಾಕಂದ್ರೆ ನಿಮ್ಮ ಅನುಭವ ಇದೆಯಲ್ಲ, ನಿಮ್ಮ ಜೀವನದ ಎಲ್ಲ ಏಳು ಬೀಳುಗಳನ್ನು ನೋಡ್ಕೊಂಡು ಬಂದಿದ್ದೀರಿ. ಅದರ ನಡುವೆಯೂ ನನ್ನನ್ನು ಆ ದೊಡ್ಡ ಸ್ಥಾನದಲ್ಲಿ ಕೂರಿಸಿ ನೀವು ಕಣ್ಣೀರು ಹಾಕ್ತೀರಿ ಎಂದಾಗ, ನಾನು ಇವತ್ತಲ್ಲ, ನೀವು ಒಂದು ವಾಟ್ಸಪ್ ಮಾಡಿ ನಿಮಗೆ ಅಡ್ರೆಸ್ ಅನ್ನ ಕೊಡ್ತಾರೆ. ಖಂಡಿತ ನೀವು ಯಾರಿಗೋಸ್ಕರ ಬದುಕದೆ ಹೋದ್ರು ಇಲ್ಲ, ನನ್ನನ್ನು ಮುನ್ನಡೆಸೋರು ಒಬ್ಬರಿದ್ದಾರೆ, ಅವರೇ ಎಲ್ಲದಕ್ಕೂ ಹೇಳ್ತಾರೆ ಅಂದುಕೊಂಡು ಅಟ್ಲೀಸ್ಟ್ ನೀವು ಬದುಕಬೇಕು. ಯಾಕಂದರೆ ನೋಡಿ, ನನ್ನ ಸಂಪರ್ಕದಲ್ಲಿರೋ ವಯಸ್ಸಾದವರು ಎಷ್ಟೋ ಸಾವಿರಾರು ಜನ ಇದ್ದಾರೆ. ಅವರೆಲ್ಲ ಹಿಂಗೆ, ಸೋನು ನೋಡಪ್ಪ, ನನಗೆ ಬೇಜಾರಾದ್ರೆ ನಿನ್ನ ಹತ್ರ ಬರ್ತೀನಪ್ಪ, ಯಾಕಂದ್ರೆ ನನಗೆ ಯಾರೂ ಇಲ್ಲ ಅಂದರೆ ಒಟ್ಟಿನಾಗ ಅವರು ಬದುಕ್ತಾ ಇದ್ದಾರೆ. ನನಗೆ ಅಷ್ಟು ಬೇಕು ಅಂದರೆ ಸುಮ್ಮನೆ ಬದುಕೋದಲ್ಲ, ನರಳಾಡ್ತಾ ಬದುಕೋದು ಬದುಕಲ್ಲ, ಸಂತೋಷ ಕಂಡುಕೊಂಡಿದ್ದಾರೆ. ಹೌದು, ಮಕ್ಕಳು, ಮರಿ, ಮೊಮ್ಮಕ್ಕಳು, ಸೊಸೆ, ಇದೆಲ್ಲ ಅಪೇಕ್ಷೆಗಳನ್ನು ಬಿಟ್ಟಾದ ಮೇಲೆ ನಮಗೆ ತಿಳುವಳಿಕೆ. ಈಗ ನೋಡಿ, ನಾನು ಇಲ್ಲಿದ್ದೀನಿ, ನೀವು ಅಲ್ಲಿ ನನ್ನ ಮಾತು ಕೇಳ್ತೀರಾ. ನಾನು ಯಾವತ್ತೂ ನಿಮ್ಮ ಹತ್ರ ಬಂದಿಲ್ಲ, ನಿಮಗೆ ನಾನು ಪ್ರೀತಿಯಿಂದ ನಿಮ್ಮನ್ನು ಯಾವತ್ತೂ ಮುಟ್ಟು ಇಲ್ಲ, ಸ್ಪರ್ಶ ಮಾಡಿಲ್ಲ, ನಿಮಗೆ ಆಶೀರ್ವಾದ ಮಾಡಿಲ್ಲ. ಅದನ್ನು ಮೀರಿಯೂ ನಿಮಗೇನೋ ತಿಳುವಳಿಕೆ ಸಿಗ್ತಾ ಇದೆ, ಆತ್ಮಕ್ಕೆ ಏನೋ ಆಹಾರ ಸಿಗ್ತಾ ಇದೆ, ಅದರಿಂದ ನಿಮಗೊಂದು ಸಮಾಧಾನ ಸಿಗ್ತಾ ಇದೆ. ಅವ್ರಿವ್ರ ಕಥೆ ಎಲ್ಲ ಕೇಳಿ, ಅಯ್ಯೋ ಇಷ್ಟು ಒಂದೊಂದು ಹೊತ್ತಿಗೂ ಕಷ್ಟಪಡೋರಿದ್ದಾರೆ ಅಂದರೆ ನನ್ನ ಕಷ್ಟ ಅವ್ರಿಗೆ ಹೋಲಿಸ್ಕೊಂಡ್ರೆ ಸ್ವಲ್ಪ ಪರವಾಗಿಲ್ವಲ್ಲಪ್ಪ ಅಂತ ಸ್ವಲ್ಪ. ಹಾಗಾಗಿ ದಯವಿಟ್ಟು ಬನ್ನಿ. ನೀವು ನನ್ನನ್ನು ನೋಡಲೇಬೇಕು. ನನ್ನ ದೊಡ್ಡತನ ಅಂತ ಅಲ್ಲ, ನೀವು ನೋಡಿನೇ ಆಮೇಲೆ ಏನಾದರೂ ನಿರ್ಧಾರ ತಗೊಳ್ಳಿ. ನೀವು ಇಲ್ಲಿ ಬನ್ನಿ, ನೀವು ಮಾತಾಡಬೇಕು. ಬೆಳೆಸ್ತಾ ಇದ್ದ ಪುಣ್ಯಾತ್ಮರು ನಿಜವಾಗ್ಲೂ ಅವರು ದೊಡ್ಡ ಕರುಣಾಮಯಿಗಳು ಸ್ವಾಮಿ. ನಿಮ್ಮಂತ ಸಾಕಿದಂತಾರು, ನೀವು ಎತ್ತಂತ ಪುಣ್ಯಾತ್ಮರು ನಿಜಕ್ಕೂ ಮಾತ್ರ ನೀವು ನಿಜಕ್ಕೂ ನಿಮ್ಮನ್ನ ಭಗವಂತನ ಪಡೆದಿದಾರಲ್ಲ, ಅವರೇ ಪುಣ್ಯವಂತರು ಸ್ವಾಮಿ. ಭಗವಂತ ಜನಗಳು ಕೋಟ್ಯಾಂತರ ಉಳಿಸ್ತಾ ಇದ್ದೀರಾ. ಇಂಥವ್ರನ್ನ ಮತ್ತೆ ನರ್ಮನ್ಸ ಅಂತ ಹೇಳಕ್ಕಾಗತ್ತ ಸ್ವಾಮಿ? ನಿಜವಾಗೂ ಭಗವಂತನೇ, ಭೂಮಿಗಳಿರೋ ಭಗವಂತ ಇದೇ ತರ ಮುಂದರ್ಸಿ ಹೋಗಿ ಸ್ವಾಮಿ. ನಿಮ್ ನಿಜಗೂ ನಿಮ್ಗೆ 1000 ವರ್ಷ ಆಯಸ್ ಕೊಡ್ಲಿ ಸ್ವಾಮಿ, 1000 ವರ್ಷ. ನನ್ನ ಆಯಸ್ಸೆಲ್ಲ ನಿದ್ದೆ ಕೊಟ್ಬಿಡ್ಲಿ. ನಿಮ್ಮ ಹಾರೈಕೆ ಎಲ್ಲ ದುಃಖಗಳನ್ನ ನೋಡಿಯೂ ಎಲ್ಲ ಅಷ್ಟಾದ್ಮೇಲೆ ಅಷ್ಟು ಹಾರೈಸ್ತಿರಲ್ಲ ಮನ್ಸಾರೆ, ನಿಮ್ಮ ದುಃಖವನ್ನ ಬದಿಗಿಟ್ಟು, ಅದು ನಿಮ್ಮ ದೊಡ್ಡತನ.
ನೋಡಿ, ನಿಮ್ಮಂಥವರ ಹಾರೈಕೆಗಳೇ, ನಾನು ಅದನ್ನೇ ಹೇಳ್ತೀನಿ. ನಮ್ಮಂಥವ್ರು ಇದೇ ಮೊದಲು ಅಲ್ಲ, ಕೊನೆಯಲ್ಲೂ ಅಲ್ಲ, ಹಿಂದೇನೂ ಇದ್ರು, ಈಗಲೂ ಇದ್ದಾರೆ, ಅವ್ರು ಮುಂದೆ. ಸ್ವಾಮಿ, ಈಗಿನ ಕಾಲದಲ್ಲಿ ನಿಮ್ ತರ ಹುಟ್ಟೋದು ಭಾರಿ ಕಷ್ಟ. ಸಾವಿರ ಮಿಲಿಯನ್ ಕೋಟಿಗೂ ನಿಮ್ಮಂತರ ಹುಟ್ಟಲ್ಲ ಸ್ವಾಮಿ. ನಿಜವಾಗ್ಲು ಯಾವ ಕಾರಣಕ್ಕೂ ನಾನು ಹೇಳ್ತಲ್ವಾ, ನೀವು ನರ ಮನ್ಸರು ಅಲ್ವೇ ಅಲ್ಲ, ನನ್ನ ಪ್ರಕಾರ ಅಲ್ವೇ ಅಲ್ಲ. ನೀವು ಇಷ್ಟು ಜನ, ನಾನು ವಿಡಿಯೋಸ್ ನೋಡಿದೀನಿ ಸ್ವಾಮಿ, ಎಷ್ಟು ತುಂಬಾ ವಿಡಿಯೋಸ್ ನಾನು ಟ್ರೈ ಮಾಡಿ ನಿಮ್ಗೆ ಸಿಕ್ಲಿಲ್ಲ. ಇವತ್ತು ನನ್ನ ಪುಣ್ಯಕ್ಕೆ ಯಾವ ದೇವ್ರ ಪುಣ್ಯನ ಸಿಕ್ಕಿದೆ. ನಾನು ಅಷ್ಟು ವಿಡಿಯೋಸ್ ನೋಡಿದೀನಿ. ಎಷ್ಟು ಜನ ನೀವು ಉಳಿಸಿದ್ರಿ, ಎಷ್ಟು ಒಳ್ಳೆ ಮಾತಾಡಿರಿ ಸ್ವಾಮಿ. ಒಂದೊಂದು ಮಾತಿಗೂ ಎಂತ ಅರ್ಥಪೂರ್ಣ ಆಗೈತೆ ಸ್ವಾಮಿ. ಎಂತ ಮಾತಾಡ್ತೀರಿ ನೀವು. ನಿಜವಾಗೂ ನರ್ಮನ್ಸರು ಯಾವ ಕಾರಣಕ್ಕೂ ಈ ತರ ಮಾತಾಡಲ್ಲ ಸ್ವಾಮಿ, ಯಾವ ಕಾರಣಕ್ಕೂ ಮಾತಾಡಲ್ಲ. 100 ವರ್ಷ ನಿಮ್ಗೆ ಚೆನ್ನಾಗಿ ದೇವ್ರು, 100 ವರ್ಷ ಅಲ್ಲ ಅಂತದ್ದು ಎಷ್ಟು 1000 ವರ್ಷ ನಿಮ್ಗೆ ಚೆನ್ನಾಗಿ ದೇವ್ರು ನಿಮ್ಮನ್ನ ಕಾಪಾಡ್ಕೊಂಡು ಹೋಗ್ಲಿ, ಯಾವ ತೊಂದ್ರೆ ಕಾಪಾತ್ರಬಾರ್ದಂಗೆ. ಖಂಡಿತ ನಿಮ್ಮನ್ನ ನಾನು ನೋಡ್ತೀನಿ ಅಂಡ್ ನಿಮ್ಮ ಆಶೀರ್ವಾದ ಇರಲಿ, ಶುಭವಾಗಲಿ. ನಾನು ಖಂಡಿತ ನಿಮ್ಮನ್ನ ಭೇಟಿಯಾಗ್ತೀನಿ. ಆದರೆ ಒಂದು ಮಾತು ಕಡೆಯಲ್ಲಿ, ಇನ್ನು 3-4 ವಾರ ಡೈವರ್ಸ್ ಅಥವಾ ಬೇರೆ ಆಗೋ ವಿಚಾರ ಕೈ ಹಾಕಬೇಡಿ, ಅರ್ಥ ಆಯ್ತಲ್ಲ? ಅಲ್ಲಿ ಏನಾದರೂ ಒಂದು ಒಳ್ಳೆ ಬೆಳವಣಿಗೆ ಕಂಡ್ರೆ ತಕ್ಷಣ ನನಗೆ ಫೋನ್ ಮಾಡಿ, ಅಥವಾ ಒಳ್ಳೆ ಬೆಳವಣಿಗೆ ಕಂಡ್ರೆ ಇನ್ನೊಂದು 2 ವಾರ ಮುಂದುವರಿಸಿ. ಅದು ಹಾಗೇ ತೀರಾ ಒತ್ತಡ ಬಂದು ಮುಂದುವರಿತು ಅಂದರೆ ಅದೊಂದು ಸ್ಟೆಪ್ ತಗೊಳ್ಳಿ. ಬಟ್ ಇನ್ನು 4 ಅಥವಾ 4 ವಾರ ಬೇರೆ ಆಗ್ಬಿಡ್ತೀನಿ, ಬೇರೆ ಮನೆ ಮಾಡೋ ತಯಾರಿ ಗೊತ್ತಿಲ್ದಂಗೆ ಮಾಡ್ಕೊಳ್ತಾರೆ. ಬಟ್ ಈಗಲೇ ಹೆಜ್ಜೆ ಇಡಬೇಡಿ. ಸರಿ ಸ್ವಾಮಿ, ಆಯ್ತು ಸ್ವಾಮಿ. ಒಳ್ಳೆಯದಾಗಲಿ. ಇಲ್ಲಿಂದ ಈಚೆಗೆ, ಇಲ್ಲಿಂದ ಆಚೆಗೆ ನಿಮಗೆ ಬದುಕು ನೆಮ್ಮದಿಯಾಗಂತೂ ಇರಲಿಕ್ಕೆ ನನ್ನ ಹಾರೈಕೆ ಅಂತೂ ಇದೆ. ಕೃಷ್ಣನಲ್ಲಿ ಬೇಡಿಕೊಳ್ತೀನಿ. ನಿಮ್ಗೆ ಒಳ್ಳೇದಾಗಲಿ. ಯೋಚನೆ ಮಾಡಬೇಡಿ, ಆರೋಗ್ಯ ಚೆನ್ನಾಗಿ ನೋಡ್ಕೊಳ್ಳಿ. ಒಳ್ಳೇದಾಗಲಿ. ಈಶ್ವರ ನೋಡಿ ಪಾಪ, ಮಗ ಕೈ ಮಾಡಿಬಿಟ್ಟ ಅಂದಾಗ ಈ ಹಿರಿಯರಲ್ಲಿ ಬಂತಲ್ಲ ಕಣ್ಣೀರು. ಯಪ್ಪ, ಹೇಗೆ ಸಾಧ್ಯ ಇದೆಲ್ಲ? ಬೇಡ ನೋಡಿ, ಪರಿಸ್ಥಿತಿ ಏನೇ ಇರಲಿ, ನಿಮಗೆ ತಂದೆ ಜೊತೆ ಇರಲಿಕ್ಕೆ ಯಾಕೋ ಕಸಿಬಿಸಿ ಆಗುತ್ತಾ ಇದೆಯಾ? ಭಾಳ ಪ್ರೀತಿಯಿಂದಲೇ ದೂರ ಇರಿ, ಇಲ್ಲ ಅಂದರೆ ಹೊಂದಾಣಿಕೆ ಮಾಡ್ಕೊಂಡು ಹೋಗಿ. ಆದರೆ ಕೈ ಮಾಡೋ ಹಂತಕ್ಕೆ ಹೋಗೋದು ಬೇಡ. ಈಗ ಏನು ಮಾಡೋದು, ಕೆಲವೊಮ್ಮೆ ಕುಡುಕರು ತಂದೆನೇ ತಾಯಿಯನ್ನು ಕೊಲೆ ಮಾಡೋ ಮಟ್ಟಕ್ಕೆ ಹೋದಾಗ ಖಂಡಿತ ನಾವು ಕೆಲವೊಮ್ಮೆ ಅವ್ರಿಗೆ ಶಿಕ್ಷೆ ಕೊಡಬೇಕಾಗುತ್ತೆ. ಅದು ಯಾವುದೇ ಹಂತಕ್ಕೆ ಹೋದರೂ ಕೂಡ ನಾವು ಕೈ ಮಾಡೋ ಬುದ್ಧಿ ಬೇಡ. ಹಿರಿಯರ ಮೂಲಕ ಹೇಳಿಸೋಣ, ಹಿರಿಯರ ಮೂಲಕ ಶಿಕ್ಷೆ ಕೊಡಿಸೋಣ, ಆದರೆ ಮಕ್ಕಳಾಗಿ ನಾವು ಹೊಡೆದು ನಾವು ಅದಕ್ಕೆಲ್ಲ ಕೈ ಹಾಕಬೇಡಿ, ಒಳ್ಳೇದಲ್ಲ. ಅದು ಸುಮ್ಮನೆ ಬಿಡಲ್ಲ. ಬೇಡ. ಇವ್ರ ಮಗ ಯಾಕೆ ಹಂಗಾಗಿದ್ದಾನೋ ಗೊತ್ತಿಲ್ಲ, ಆದರೂ ಇವರಿಗೆ ಅವ್ರ ಹೆಂಡತಿ ಮಕ್ಕಳು ಯಾರಿಂದಲೂ ನೆಮ್ಮದಿ ಇಲ್ಲ ಅಂದಾಗ ಕಾರ್ಯಕ್ರಮದಲ್ಲಿ ಮಾತಾಡೋ ಜನರ ಕತೆಗಳು ಅವರಿಗೆ ನೆಮ್ಮದಿ ಕೊಡ್ತಾ ಇದ್ದಾವೆ ಅಂದರೆ, ಅವರು ಪ್ರತಿ ಸಾರಿ ಯಾರ ವಿಡಿಯೋ ಕೇಳ್ತಾರಲ್ಲ, ನಾನೊಂದು ನೆಪ ಮಾತ್ರ, ನಾನು ಸೇತುವೆ, ಇಲ್ಲಿ ನಾನು ಮುಖ್ಯ ಅಲ್ಲ. ಯಾರ್ದೋ ಕಥೆಯನ್ನು ಕೇಳಿ ಅವ್ರಿಗೊಂಚೂರು ಸಮಾಧಾನ ಆಗುತ್ತಲ್ಲ, ಅವರು ಆಶೀರ್ವಾದದ ಪುಣ್ಯ ನನ್ನ ಜೊತೆ ಮಾತಾಡಿದವ್ರಿಗೆ ಸಿಕ್ಕಿರುತ್ತೆ. ಇದೇ ಈ ಕಾರ್ಯಕ್ರಮದ ಉದ್ದೇಶ. ಯಾರ್ದೋ ಕತೆಗಳು ಇನ್ಯಾರಿಗೋ ಮಧ್ಯರಾತ್ರಿಯಲ್ಲಿ, ಮಧ್ಯಾಹ್ನ, ಬೆಳಗಿನ ಜಾವ, ಮುಂಜಾನೆ, ಮುಸ್ಸಂಜೆ, ಯಾವ ಟೈಮಲ್ಲಿ ಯಾರ್ಯಾರಿಗೋ ಈ ಕತೆಗಳು ಇನ್ಯಾರಿಗೋ ಸ್ಫೂರ್ತಿ, ಈ ಕತೆಗಳು ಇನ್ಯಾರಿಗೋ ಪಾಠ. ಅದಕ್ಕೆ ಇಲ್ಲಿ ಮಾತಾಡಿದವ್ರಿಗೆ ಸ್ವಲ್ಪ ಭವಿಷ್ಯದಲ್ಲಿ ನನಗೆ ಪ್ರತಿ ಸಾರಿ ಅಂತಾರೆ, ನಾವಿಲ್ಲಿ ಮಾತಾಡಾದ ಮೇಲೆ ನಮಗೊಂದು ಕ್ಲಾರಿಟಿ ಸಿಕ್ತು, ನೆಮ್ಮದಿ ಸಿಕ್ತು ಅಂತ. ನಿಮ್ಗೆ ನೆಮ್ಮದಿ ಅಷ್ಟೇ ಅಲ್ಲ, ತುಂಬ ದೊಡ್ಡ ಆಶೀರ್ವಾದಗಳು ಸಿಕ್ಕಿರ್ತವೆ. ಯಾಕಂದರೆ ನಿಮ್ಮ ಕತೆ ಇನ್ಯಾರಿಗೂ ಸ್ಫೂರ್ತಿ. ಅಯ್ಯಪ್ಪ, ಈ ಕತೆ ಕೇಳಿ ನಾನು ತುಂಬ ಇನ್ಸ್ಪೈರ್ ಆದೆ ಸರ್, ಥ್ಯಾಂಕ್ ಯು ಅಂತ ಹೇಳಿದಾಗ ಅದು ನನಗೆ ಸೇರಲ್ಲ, ಮಾತಾಡಿದವ್ರಿಗೆ ಸೇರಿರುತ್ತೆ. ಪಾಪ ಇವರ ಹೆಂಡತಿ ಮಕ್ಕಳು ಎಲ್ಲರಿಂದ ತಿರಸ್ಕಾರಕ್ಕೊಳಗಾದಾಗ ಇವರ ಅಳು ಸಹಜವಾದದ್ದೇ. ನಿಲ್ಲಿಸಿ ಅಂದ ತಕ್ಷಣ ಅದು ನಾನು ಹೇಳಿದಷ್ಟು ಸುಲಭ ಅಲ್ಲ. ಪಾಪ ನಾನು ಅವ್ರನ್ನ ಸ್ವಲ್ಪ ಬೇರೆ ಕಡೆ ಕರ್ಕೊಂಡು ಹೋಗ್ಬೇಕಿತ್ತು, ಬೇರೆ ಕಡೆ ಮನಸ್ಸನ್ನು ಬದಲಾಯಿಸ್ಬೇಕಿತ್ತು. ಹಾಗಾಗಿ ನಿಲ್ಲಿಸಿ, ಅದ್ರ ಅಳಬೇಡಿ ಅಂತ ಹೇಳಿದೆ ಹೊರತು, ಬಟ್ ಅದಕ್ಕೆ ಸಹಜವಾದದ್ದೇ. ಇಲ್ಲ, ಈಗ ಅವರು ಬುದ್ಧಿ ಕಲ್ತಿದ್ದಾರೆ. ಇನ್ನು ಮುಂದೆ ಅವರು ಖಂಡಿತ ಹೆಂಡತಿ ಮಕ್ಕಳು ಇವ್ರಿಗೋಸ್ಕರ ಅಳ್ತಾ ಜೀವನ ವ್ಯರ್ಥ ಮಾಡ್ಕೊಳ್ಳಲ್ಲ.
ಒಳ್ಳೆಯದಾಗಲಿ.